ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸಂಭ್ರಮ. ವಿಕಾಸ್ ಮೊಬೈಲ್ ಆಪ್, ಆರ್ಟಿಜಿಎಸ್, ನೆಫ್ಟ್, ಐಎಂಪಿಎಸ್, ಯುಪಿಐ, ಇಂಟರ್ನೆಟ್ ಬ್ಯಾಂಕಿಂಗ್, ಕಾಲ್ಸೆಟ್ ಆಪ್ ಮುಂತಾದ ಆಧುನಿಕ ಸೌಕರ್ಯ ಹೊಂದಿದ ನವಪೀಳಿಗೆಯ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ಇದು ಕರ್ನಾಟಕದ ಹೆಮ್ಮೆಯ ಬ್ಯಾಂಕ್. ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ ಅಥವಾ ಬ್ಯಾಂಕ್ನ ವೆಬ್ಸೈಟ್ ಅನ್ನು ಸಂದರ್ಶಿಸಿ. ಫೇಸ್ ಕಾಣ್ತಾ ಇಲ್ಲ. ಎಲ್ಲರಿಗೂ ನಮಸ್ಕಾರ. ಬೆಳ್ಳಿ ಹಬ್ಬದ ಪ್ರಯುಕ್ತ ಪ್ರತಿ ಗುರುವಾರದ ಸಹಕಾರಿಗಳ ವಿಕಾಸ್ ಸರಣಿಯ 33ನೇ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ನಿಮ್ಮ ಗ್ರಾಹಕರನ್ನು ಅರ್ಥೈಸಿಕೊಳ್ಳಿ ಎನ್ನುವ ವಿಷಯದ ಕುರಿತು ಉಪನ್ಯಾಸ ನೀಡಲಿರುವ ಶ್ರೀ ಬಿಜೆ ಕುಲಕರ್ಣಿರವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಹಾಗೆಯೇ ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಪ್ರಭಾಕರ್ ಹೆಚ್ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಅಂತೆಯೇ ವಿಕಾಸ್ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ವಿಶ್ವನಾಥ್ ಹಿರೇಮಠರವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಹಾಗೂ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡು ನಡೆಸಿಕೊಡಬೇಕಾಗಿ ಕೋರುತ್ತಾ ಶ್ರೀ ವೆಂಕಪ್ಪ ಎಂ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಕಾರ್ಯಕ್ರಮದ ಪ್ರಥಮ ಹಂತವಾಗಿ ಗಣ್ಯರ ಸ್ವಾಗತ ಮತ್ತು ಪರಿಚಯವನ್ನು ನಡೆಸಿಕೊಡಬೇಕಾಗಿ ಬ್ಯಾಂಕಿನ ಅಧಿಕಾರಿಯಾದ ಅಶ್ವಿನಿ ಹಿರೇಮಠರವರಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ವಿಕಾಸ್ ಬ್ಯಾಂಕಿನ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯ ಅಂಗವಾಗಿ
ಹಮ್ಮಿಕೊಂಡ ಸಹಕಾರಿಗಳ ವಿಕಾಸ ಕಾರ್ಯಕ್ರಮದ ಒಟ್ಟು 52 ಆನ್ಲೈನ್ ಕಾರ್ಯಕ್ರಮಗಳಲ್ಲಿ ಇಂದಿನ 33ನೇ ದಿನದ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಮತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿರುವ ಶ್ರೀ ಬಿಜೆ ಕುಲಕರ್ಣಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಶ್ರೀಯುತರು 1956ರಲ್ಲಿ ಜನಿಸಿದರು. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಅಣ್ಣಿಗೇರಿಯಲ್ಲಿ ಹಾಗೂ ಪ್ರೌಢ ಶಿಕ್ಷಣವನ್ನು ಗದಗಿನಲ್ಲಿ ಮುಗಿಸಿರುತ್ತಾರೆ. ಇವರು ಎಂಕಾಂ ಮತ್ತು ಕಾನೂನು ಪದವೀಧರರು. ಶ್ರೀಯುತರು ತಮ್ಮ ವೃತ್ತಿಯನ್ನು ತುಂಗಭದ್ರಾ ಗ್ರಾಮೀಣ ಬ್ಯಾಂಕ್ ಇದರಲ್ಲಿ ಪ್ರೊಬೇಷನರಿ ಆಫೀಸರ್ ಆಗಿ ಕಾರ್ಯನಿರ್ವಹಿಸುತ್ತಾ ನಂತರ ಪ್ರಾದೇಶಿಕ ವ್ಯವಸ್ಥಾಪಕರಾಗಿ ನಿವೃತ್ತಿಯನ್ನು ಹೊಂದಿದ್ದಾರೆ. ಶ್ರೀಯುತರು 37 ವರ್ಷಗಳ ಬ್ಯಾಂಕಿಂಗ್ ಕ್ಷೇತ್ರದ ಅನುಭವವನ್ನು ಹೊಂದಿದ್ದಾರೆ. ಇವರು ಶಾಖಾ ವ್ಯವಸ್ಥಾಪಕರಾಗಿ ಮತ್ತು ಹಿರಿಯ ಶಾಖಾ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಶ್ರೀಯುತರು ಯೋಜನೆ ಮತ್ತು ಅಭಿವೃದ್ಧಿ ಇಲಾಖೆಯ ಮಾನವ ಸಂಪನ್ಮೂಲ ವಿಭಾಗದಲ್ಲಿಯೂ ಸಹ ಕಾರ್ಯನಿರ್ವಹಿಸಿದ್ದಾರೆ. ಶ್ರೀಯುತರು RBI ಮತ್ತು ನಬಾರ್ಡ್ ಆಯೋಜಿಸಿರುವ ಕಾರ್ಯಾಗಾರದಲ್ಲಿ ಸತತವಾಗಿ ಭಾಗವಹಿಸಿದ್ದಾರೆ. ಇವರು ಥೈಲ್ಯಾಂಡ್, ಮಲೇಷಿಯಾ ಮತ್ತು ಸಿಂಗಾಪುರ್ಗಳಿಗೆ ಜ್ಞಾನ ಸಂವರ್ಧನೆಗಾಗಿ ಭೇಟಿ ನೀಡಿದ್ದಾರೆ. ಶ್ರೀಯುತರು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ನಡೆಸುವ ವಿವಿಧ ಕಾರ್ಯಕ್ರಮಗಳಲ್ಲಿ ತಾವು ಕೆಲಸ ಮಾಡಿದ ಬ್ಯಾಂಕನ್ನು ಪ್ರತಿನಿಧಿಸಿದ್ದಾರೆ. ಶ್ರೀಯುತರು ನಿವೃತ್ತಿ ನಂತರ 2016ರಿಂದ ವಿಕಾಸ್ ಬ್ಯಾಂಕಿನ ಸಲಹೆಗಾರರಾಗಿ ಹಾಗೂ ಬ್ಯಾಂಕಿನ ವ್ಯವಸ್ಥಾಪನಾ ಮಂಡಳಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶ್ರೀಯುತರನ್ನು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಹಾಗೆಯೇ ನಮ್ಮ ಮನವಿಯ ಮೇರೆಗೆ ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಪ್ರಭಾಕರ್ H ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಶ್ರೀಯುತರು 1957ರಲ್ಲಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಹೊಸಕೆರೆಯಲ್ಲಿ ಜನಿಸಿರುತ್ತಾರೆ. ಪ್ರಾಥಮಿಕ ಶಿಕ್ಷಣವನ್ನು ಹುಟ್ಟೂರಿನಲ್ಲಿ ಮತ್ತು ಪ್ರೌಢ ಶಿಕ್ಷಣವನ್ನು ಗಂಗಾವತಿಯಲ್ಲಿ ಮುಗಿಸಿರುತ್ತಾರೆ. ಪದವಿ ಪೂರ್ವ ಮತ್ತು ಕಾನೂನು ಪದವಿಯನ್ನು ಧಾರವಾಡದಲ್ಲಿ ಮುಗಿಸಿರುತ್ತಾರೆ. 1981ರಿಂದ ತಮ್ಮ ವಕೀಲ ವೃತ್ತಿಯನ್ನು ಆರಂಭಿಸಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದರ ಜೊತೆಗೆ ತಮ್ಮನ್ನು ತಾವು ಒಕ್ಕಲುತನದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಶ್ರೀಯುತರು 2010ರಿಂದ 2013ರವರೆಗೆ ಗಂಗಾವತಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಮತ್ತು 1999ರಿಂದ ಇಲ್ಲಿಯವರೆಗೆ ಶ್ರೀ ಗಂಗಾಧರೇಶ್ವರ ಸೌಹಾರ್ದ ಸಹಕಾರಿ ನಿಯಮಿತ ಗಂಗಾವತಿ ಇದರ ಸಂಸ್ಥಾಪಕ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅಲ್ಲದೆ ಮಂಡಳ ಪಂಚಾಯಿತಿ ಹೊಸಕೆರೆ ಇದರ ಅಧ್ಯಕ್ಷರಾಗಿ ಹಾಗೂ APMC ಗಂಗಾವತಿ ಇದರ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಶ್ರೀಯುತರ ಅಧಿಕಾರಾವಧಿಯಲ್ಲಿ ರಾಯಚೂರು ಜಿಲ್ಲಾ ಪಂಚಾಯಿತಿ ವತಿಯಿಂದ ಸತತವಾಗಿ 3 ಬಾರಿ ಹೊಸಕೆರೆ ಮಂಡಳ ಪಂಚಾಯಿತಿಗೆ ಉತ್ತಮ ಮಂಡಳ ಪಂಚಾಯತ್ ಪ್ರಶಸ್ತಿ ಹಾಗೂ ಸಹಕಾರ ಭಾರತಿ ವತಿಯಿಂದ 2007 ಮತ್ತು 8ರಲ್ಲಿ ಹಾಗೂ ಕರ್ನಾಟಕ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಬೆಂಗಳೂರು ಇವರಿಂದ 2017 ಮತ್ತು 18ನೇ ಸಾಲಿನ ಶ್ರೀ ಗಂಗಾಧರೇಶ್ವರ ಸೌಹಾರ್ದ ಸಹಕಾರಿ ನಿಯಮಿತ ಗಂಗಾವತಿ ಸಹಕಾರಿಗೆ ಶ್ರೀಯುತರು ಸೇವಾ ಅವಧಿಯಲ್ಲಿ ಉತ್ತಮ ಸೌಹಾರ್ದ ಸಹಕಾರಿ ಪ್ರಶಸ್ತಿ ದೊರೆತಿರುವುದು ವಿಶೇಷ. ಶ್ರೀಯುತರು ಕಾನೂನು ವಿಭಾಗದಲ್ಲಿ ಅಲ್ಲದೆ ಸಹಕಾರಿ ಕ್ಷೇತ್ರ ಮತ್ತು ರಾಜಕೀಯವಾಗಿ ಅಪಾರ ಜ್ಞಾನವನ್ನು ಪಡೆದಿರುತ್ತಾರೆ. ಈ ಬಹುಮುಖ ಪ್ರತಿಭಾನ್ವಿತ ವ್ಯಕ್ತಿಯನ್ನು ಇಂದಿನ ಸಭೆಗೆ ಪರಿಚಯಿಸಲು ಸಂತೋಷವೆನಿಸುತ್ತದೆ. ಶ್ರೀಯುತರನ್ನು ಮತ್ತೊಮ್ಮೆ ಸಭೆಗೆ ಸ್ವಾಗತಿಸುತ್ತೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ಬ್ಯಾಂಕಿನ ನಿರ್ದೇಶಕರಾದ ಶ್ರೀ ವೆಂಕಪ್ಪ M ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಶ್ರೀಯುತರು 1963ರಲ್ಲಿ ಹೊಸಪೇಟೆಯಲ್ಲಿ ಜನಿಸಿರುತ್ತಾರೆ. ಶ್ರೀಯುತರು SSLC ವಿದ್ಯಾಭ್ಯಾಸ ಮುಗಿಸಿದ ನಂತರ 1983ರಲ್ಲಿ ವಿಕಾಸ್ ಯುವಕ ಮಂಡಳಿ ಸಂಸ್ಥೆಗೆ ಸದಸ್ಯರಾಗಿ ಸಮಾಜ ಸೇವೆ ಮಾಡುತ್ತಾ 1988ರಲ್ಲಿ ಸಮಾನ ಮನಸ್ಕರರು ಸೇರಿ ಹಣಕಾಸು ಸಂಸ್ಥೆಯಾದ ವಿಕಾಸ್ ಫೈನಾನ್ಸ್ ಅನ್ನು ಪ್ರಾರಂಭಿಸಿ ಅದರಲ್ಲಿ ಪಿಗ್ಮಿ ಏಜೆಂಟರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಾ ನಂತರ ದಿನಗಳಲ್ಲಿ ಅದೇ ಸಮಾನ ಮನಸ್ಕರರು ಸೇರಿ ವಿಕಾಸ್ ಬ್ಯಾಂಕ್ ಒಂದನ್ನು ಸ್ಥಾಪನೆ ಮಾಡಬೇಕೆಂದು ನಿರ್ಧರಿಸಿ ಸಹಕಾರ ಸಮುದ್ರಕ್ಕೆ ಧುಮುಕಿ ಇಂದು ವಿಕಾಸ್ ಬ್ಯಾಂಕ್ ನಿರ್ದೇಶಕರಾಗಿ ಸತತ 3 ಅವಧಿಗೆ ಸೇವೆ ಸಲ್ಲಿಸುತ್ತಿದ್ದಾರೆ. ಅದೇ ರೀತಿ ಶ್ರೀಯುತರು ಪವನ್ ಡಿಜಿಟಲ್, ಪವನ್ ವುಡ್ ಕಾರ್ವಿಂಗ್, ಪವನ್ LED ವಾಲ್, ಪವನ್ ಸಪ್ಲೈಯರ್ಸ್ ಎಂಬ ಸಂಸ್ಥೆಗಳನ್ನು ನಡೆಸುತ್ತಿದ್ದಾರೆ. ಶ್ರೀಯುತರನ್ನು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಹಾಗೆಯೇ ನಮ್ಮ ಬೆಳ್ಳಿ ಹಬ್ಬದ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶಕರಾಗಿರುವ ನಮ್ಮ ಬ್ಯಾಂಕಿನ ಅಧ್ಯಕ್ಷರು
ಸಹಕಾರಿ ರತ್ನ ಪುರಸ್ಕೃತರೂ ಆದ ಶ್ರೀ ವಿಶ್ವನಾಥ್ ಚ ಹಿರೇಮಠರವರಿಗೆ ಇಂದಿನ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಅನೇಕರು ಏರ್ಮಿಟ್ ವೆಬಿನಾರ್, ಯೂಟ್ಯೂಬ್, ಫೇಸ್ಬುಕ್ ಮೂಲಕ ಪಾಲ್ಗೊಂಡ ಎಲ್ಲರನ್ನೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಧನ್ಯವಾದಗಳು. ಗಣ್ಯರ ಸ್ವಾಗತ ಮತ್ತು ಪರಿಚಯವನ್ನು ನಡೆಸಿಕೊಟ್ಟ ಅಶ್ವಿನಿ ಹಿರೇಮಠರವರಿಗೆ ಧನ್ಯವಾದಗಳು. ಇದೀಗ ಇಂದಿನ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನಾಡುವಂತೆ ಬ್ಯಾಂಕಿನ ವಿಭಾಗೀಯ ವ್ಯವಸ್ಥಾಪಕಿಯಾದ ಶ್ರೀಮತಿ ಮಧುಶ್ರೀ GS ರವರಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಸದಾ ಒಂದಲ್ಲ ಒಂದು ರೀತಿಯ ಹೊಸ ಪ್ರಯೋಗಗಳಿಗೆ ತನ್ನನ್ನು ತಾನು ಒಡ್ಡಿಕೊಳ್ಳುವಂಥದ್ದು ವಿಕಾಸ್ ಬ್ಯಾಂಕ್. ಈ ಹೊಸ ಹೊಸ ಪ್ರಯೋಗಗಳಲ್ಲಿ ವಿನೂತನವಾಗಿರುವಂಥದ್ದು ನಮ್ಮ ಬೆಳ್ಳಿ ಹಬ್ಬದ ಕಾರ್ಯಕ್ರಮಗಳ ಆಚರಣೆ. ಯಾಕಂತಂದರೆ ಬ್ಯಾಂಕು ವರ್ಷದ 365 ದಿನ ಕಾರ್ಯನಿರ್ವಹಣೆ ಮಾಡ್ತಾ ಬರ್ತಾ ಇದೆ. ಅದೇ ರೀತಿಯಾಗಿ ನಮ್ಮ ಬೆಳ್ಳಿ ಹಬ್ಬದ ಎಲ್ಲ ಕಾರ್ಯಕ್ರಮಗಳು ಕೂಡ ವರ್ಷದ 365 ದಿನ ನಡಿಬೇಕು ಅನ್ನುವಂಥ ಒಂದು ಬೃಹತ್ ಆದಂಥ ಯೋಜನೆಯನ್ನು ನಾವು ಹಾಕ್ಕೊಂಡ್ವಿ. ಅದಾದ ನಂತರ ಬಂದಂಥ ಸವಾಲುಗಳು ಹಲವಾರು. ಯಾಕಂತಂದರೆ ವರ್ಷದ 365 ದಿನ ನಾವು ಸಂಪನ್ಮೂಲ ವ್ಯಕ್ತಿಗಳನ್ನು ಹೊಂದಿಸುವಂಥದ್ದು, ಹಾಗೆಯೇ ಕಾರ್ಯಕ್ರಮಕ್ಕೆ ಅತಿಥಿ ಗಣ್ಯರನ್ನು ಆಯ್ಕೆ ಮಾಡಿ ಅವರನ್ನು ಕರೆತರ್ತಕ್ಕಂಥದ್ದು, ಹಾಗೆ ಯಾವೆಲ್ಲ ವಿಭಾಗಗಳಲ್ಲಿ ನಾವು ತರಬೇತಿಗಳನ್ನಾಗಲಿ ಮೌಲ್ಯವರ್ಧನೆಯನ್ನಾಗಲಿ ಕೊಡಬೇಕು ಅನ್ನುವಂಥ ಒಂದು ವಿಷಯಗಳನ್ನು ನಾವು ವರ್ಗೀಕರಣ ಮಾಡಬೇಕಾದಾಗ ನಮಗೆ ಹಲವಾರು ಸವಾಲುಗಳು ಎದುರಾದವು. ಆದರೆ ಅವುಗಳನ್ನೆಲ್ಲ ಮೆಟ್ಟಿ ನಿಂತು ನಾವು ಇವತ್ತು ಬೆಳ್ಳಿ ಹಬ್ಬ ಸಂಭ್ರಮಾಚರಣೆಯ 230ನೇ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಇದ್ದೇವೆ. ಈ ಸಹಕಾರಿ ವಿಕಾಸ ಸರಣಿಯ 33ನೇ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಯಾವೆಲ್ಲ ಕಾರ್ಯಕ್ರಮಗಳಿಗೆ ನಾವು ಪ್ರಾಮುಖ್ಯತೆಯನ್ನು ನೀಡಬೇಕು ಅನ್ನುವಂಥ ಒಂದು ಚಿಂತನೆ ನಮ್ಮ ಮುಂದೆ ಎದುರಾದಾಗ ಒಟ್ಟಾರೆ ಕಾರ್ಯಕ್ರಮವನ್ನು 7 ವಿಭಾಗಗಳಲ್ಲಿ ನಾವು ವರ್ಗೀಕರಣ ಮಾಡಿದ್ವಿ. ಈಗಾಗಲೇ ಪ್ರಸಾರ ಆಗ್ತಾ ಇರುವಂಥ ಕಾರ್ಯಕ್ರಮಗಳಲ್ಲಿ ಪ್ರತಿ ಶನಿವಾರ ವೈಚಾರಿಕ ನೆಲೆಗಟ್ಟಿನಲ್ಲಿ ತಜ್ಞರಿಂದ ಉಪನ್ಯಾಸ ಮಾಲೆ ಕಾರ್ಯಕ್ರಮಗಳು ನಡೀತಾ ಬರ್ತಾ ಇದ್ದಾವೆ. ಹಾಗೆಯೇ ಪ್ರತಿ ಭಾನುವಾರ ಆಕಾಶವಾಣಿ ಹೊಸಪೇಟೆಯವರ ಸಹಯೋಗದೊಂದಿಗೆ ಜನಪದ ಸೊಗಡಿನ ಒಗಟೊಗಟು ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಪ್ರತಿ ಸೋಮವಾರ ಡಾಕ್ಟರ್ ನಾ ಸೋಮೇಶ್ವರ್ ಅವರು ನಡೆಸ್ಕೊಡ್ತಕ್ಕಂಥ ತಟ್ಟಂತೆ ಹೇಳಿ ಕಾರ್ಯಕ್ರಮ ವಿವಿಡ್ ಲಿಪಿ ಆ್ಯಪ್ನ ಸಹಯೋಗದೊಂದಿಗೆ ಪ್ರಸಾರ ಆಗ್ತಾ ಇದೆ. ಹಾಗೆಯೇ ಪ್ರತಿ ಮಂಗಳವಾರ ವಿದ್ಯಾರ್ಥಿಗಳು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾರೆಲ್ಲ ಭಾಗವಹಿಸಲಿಕ್ಕೆ ಇಚ್ಛೆ ಪಡ್ತಾರೆ ಅವರಿಗಾಗಿ ವಿಕಾಸ್ ರಸಪ್ರಶ್ನೆ ಕಾರ್ಯಕ್ರಮ ನಡೀತಾ ಇದೆ. ಹಾಗೆಯೇ ಪ್ರತಿ ಬುಧವಾರ ಯೋಜನಾ ಕೇಂದ್ರೀಕೃತವಾದಂಥ ಯುವ ವಿಕಾಸ ಕಾರ್ಯಕ್ರಮಗಳು ಕೂಡ ನಡೀತಾ ಇದ್ದಾವೆ. ಸಹಕಾರಿ ಕ್ಷೇತ್ರದಲ್ಲಿದ್ದು ಆ ಕ್ಷೇತ್ರಕ್ಕೆ ಸಹಕಾರಿಗಳಿಗೆ ಒಂದಿಷ್ಟು ತರಬೇತಿಯನ್ನು ಕೊಡುಗೆಯನ್ನು ನೀಡಬೇಕು ಅನ್ನುವಂಥ ಒಂದು ಮಹತ್ ಉದ್ದೇಶದಿಂದ ಸಹಕಾರಿ ವಿಕಾಸ ಕಾರ್ಯಕ್ರಮ ಪ್ರತಿ ಗುರುವಾರ ನಡೀತಾ ಇದೆ. ಹಾಗೆಯೇ ಮಹಿಳೆಯರ ಒಟ್ಟಾರೆ ಅಭಿವೃದ್ಧಿ ಕುರಿತಾಗಿ ಮಹಿಳಾ ವಿಕಾಸದ ಕಾರ್ಯಕ್ರಮ ಪ್ರತಿ ಶುಕ್ರವಾರ ನಡೀತಾ ಇದೆ. ಈ ರೀತಿಯಾಗಿ ಒಟ್ಟು 7 ವಿಭಾಗಗಳಲ್ಲಿ ನಾವು ವರ್ಷದ 365 ದಿನ ಕಾರ್ಯಕ್ರಮವನ್ನು ನಡೆಸ್ತಾ ಬರ್ತಾ ಇದ್ದೇವೆ. ಈ ಪ್ರತಿ ಗುರುವಾರದ ಸಹಕಾರಿ ವಿಕಾಸ ಕಾರ್ಯಕ್ರಮದಲ್ಲಿ ಒಟ್ಟು ಒಂದು ಸಹಕಾರಿಗೆ ಏನೆಲ್ಲ ಬೇಕಾಗುತ್ತೆ, ಆಡಳಿತ ಮಂಡಳಿಯಿಂದ ಹಿಡಿದು ಅದರ ದಿನನಿತ್ಯದ ಕಾರ್ಯವೈಖರಿಗೆ ಬೇಕಾದಂಥ ಎಲ್ಲ ವಿಭಾಗಗಳ ತರಬೇತಿಯನ್ನ ನೀಡುವಂಥ ಪ್ರಯತ್ನ ಈ ಒಂದು 52 ಕಾರ್ಯಕ್ರಮಗಳ ಸರಣಿಯಲ್ಲಿ ನಾವು ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ತಜ್ಞ ಸಂಪನ್ಮೂಲ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಈ ಒಂದು ತರಬೇತಿ ಕಾರ್ಯಕ್ರಮವನ್ನು ಕೊಡಿಸ್ತಾ ಇದ್ದೀವಿ. ಈ ಸಹಕಾರಿ ವಿಕಾಸ ಸರಣಿಯ ಇವತ್ತಿನ 33ನೇ ಕಾರ್ಯಕ್ರಮಕ್ಕೆ
ಬ್ಯಾಂಕಿಂಗ್ ವಿಷಯ ತಜ್ಞರು, ಹಾಗೆಯೇ ನಮ್ಮ ವಿಕಾಸ್ ಬ್ಯಾಂಕಿನ ಸಲಹೆಗಾರರು, ವ್ಯವಸ್ಥಾಪನಾ ಮಂಡಳಿಯ ಅಧ್ಯಕ್ಷರು, ಹಾಗೆಯೇ ಅವರು ಬಂದ ಮೇಲೆ ನಮ್ಮ ಹೆಚ್ಚಿನ ಪ್ರಶ್ನೆಗಳಿಗೆ ಹೊಸ ರೀತಿಯಾದಂಥ ಒಂದು ಪರಿಹಾರಗಳು ಕಂಡುಕೊಂಡ್ವಿ ಅಂತಾನೆ ನಾವು ಹೇಳ್ಬೋದು. ಶ್ರೀ ವಿಜಯ ಕುಲಕರ್ಣಿರವರು ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದಾರೆ. ಯಾಕಂದ್ರೆ ನಮ್ಮ ಸಹಕಾರಿಗಳಿಗೆ ಮುಖ್ಯವಾಗಿ ಬೇಕಾದಂಥದ್ದು KYC. ಆ KYC ಕುರಿತಾಗಿ ಇವತ್ತಿನ ದಿನ ಅವರು ವಿಷಯವನ್ನ ತರಬೇತಿಯನ್ನ ನೀಡ್ತಾ ಇದ್ದಾರೆ. ಯಾಕಂತಂದ್ರೆ ಇಷ್ಟು ವರ್ಷಗಳ ಕಾಲ ನಮಗೆ KYC ಅಂತಕ್ಕಂಥದ್ದು ಪ್ರಾಮುಖ್ಯತೆ ಇತ್ತಾದ್ರೂ ಈಗ ಇತ್ತೀಚಿನ ದಿನಗಳಲ್ಲಿ ಹಲವಾರು ಸಹಕಾರಿಗಳು ಅದಕ್ಕಾಗಿ RBIನಿಂದ ಪೆನಾಲ್ಟಿಯನ್ನ ಕೂಡ ಹೊಂದಿದ್ವು. ಅದು ಒಂದು ಅತಿ ಮುಖ್ಯವಾದ ವಿಷಯ ಅಂತ ಹೇಳಿ ನಮ್ಮ ಗಮನಕ್ಕೆ ಬಂದಾಗ ನಾವು ಅವರಲ್ಲಿ ವಿನಂತಿ ಮಾಡಿಕೊಂಡ್ವಿ, ಸರಿ ಈ ವಿಷಯದ ಬಗ್ಗೆ ನಮಗೆ ಒಂದು ತರಬೇತಿ ಬೇಕು ಅಂತ ಹೇಳಿ. ಅವರು ತಮ್ಮ ಸಮಯವನ್ನು ಹೊಂದಿಸ್ಕೊಂಡು ಈ ವಿಷಯವನ್ನ ಇವತ್ತಿನ ದಿನ ತರಬೇತಿ ಕೊಡ್ತಾ ಇದ್ದಾರೆ. ಹಲವಾರು ವರ್ಷದಿಂದ ಅಂದ್ರೆ ಪ್ರಗತಿ ಕೃಷ್ಣ ಬ್ಯಾಂಕಿನ 37 ವರ್ಷಗಳ ಅನುಭವ, ಹಾಗೇನೆ ನಮ್ಮ 2016ರಿಂದ ವಿಕಾಸ್ ಬ್ಯಾಂಕಿನ ಸಲಹೆಗಾರರಾಗಿ, ವ್ಯವಸ್ಥಾಪನಾ ಮಂಡಳಿಯ ಅಧ್ಯಕ್ಷರಾಗಿ ಅವರು ಕಾರ್ಯನಿರ್ವಹಣೆ ಮಾಡಿರುವಂತ ಅನುಭವ, ಆ ಅನುಭವದಿಂದ ನಾವು ಹೆಚ್ಚಿನ ವಿಷಯಗಳನ್ನ ತಿಳಿದುಕೊಳ್ಳಬಹುದು ಅಂತ ಹೇಳಿ ಒಂದು ಸದಾಶಯದೊಂದಿಗೆ ಇಂದಿನ ಸಂಪನ್ಮೂಲ ವ್ಯಕ್ತಿಗಳಾದಂಥ ಶ್ರೀ ವಿಜಯ ಕುಲಕರ್ಣಿ ಸರ್ ಅವರನ್ನ ನಾನು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿ ಈ ಸಹಕಾರಿ ವಿಕಾಸ ವೇದಿಕೆಯಲ್ಲಿ ಸಹಕಾರಿಗಳನ್ನ, ಕ್ರಿಯಾಶೀಲ ಸಹಕಾರಿಗಳನ್ನ ಗುರುತಿಸಿ ಅವರಿಗೆ ಒಂದು ಗೌರವವನ್ನ ಕೊಡುವಂತ ಪರಿಪಾಠ ನಾವಿಲ್ಲಿ ಬೆಳೆಸ್ಕೊಂಡು ಬಂದಿದ್ದೇವೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಬ್ಯಾಂಕಿನ ಒಟ್ಟೊಟ್ಟಿಗೆ ಬೆಳೆದು ನಮ್ಮ ಬ್ಯಾಂಕಿಗೆ ಪೂರಕವಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಅನೇಕ ಸಹಕಾರಿ ಸಂಸ್ಥೆಗಳ ಅಧ್ಯಕ್ಷರಾಗಿರ್ಬೋದು ಅಥವಾ ಸಹಕಾರಿ ಕ್ಷೇತ್ರದ ಕ್ರಿಯಾಶೀಲ ವ್ಯಕ್ತಿತ್ವಗಳನ್ನ ನಾವಿಲ್ಲಿ ಗುರುತಿಸಿ ಕರೆತರುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದೀವಿ. ಇವತ್ತಿನ ದಿನ ಶ್ರೀ ಪ್ರಭಾಕರ್ ಹೊಸಗೇರಿ ಅವರು ನಮ್ಮ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಇವರು ಗಂಗಾಧರೇಶ್ವರ ಸೌಹಾರ್ದ ಸಹಕಾರಿ ನಿಮಿತ್ತ ಗಂಗಾವತಿಯ ಸಂಸ್ಥಾಪಕ ಅಧ್ಯಕ್ಷರು, ಹಾಗೇನೆ ನಮ್ಮ ಬ್ಯಾಂಕಿನೊಂದಿಗೆ ಉತ್ತಮ ಒಡನಾಟವನ್ನ ಕೂಡ ಹೊಂದಿರತಕ್ಕಂಥವ್ರು. ಯಾಕಂದ್ರೆ APMC ಗಂಗಾವತಿಯ ಸದಸ್ಯರಾಗಿ ಹಾಗೂ ಪಂಚಾಯತಿ ಹೊಸಕೇರಿಯ ಅಧ್ಯಕ್ಷರಾಗಿ ಕೂಡ ಇವರು ಕಾರ್ಯನಿರ್ವಹಣೆ ಮಾಡಿರೋದ್ರಿಂದ ನಮ್ಮ ಬ್ಯಾಂಕಿನೊಂದಿಗೆ ಒಂದು ಉತ್ತಮವಾದಂಥ ಒಡನಾಟವನ್ನ ಹೊಂದಿದ್ದಾರೆ. ಹಾಗೇನೆ ಸಹಕಾರಿ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಂಥವ್ರು. ಅವರ ಒಂದು ಅನುಭವ, ಮಾರ್ಗದರ್ಶನ ನಮ್ಮ ಸಹಕಾರಿಗಳಿಗೆ ಸಿಗಲಿ ಅನ್ನುವಂಥ ಒಂದು ಸದಾಶಯದೊಂದಿಗೆ ಅವರನ್ನ ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿ ಬ್ಯಾಂಕು ಕಳೆದ 24 ವರ್ಷಗಳಿಂದ ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಅಂದ್ರೆ ಅದಕ್ಕೆ ನಮ್ಮ ನಿರ್ದೇಶಕರ ಪಾತ್ರ ಕೂಡ ಅಷ್ಟೇ ಹಿರಿದು. ಯಾಕಂತಂದ್ರೆ ಆಡಳಿತ ಮಂಡಳಿ ಎಷ್ಟು ಕ್ರಿಯಾತ್ಮಕವಾಗಿ, ಎಷ್ಟು ಸದೃಢವಾಗಿರುತ್ತೆ ಆ ಸಂಸ್ಥೆ ಅಷ್ಟೇ ಬೆಳೀತಾ ಬರುತ್ತೆ. ಇವತ್ತಿನ ದಿನ ನಾವು ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ನಿರ್ದೇಶಕರು, ಮಾಜಿ ನಿರ್ದೇಶಕರು, ಅವರ ಪಾತ್ರಗಳು ಕೂಡ ಅಷ್ಟೇ ನಮ್ಮ ಗಮನಕ್ಕೆ ತರುವಂಥದ್ದು. ಈ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಬ್ಯಾಂಕಿನ ನಿರ್ದೇಶಕರಾದಂತಹ ಶ್ರೀ ವೆಂಕಪ್ಪ ಎಂಬ್ರವರು ವಹಿಸಿಕೊಂಡು ನಡೆಸಿಕೊಡಬೇಕಾಗಿ ನಾನು ಅವರಲ್ಲಿ ಹೇಳ್ಕೊಳ್ತೇನೆ. ಸಹಕಾರಿ ಕ್ಷೇತ್ರ ಮಾತ್ರ ಅಲ್ಲದೆ ಉದ್ಯಮ ರಂಗದಲ್ಲಿ ಕೂಡ ಅವರು ತಮ್ಮನ್ನ ತಾವು ತೊಡಗಿಸ್ಕೊಂಡು ಅವರ ಅನುಭವದ ಧಾರೆಯನ್ನ ನಮ್ಮ ಬ್ಯಾಂಕಿಗೆ ಇವತ್ತಿಗೂ ಕೂಡ ನೀಡ್ತಾ ಬಂದಿದ್ದಾರೆ. ಅವರ ಒಂದು ಅನುಭವಗಳು ಕೂಡ ನಮ್ಮ ಸಹಕಾರಿಗಳಿಗೆ ಮಾದರಿಯಾಗಲಿ ಅನ್ನುವಂಥ ಒಂದು ಸದಾಶಯದೊಂದಿಗೆ ಅವರನ್ನ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿ ಬ್ಯಾಂಕಿನ ಬೆಳ್ಳಿ ಹಬ್ಬದ ಎಲ್ಲ ಕಾರ್ಯಕ್ರಮಗಳಿಗೆ ಕೂಡ ಬ್ಯಾಂಕಿನ ಬೆನ್ನೆಲುಬಾಗಿ ನಿಂತಂಥವರು ನಮ್ಮ ಬ್ಯಾಂಕಿನ ಸಂಸ್ಥಾಪಕ ಅಧ್ಯಕ್ಷರು ಶ್ರೀ ವಿಶ್ವನಾಥ್ ಹಿರೇಮಠರವರು. ಅವರನ್ನ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಮ್ಮೆಲ್ಲ ಸಹಕಾರಿಗಳಿಗೆ ಅನುಕೂಲವಾಗುವಂತ ಹಾಗೂ ಉಪಯುಕ್ತವಾದಂತ ಮಾಹಿತಿಯನ್ನ ಈ ಸಹಕಾರಿಗಳ ವಿಕಾಸ ವೇದಿಕೆಯಲ್ಲಿ ನಾವು ಹಂಚಿಕೊಳ್ತಾ ಬರ್ತಾ ಇದ್ದೀವಿ. ಹಾಗಾಗಿ ಹೆಚ್ಚೆಚ್ಚು ಸಹಕಾರಿಗಳನ್ನ ಕಾರ್ಯಕ್ರಮಕ್ಕೆ ಸೇರಿಸಿ, ಅಲ್ಲದೇನೆ ಈ ಕಾರ್ಯಕ್ರಮಗಳು ಏರ್ಮಿಟ್, ಯೂಟ್ಯೂಬ್ ಮತ್ತು ಫೇಸ್ಬುಕ್ ಲೈವ್ ಅಲ್ಲದೆ ಯೂಟ್ಯೂಬ್ನಲ್ಲಿ ಹಿಂದಿನ ಎಲ್ಲ ಕಾರ್ಯಕ್ರಮಗಳನ್ನ ತಾವು ವೀಕ್ಷಣೆಯನ್ನ ಮಾಡಬಹುದು ಅಂತ ಹೇಳಿ
ಹೆಚ್ಚೆಚ್ಚು ಜನರಿಗೆ ಕಾರ್ಯಕ್ರಮವನ್ನು ತಲುಪಿಸುವಂತ ಒಂದು ವಿನಂತಿಯೊಂದಿಗೆ ನನ್ನ ಪ್ರಾಸ್ತಾವಿಕ ನುಡಿಗಳಿಗೆ ವಿರಾಮವನ್ನು ಕೊಡ್ತೇನೆ. ಧನ್ಯವಾದಗಳು. ಬ್ಯಾಂಕು ಆಯೋಜಿಸಿರುವಂತಹ ಒಟ್ಟು ಕಾರ್ಯಕ್ರಮಗಳ ರೂಪುರೇಷೆಗಳನ್ನು ತಿಳಿಸುವುದರ ಮೂಲಕ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಮಧುಶ್ರೀರವರಿಗೆ ಧನ್ಯವಾದಗಳು. ಈಗ ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ಪ್ರಭಾಕರ್ ಹೆಚ್ ರವರು ಕಾರ್ಯಕ್ರಮವನ್ನುದ್ದೇಶಿಸಿ ಅತಿಥಿ ನುಡಿಗಳನ್ನಾಡುವಂತೆ ಕೇಳಿಕೊಳ್ಳುತ್ತೇನೆ. ಎಲ್ಲ ಸಹಕಾರಿ ಬಂಧುಗಳಿಗೆ ಆತ್ಮೀಯ ನಮಸ್ಕಾರಗಳು. ವಿಕಾಸ್ ಸೌಹಾರ್ದ ಬ್ಯಾಂಕ್ ತನ್ನ ಬೆಳ್ಳಿ ಹಬ್ಬದ ಕಾರ್ಯಕ್ರಮದ ಅಂಗವಾಗಿ ವರ್ಷದ 365 ದಿನಗಳಲ್ಲಿ ಇವತ್ತು ಸಹಕಾರಿಗಳಿಗಾಗಿ, ಸಹಕಾರ ಸಂಘಗಳಿಗಾಗಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಉತ್ತಮವಾದ ಅಭೂತಪೂರ್ವವಾದಂಥ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಇಂದಿನ 230ನೇ ಸರಣಿ. ಇವತ್ತಿನ ವಿಷಯ ನಿಮ್ಮ ಗ್ರಾಹಕರನ್ನು ಅರ್ಥೈಸಿಕೊಳ್ಳಿ. ಈ ವಿಷಯವಾಗಿ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾದ BJ ಕುಲಕರ್ಣಿ ಅವರು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾರೆ. ಸ್ವಲ್ಪ ಮಟ್ಟಿಗೆ ನನಗೆ ತಿಳಿದ ಮಟ್ಟ ಅಲ್ಪ ಒಂದು ಏನು ತಿಳುವಳಿಕೆ ಇದೆ, ಆ ತಿಳುವಳಿಕೆ ತಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೀನಿ. ಬಹುಶಃ ಎಲ್ಲ ಸಹಕಾರಿ ಬ್ಯಾಂಕುಗಳಾಗಲಿ, ಪತ್ತಿನ ಸಹಕಾರಿಗಳಾಗಲಿ ವ್ಯವಹಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗ್ರಾಹಕರನ್ನು ಎಷ್ಟು ಮಟ್ಟಿಗೆ ನಾವು ಅರ್ಥ ಮಾಡಿಕೊಂಡಿದ್ದೇವೆ ಎಂಬುದು ಭಾಳ ಮುಖ್ಯ ಆಗ್ತದೆ. ಯಾಕೆಂದರೆ ನಮ್ಮ ವ್ಯವಹಾರ ನಡಿಬೇಕಂತಂದರೆ ಆ ವ್ಯಕ್ತಿ ಹೇಗಿದ್ದಾನೆ, ಯಾವ ರೀತಿ ಇದ್ದಾನೆ, ಏನು ವ್ಯವಹಾರ ಮಾಡಿಕೊಂಡಿದೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ತಿಳ್ಕೊಬೇಕು. ಆದರೆ ಇದಕ್ಕೆ ಸಾಮಾನ್ಯವಾಗಿ ಎಲ್ಲರೂ ಏನು ಮಾಡ್ತೇವೆ ಅಂತಂದರೆ, ಪ್ರಾರಂಭದಲ್ಲಿ ಈ KYC ಏನು ಬಂದಿದೆ ಸಿಸ್ಟಮ್, ಅದರ ಪೂರಕವಾಗಿ ಕೆಲವು ದಾಖಲೆಗಳನ್ನು ಅವರಿಂದ ಪಡಿತೀವಿ. ಉದಾಹರಣೆಯಾಗಿ ಅವರ ವಿಳಾಸ ಇರತಕ್ಕಂಥದ್ದು, ಅವರ ಫೋಟೋ ಇರತಕ್ಕಂಥ ಆಧಾರ್ ಕಾರ್ಡು ಮತ್ತು ಇನ್ನಿತರ ಅವರು ಮಾಡ್ತಕ್ಕಂಥ ಉದ್ಯೋಗ, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ತೇವೆ. ಆದರೆ ಈ ಮಾಹಿತಿಗಳನ್ನು ಪಡೆದುಕೊಳ್ಳೋದ್ರಿಂದನೇ ನಾವು ಸಂಪೂರ್ಣವಾಗಿ ಅವ್ರನ್ನ ಅರ್ಥ ಮಾಡಿಕೊಂಡಿದ್ದೇವೆ ಅಂತ ತಿಳ್ಕೊಳ್ಳೋದು ತಪ್ಪು ಅಂತ ನನ್ನ ಭಾವನೆ. ಯಾಕಂದರೆ ಒಮ್ಮೆ ಸಾಲವನ್ನು ನಾವು ಕೊಟ್ಟ ನಂತರ ಸಾಲ ಮರುಪಾವತಿ ಆಗುವ ಸಂದರ್ಭದಲ್ಲಿ ಆ ಸಾಲ ಪಡೆದಿರ್ತಕ್ಕಂಥ ವ್ಯಕ್ತಿ ಯಾವ ರೀತಿ ಸಾಲ ಮರುಪಾವತಿ ಮಾಡ್ತಾನೆ ಅನ್ನೋದ್ರ ಮೇಲೆ ಅವಲಂಬಿತ ಆಗುತ್ತೆ. ಆವಾಗ ನಮಗೆ ಅವನ ವಾಸ್ತವಿಕ ಸ್ಥಿತಿ, ನಿಜ ಸ್ಥಿತಿ, ಅವನ ಉದ್ದೇಶಗಳು, ಅವನು ಮಾಡ್ತಕ್ಕಂಥ ಕಾರ್ಯಗಳು ನಿಧಾನಕ್ಕೆ ನಮ್ಮ ಗಮನಕ್ಕೆ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಈ ದಿಶೆಯಲ್ಲಿ ನಾವು ಈ KYC ನಾರ್ಮ್ಸ್ ಪ್ರಕಾರ ನಾವೇನು ದಾಖಲೆಗಳನ್ನು ತೆಗೆದುಕೊಳ್ತೀವಿ, ಆ ದಾಖಲೆಗಳ ಜೊತೆಗೆ ನಮ್ಮದೇ ಆದ ಒಂದು ಇನ್ವೆಸ್ಟಿಗೇಷನ್, ಇನ್ ದ ಸೆನ್ಸ್ ಆ ವ್ಯಕ್ತಿಯ ಸಮಾಜದಲ್ಲಿರ್ತಕ್ಕಂಥ ಗೌರವ, ಸ್ಥಾನಮಾನ ಮತ್ತು ಆ ವ್ಯಕ್ತಿ ಮಾಡ್ತಕ್ಕಂಥ ವ್ಯವಹಾರಗಳು, ಆ ವ್ಯಕ್ತಿ ಜನರ ಮನಸ್ಸಿನಲ್ಲಿ ಯಾವ ರೀತಿ ಇದ್ದಾನೆ, ಆಮೇಲೆ ಆ ವ್ಯಕ್ತಿಗೆ ಸಾಲ ಮರುಪಾವತಿ ಮಾಡುವಷ್ಟು ಕೆಪಾಸಿಟಿ ಇದೆಯೋ ಇಲ್ವೋ. ಯಾಕಂದರೆ ಎಷ್ಟೋ ಸಲ ಏನಾಗುತ್ತೆ, ನಮಗೆ ಕೊಟ್ಟಂಥ ದಾಖಲಾತಿಗಳು ಇರೋದು ಬೇರೆ, ಅವನ ವಾಸ್ತವಿಕ ಸ್ಥಿತಿ ಇರೋದು ಬೇರೆ ಆಗುತ್ತೆ. ನಾವು ಯಾರನ್ನೋ ನಂಬಿಕೊಂಡು ಮಧ್ಯವರ್ತಿಗಳು ಬರ್ತಿರ್ತಾರೆ, ಅಥವಾ ನಮಗೆ ಬೇಕಾದಂಥವ್ರು ಬಂದು ಹೇಳ್ತಿರ್ತಾರೆ, ಇವ್ರಿಗೆ ಸಾಲ ಮಂಜೂರು ಮಾಡಿರಿ, ಒಳ್ಳೆಯ ಅನ್ನೋದನ್ನು ಕೆಲಸ ಮಾಡ್ತಾರೆ. ಅವನ್ನೆಲ್ಲನೂ ನಾವು ನಂಬೋಣ. ಆದರೆ ನಮ್ಮದೇ ಆದ ಒಂದು ಇನ್ವೆಸ್ಟಿಗೇಷನ್, ನಮ್ಮದೇ ಆದ ಒಂದು ಎನ್ಕ್ವೈರಿ, ನಮ್ಮದೇ ಆದ ಒಂದು ವಿಚಾರಣೆ ನಾವು ಮಾಡಿಕೊಂಡು ಸಾಲ ನೀಡಿದರೆ ಆ ಸಾಲ ಮರುಪಾವತಿ ಆಗ್ತಕ್ಕಂಥ ಅವಕಾಶಗಳು ಹೆಚ್ಚಿರ್ತವೆ. ಈ ದಿಶೆಯಲ್ಲಿ ನನ್ನ 22 ವರ್ಷದ ಅನುಭವದಲ್ಲಿ ಸಾಕಷ್ಟು ನೋಡಿದ್ದೀವಿ ನಾವು. ಕೆಲವೊಮ್ಮೆ ಅಚಾತುರ್ಯದ ಘಟನೆಗಳಾಗಿ ಸಾಲ ಮರುಪಾವತಿ ಆಗ್ತಕ್ಕಂಥ ತೊಂದರೆಗಳು ಉಂಟಾಗ್ಬೋದು, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ಮ್ಯಾಕ್ಸಿಮಮ್ ನಾವು ಕೇಸ್ಗಳೇನು ನೋಡ್ತಾ ಇದ್ದೀವಿ ಅಂತಂದರೆ, ಅವರು ನಮ್ಮಲ್ಲಿ ಸಾಲ ತೆಗೆದುಕೊಳ್ಳೋ ಪೂರ್ವದಲ್ಲಿ ಎಷ್ಟೋ ಕಡೆ ಸಾಲ ಮಾಡಿರ್ತಾನೆ, ಅದು ನಮ್ಮ ವಿಷಯ ಗಮನಕ್ಕೆ ಬರೋದಿಲ್ಲ. ಈ ನಾವು NOCಗಾಗಿ ಒತ್ತಾಯ ಮಾಡಿದ್ರೆ ಏನಾಗುತ್ತೆ, ಈ ಕ್ರೆಡಿಟ್ ಕೋಆಪರೇಟಿವ್ದಲ್ಲಿ NOC ಅಂದರೆ ಎಷ್ಟು ಬ್ಯಾಂಕ್ಗಳು ತರಬೇಕು ಸರ್, ಎಷ್ಟು ಕ್ರೆಡಿಟ್ ಕೋಆಪರೇಟಿವ್ಲಿ ನಾವು NOCಗಳು ತರಬೇಕು ಅನ್ನೋ ಪ್ರಶ್ನೆಗಳು ಅವರು ಕೇಳ್ತಾರೆ. ಈ ದಿಶೆಯಲ್ಲಿ ನಮ್ಮ ವ್ಯವಹಾರ ಕುಂಠಿತ ಆಗುತ್ತೆ, ನಮಗೆ ಇರುತ್ತೆ. ಯಾಕಂದರೆ ನಾವು ಠೇವಣಿದಾರರಿಗೆ ವಿಶ್ವಾಸ ಉಳಿಸ್ಕೊಳ್ಬೇಕಾಗತ್ತೆ. ಠೇವಣಿದಾರಿಗೆ ಮರುಪಾವತಿ ಮಾಡಬೇಕಾದ್ರೆ ಆ ಠೇವಣಿ ಬಂದಂಥ ಠೇವಣಿಯನ್ನು ನಾವು ಸಾಲ ರೂಪದಲ್ಲಿ ಕೊಟ್ಟಾಗ ಮತ್ತು ಸಾಲ ಮರುಪಾವತಿ ಆದಾಗ ಮಾತ್ರ ನಾವು ಆ ಠೇವಣಿದಾರ ವಿಶ್ವಾಸ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದು ಆಗಬೇಕಾದ್ರೆ ಸಾಲ ತೆಗೆದುಕೊಂಡಂಥ ವ್ಯಕ್ತಿ ಪ್ರಾಮಾಣೀಕೃತವಾಗಿ ಸಾಲವನ್ನು ಮರುಪಾವತಿ ಮಾಡಬೇಕು. ಇಂಥ ಒಂದು ಸಂದರ್ಭಗಳು ಬಂದ ಹೊತ್ನಾಗ ನಾವು ಈ KYC
ಜೊತೆಗೆ ನಮ್ಮದೇ ಆದ ಒಂದು ವಿಚಾರಣೆ ಆಗಲಿ, ನಮ್ಮದೇ ಆದ ಅವನ್ನು ಪರಿಶೀಲನೆ ಮಾಡ್ತಕ್ಕಂಥದ್ದಾಗಲಿ ನಾವು ರೂಢಿಸ್ಕೊಳ್ಬೇಕು. ಅಂದಾಗ ಮಾತ್ರ ಇದಾಗುತ್ತೆ. ಯಾಕಂದರೆ ನಮ್ಮ ಈ ನಿಜವಾದ ಸಹಕಾರಿಗಳ ಉದ್ದೇಶ ಏನಂತಂದರೆ, ನಮ್ಮಲ್ಲಿ ಸಾಲಗಾರನಾಗಿ ಬಂದಿರತಕ್ಕಂಥ ವ್ಯಕ್ತಿ ಠೇವಣಿದಾರನಾಗಿ ಮಾರ್ಪಾಟು ಹೊಂದಿದಾಗ ಮಾತ್ರ ನಮ್ಮ ಸಹಕಾರಿ ಸಂಘಗಳ ನಿಜವಾದ ಉದ್ದೇಶ ಸಾರ್ಥಕ ಆಗುತ್ತೆ. ಯಾಕಂದರೆ ನಾವು ಆರ್ಥಿಕ ಪುನಶ್ಚೇತನಗೊಳಿಸಬೇಕು, ಬಡವರನ್ನ ಮೇಲಕ್ಕೆ ಎತ್ತಬೇಕು, ಸಣ್ಣ ಸಣ್ಣ ಉದ್ಯಮಗಳನ್ನು ಮಾಡ್ತಕ್ಕಂಥವರಿಗೆ ಪ್ರೋತ್ಸಾಹ ಕೊಡಬೇಕು, ಅವರಿಗೆ ಆರ್ಥಿಕವಾಗಿ ಮೇಲೆತ್ತಬೇಕನ್ನೋ ಸದುದ್ದೇಶ ನಾವು ಬಂದಿರ್ತೀವಿ. ಆ ಸದುದ್ದೇಶ ಈಡೇರಬೇಕಾದ್ರೆ ತೆಗೆದುಕೊಂಡಂಥ ವ್ಯಕ್ತಿ ಸರಿಯಾದ ರೀತಿಯಲ್ಲಿ ಪ್ರಾಮಾಣಿಕ ರೀತಿಯಲ್ಲಿ ಸಾಲವನ್ನು ಮುಟ್ಟಿಸಿದಾಗ ಮಾತ್ರ ಇದಾಗುತ್ತೆ. ಆ ಪ್ರಾಮಾಣಿಕವಾಗಿ ಮುಟ್ಟಿಸ್ತಾನೆಂಬುದನ್ನು ಪರಿಶೀಲನೆ ಮಾಡಿ ಆದಷ್ಟು ಹೆಚ್ಚಿನ ರೀತಿಯಲ್ಲಿ ನಾವು ಗಮನ ಹರಿಸಿ ಸಾಲವನ್ನು ನೀಡತಕ್ಕಂಥ ಒಂದು ಪರಿಪಾಠ ನಾವು ಬೆಳೆಸಿಕೊಳ್ಬೇಕು. ಈ ದಿನಮಾನಗಳನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತು ಸಾಕಷ್ಟು ವಂಚನೆಗಳು ಇತ್ತೀಚೆಗೆ ವಿಜಯವಾಣಿ ಪತ್ರಿಕೆಯಲ್ಲಿ ಸತತವಾಗಿ 5 ದಿನ ಈ ಸಹಕಾರಿ ರಂಗದ ಮೇಲೆ ಸಹಕಾರಿ ರಂಗದಲ್ಲಿ ಆಗ್ತಕ್ಕಂಥ ಅವಘಡಗಳು, ಸಹಕಾರಿ ರಂಗ ಯಾವ ರೀತಿ ದುರುಪಯೋಗ ಆಗ್ತದೆ, ಅದನ್ನು ಯಾವ ರೀತಿ ಬಳಸಿಕೊಳ್ತಾರೆ, ಎಂತೆಂಥ ಜನರು ಈ ಸಹಕಾರದ ರಂಗದ ಮೂಲಕ ತಮ್ಮ ವ್ಯವಹಾರ ನಡೆಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಬೆಳಕು ಚೆಲ್ಲಿದ್ದಾರೆ. ಇದನ್ನು ನಾವು ನೋಡ್ತಾ ಇದ್ದತ್ನಾಗ ಒಮ್ಮೊಮ್ಮೆ ನಮಗೆ ಹೆದರಿಕೆ ಆಗುತ್ತೆ. ಏನಪ್ಪ, ಸಾರ್ವಜನಿಕರು ನಮ್ಮ ಮೇಲೆ ವಿಶ್ವಾಸಿಟ್ಟು ಠೇವಣಿ ಇಟ್ಟಿರ್ತಾರೆ. ಯಾಕಂದರೆ ಅವರು ತಮ್ಮ ಜೀವಮಾನದಲ್ಲಿ ಎಷ್ಟು ಕಷ್ಟಪಟ್ಟು ತಂದಂಥ ದುಡ್ಡನ್ನು ಒಂದು ನಮ್ಮ ಮೇಲೆ ವಿಶ್ವಾಸ ಇಟ್ಟಿರ್ತಾರೆ. ಕಷ್ಟ ಕಾಲದಲ್ಲಿ ಉಪಯೋಗ ಆಗುತ್ತೆ. ಅದಕ್ಕೆ ನಾವು ರಕ್ಷಣೆದಾರರಾಗಿರ್ತೀವಿ. ಅವರ ಠೇವಣಿ ನಾವು ರಕ್ಷಣೆದಾರರು, ನಾವು ಮಾಲೀಕರಲ್ಲ, ಮಾಲೀಕರು ಅವರೇ. ಅದನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮದಿರುತ್ತೆ. ಆ ರಕ್ಷಣೆ ಮಾಡೋದ್ರ ಜೊತೆಗೆ ಆ ವ್ಯಕ್ತಿ ಯಾವ ಸಮಯದಲ್ಲಿ ತನಗೆ ದುಡ್ಡು ಬೇಕಂತ ಕೇಳಿದ್ರೆ ಅದು ಕೊಡ್ತಕ್ಕಂಥ ನಾವು ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ ನಾವು ಚಲಾವಣೆ ಮಾಡಬೇಕಾದ ಅಥವಾ ಸಾಲ ನೀಡಬೇಕಾದಂಥ ವ್ಯಕ್ತಿಗಳನ್ನ ನಾವು ಸರಿಯಾಗಿ ಗುರುತಿಸದೇ ಇದ್ದರೆ ಸಾಕಷ್ಟು ತೊಂದರೆಗಳೇ ನಾವು ಒಳಗಾಗೋದಲ್ಲದೆ ನಂಬಿರತಕ್ಕಂಥ ಠೇವಣಿದಾರರಿಗೂ ತೊಂದರೆ ಆಗ್ತದೆ. ಆ ದಿಶೆಯಲ್ಲಿ ಈ ಸಹಕಾರಿ ರಂಗದಲ್ಲಿ ನಾವು ತಿಳ್ಕೋಬೇಕಾದಂಥ ಇನ್ನು ಬಹಳಷ್ಟು ವಿಷಯಗಳು. ಯಾಕಂದರೆ ಪ್ರಾಕ್ಟಿಕಲಿ ಬೇರೆ ಇರ್ತದೆ, ಥಿಯೋರಾಟಿಕಲಿ ಬೇರೆ ಇರ್ತದೆ. ಇದ್ರ ಬಗ್ಗೆ ನಾವು ಸಾಕಷ್ಟು ವ್ಯವಹಾರಗಳನ್ನು ನೋಡಿದ್ವಿ, ಸಾಕಷ್ಟು ತೊಂದರೆಗಳನ್ನು ಗಮನಿಸಿದ್ವಿ. ಆಮೇಲೆ ಸಾಕಷ್ಟು ಕೆಲವು ಬ್ಯಾಂಕ್ಗಳು ಠೇವಣಿಗಳನ್ನು ಸಾಕಷ್ಟು ಲಪಟಾಯಿಸಿದ್ದಾರೆ, ಮುಚ್ಚಾಕಿದ್ದಾರೆ, ಅಂಥ ವಿಷಯಗಳು ಗಮನಕ್ಕೆ ಬಂದಿವೆ. ಆದರೆ ಇವೆಲ್ಲ ಆಗೋದು ಯಾಕಂದರೆ ನಮ್ಮಲ್ಲಿ ಪ್ರಾಮಾಣಿಕತೆ ಕೊರತೆ ಇದ್ದಾಗ. ನಮ್ಮಲ್ಲಿ ಪ್ರಾಮಾಣಿಕತೆ ಇಲ್ಲ, ನಾವು ಸರಿಯಾಗಿ ನಿರ್ವಹಣೆ ಮಾಡೋಕ್ಕಾಗ್ತಾ ಇಲ್ಲ, ನಮಗೆ ಬೇಕಾಬಿಟ್ಟಿಯಾಗಿ ನಾವು ನಿರ್ವಹಣೆ ಮಾಡ್ತೀವಿ ಅಂದಾಗ ಮಾತ್ರ ಇಂಥ ಸಮಸ್ಯೆಗಳು ಉದ್ಭವ ಆಗ್ತವೆ. ಆ ಕಾರಣಕ್ಕಾಗಿ ಠೇವಣಿದಾರ ವಿಶ್ವಾಸ ನಾವು ಉಳಿಸ್ಕೊಳ್ಬೇಕಂತಂದರೆ ನಮ್ಮ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ಅತ್ಯಂತ ನಿಷ್ಪ್ರಭವಾಗಿ ಪ್ರಾಮಾಣಿಕೃತದಿಂದ ಟ್ರಾನ್ಸ್ಪರೆನ್ಸಿ ರೀತಿಯಲ್ಲಿ ಪಾರದರ್ಶಕವಾಗಿ ನಾವು ಆಡಳಿತವನ್ನು ನಡೆಸಿದಾಗ ಮತ್ತು ಸಾಲವನ್ನು ವಿತರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಗುರುತಿಸುವಿಕೆ ಏನಿರ್ತದೆ, ಸಾಲಗಾರನ ಗುರುತಿಸುವಿಕೆ ಏನಿರ್ತದೆ, ಅದನ್ನು ಸರಿಯಾದ ರೀತಿಯಲ್ಲಿ ಆದರೆ ಮಾತ್ರ ಈ ಒಂದು ಸಹಕಾರಿ ರಂಗಗಳ ಭವಿಷ್ಯ ಉಜ್ವಲ ಆಗುತ್ತೆ ಅನ್ನೋದ್ರಲ್ಲಿ ಸಂತೋಷವೇ, ಇದು ನಿಷ್ಪ್ರಯೋಜನ ಇಲ್ಲ. ಆದರೆ ಈ ಸಹಕಾರಿ ಸಂಘಕ್ಕೆ ಇವತ್ತೇನಾಗುತ್ತೆ ಅಂದರೆ ಪ್ರತಿಯೊಬ್ಬರು ಸಹಕಾರಿ ಸಂಸ್ಥೆಗಳು ಸೌಹಾರ್ದ ಸಹಕಾರಿ ಬಂದ ಮೇಲಂತೂ ಇದು ಬಹಳಷ್ಟು ತ್ವರಿತ ರೀತಿಯಲ್ಲಿ ಬೆಳವಣಿಗೆ ಆಗ್ತವೆ. ಇವತ್ತು ನಮ್ಮ ಸಣ್ಣ ಗಂಗಾವತಿಯಲ್ಲಿ ಸುಮಾರು 70 ಸಮೀಪ ಸೌಹಾರ್ದ ಸಹಕಾರಿಗಳಿವೆ. ಇವೆಲ್ಲ ನೋಡ್ತಾ ಇದ್ರೆ ಒಮ್ಮೊಮ್ಮೆ ಏನಾಗುತ್ತೆ ಅಂದರೆ ಇದು ಯಾವ್ಯಾವ ಪರಿಸ್ಥಿತಿ ತಂದು ಮುಟ್ತದೋ ಅನ್ನೋದ್ರ ಬಗ್ಗೆ ಭಯ ಆಗ್ತದೆ. ಆದರೆ ಯಾವ ಸಂಸ್ಥೆಗಳು ಸರಿಯಾದ ರೀತಿಯಲ್ಲಿ ಪ್ರಾಮಾಣಿಕ ರೀತಿಯಲ್ಲಿ ವ್ಯವಹಾರವನ್ನು ನಡೆಸ್ಕೊಂಡು ಹೋಗ್ತವೆ, ಆ ಸೌಹಾರ್ದ ಸಹಕಾರಿಗಳಿಗೆ ಎಂದೂ ಫೇಲ್ ಆಗೋದಿಲ್ಲ. ಆ ಸೌಹಾರ್ದ ಸಹಕಾರಿ ಜನರು ಅಲ್ಲಿ ಇಟ್ಟಿರ್ತಕ್ಕಂಥ ವಿಶ್ವಾಸಕ್ಕೆ ಎಂದೂ ದ್ರೋಹ ಆಗೋದಿಲ್ಲ ಅಂತ ನನ್ನ ಒಂದು ಭರವಸೆ. ಆದರೆ ಈ ಸಂದರ್ಭದಲ್ಲಿ ನಾವು ಎಷ್ಟೋ ಧರ್ಮ ಸಂಕಟಗಳು ಅನುಭವಿಸ್ತೀವಿ, ಕಷ್ಟಗಳನ್ನು ಅನುಭವಿಸ್ತೀವಿ, ನೋವುಗಳನ್ನು ಅನುಭವಿಸ್ತೀವಿ. ಆದರೂ ಇವೆಲ್ಲ ನಾವು ಅನುಭವಿಸಲೇಬೇಕು. ಯಾಕಂದರೆ ನಮ್ಮಲ್ಲಿ ಇರ್ತಕ್ಕಂಥ ಗ್ರಾಹಕರನ್ನು ನಾವು ರಕ್ಷಣೆ ಮಾಡಬೇಕಾಗ್ತದೆ, ಠೇವಣಿದಾರರ ರಕ್ಷಣೆ ಮಾಡಬೇಕಾಗುತ್ತೆ. ಈ ದಿಸೆಯಲ್ಲಿ ನಾವು ಈ ಸಹಕಾರಿ ರಂಗದಲ್ಲಿ ಎಷ್ಟೆಷ್ಟು ಸಮಸ್ಯೆಗಳು ಬರ್ತವೆ, ಆ ಸಮಸ್ಯೆಗಳನ್ನು ಅತ್ಯಂತ ದಿಟ್ಟತನದಿಂದ ಪ್ರಾಮಾಣಿಕತೆಯಿಂದ ನಾವು ಎದುರಿಸಿದಾಗ ಮಾತ್ರ ಸಹಕಾರಿ ಸಂಘ ಯಶಸ್ವಿ ಆಗಲಿಕ್ಕೆ ಸಾಧ್ಯತೆ. ಇಂಥ ಒಂದು ದಿಶೆಯಲ್ಲಿ ಇವತ್ತು ನಮ್ಮ ವಿಕಾಸ ಸೌಹಾರ್ದ ಸಹಕಾರಿ ಬ್ಯಾಂಕ್ ನಿಜವಾಗಿ ಇದು ಅಭೂತಪೂರ್ವವಾದಂಥ ಒಂದು ಕೆಲಸಗಳು ಅವ್ರು ಮಾಡ್ತಾ ಇರೋದು. ಯಾಕಂತಂದರೆ ಎಷ್ಟೋ ಮಂದಿ ಯಾವುದೇ ಒಂದು ತರಬೇತಿ ಇಲ್ಲದೆ, ಯಾವುದೇ ಒಂದು ಜ್ಞಾನ ಇಲ್ಲದೇ, ಯಾವುದೇ ಒಂದು ತಿಳುವಳಿಕೆ ಇಲ್ಲದೇ ಯಾರೋ ಹೇಳ್ತಾರೆ ಒಂದು 4 ಮಂದಿ ತಕ್ಕ ದುಡ್ಡು ಐತೆ ಅಂದರೆ ಹಾಕಿ ಸೌಹಾರ್ದ ಒಂದು ಸಹಕಾರಿ ಪ್ರಾರಂಭ ಮಾಡ್ತಾರೆ. ಆದರೆ ಅದರ ಪರಿಣಾಮ ಆಗ ಇನ್ನೊಂದು ವಿಶೇಷ ಏನಂತಂದರೆ ಜನರಲ್ಲಿ ಸ್ವಲ್ಪ ಈ ಬಗ್ಗೆ ಅವೇರ್ನೆಸ್ ಮೂಡಿಸೋದು ಒಳ್ಳೆಯದು. ಯಾಕಂದರೆ ಅವರು ಪರ್ಸೆಂಟೇಜ್ ಹೆಚ್ಚು ಕೊಡ್ತಾರೆ, ನಮಗೆ ಡೆಪಾಸಿಟ್ಗೆ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಕೊಡ್ತಾರೆ ಅಂದ ಮಾತ್ರ ಹೋಗಿ ಠೇವಣಿ ಇಡ್ತಕ್ಕಂಥ ಪರಿಪಾಠ ಭಾಳಷ್ಟಿದೆ. ಸಹಜ, ಅದು ಮನುಷ್ಯನ ಒಂದು ವೀಕ್ನೆಸ್ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ
ನಮಗೆ ನಾವು ಇಟ್ಟಿರ್ತಕ್ಕಂಥ ಹಣಕ್ಕೆ ಇವ್ರಿಗೇನೋ ಇವ್ರು ಜಾಸ್ತಿ ಬಡ್ಡಿ ಕೊಡ್ತಾರೆ ಅಂದ್ರೆ ಅಲ್ಲೇ ಇಡೋದು ಉತ್ತಮಲ್ಲಪ್ಪ, ಮುಂದೆ ನಮಗೆ ಅನುಕೂಲ ಆಗುತ್ತೆ ಅನ್ನೋದು ಒಂದು ಸಹಜವಾಗಿರುತ್ತೆ. ಆದ್ರೆ ಆ ವ್ಯಕ್ತಿ, ಯಾವ ವ್ಯಕ್ತಿ ಹೆಚ್ಚಿನ ಒಂದು ಇಂಟ್ರೆಸ್ಟ್ ಡಿಕ್ಲೇರ್ ಮಾಡಿರ್ತಾನೋ ಎಷ್ಟು ಡೆಪಾಸಿಟ್ಗೆ, ಆ ವ್ಯಕ್ತಿ ಎಷ್ಟರ ಮಟ್ಟಿಗೆ ಪ್ರಾಮಾಣಿಕೃತವಾಗಿದ್ದಾನೆ, ಅವನು ಎಷ್ಟರ ಮಟ್ಟಿಗೆ ನಡೆಸ್ತಾ ಇದ್ದಾನೆ ಸರಿಯಾಗಿ, ಅವನು ಆರ್ಥಿಕ ಸ್ಥಿತಿಗತಿಗಳೇನು, ಅಲ್ಲಿ ಆದಾಯ ಪತ್ರಿಕೆಗಳೇನು, ಪ್ರಾಫಿಟ್ ಆ್ಯಂಡ್ ಲಾಸ್ ಏನು, ಆಮೇಲೆ ಅವರ ಠೇವಣಿಗಳು, ರಿಸರ್ವ್ ಫಂಡ್ಗಳನ್ನು, ಆಮೇಲೆ ಸಾಲ ಕೊಟ್ಟಿರ್ತಕ್ಕಂಥ ವಸೂಲಾತಿ ಎಷ್ಟರ ಮಟ್ಟಿಗೆ ಆಗ್ತದೆ, ಇವೆಲ್ಲದ್ರ ಬಗ್ಗೆ ಆಲೋಚನೆ ಮಾಡಿ ಠೇವಣಿ ನೀಡ್ತಕ್ಕಂಥ ಒಂದು ಪರಿಪಾಠ ಬೆಳೆಸ್ಕೊಳ್ಬೋದು ಜನರು ಕೂಡ. ಯಾಕೆಂತಂದರೆ ನೋಡ್ತಾರೆ, ಈಗ ಪೇಪರ್ನಲ್ಲಿ ಹೋದ್ರಿ, ನಾವು 3-4 ನಾನು ಹೆಸರು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಬಹುಶಃ ಈ ಸಹಕಾರ ರಂಗದಲ್ಲಿ ಇರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಗೊತ್ತಿದೆ ಎಷ್ಟು ಇವತ್ತು ದೊಡ್ಡ ದೊಡ್ಡ ರಾಷ್ಟ್ರ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ ಬ್ಯಾಂಕ್ಗಳು ಕೂಡ ಯಾವ ರೀತಿ ಠೇವಣಿದಾರರಿಗೆ ಮೋಸ ಮಾಡಿದ್ದಾವೆ ಅನ್ನೋದು ಗೊತ್ತಾಗ್ತದೆ. ಆ ದಿಶೆಯಲ್ಲಿ ನಾವು ಸಾಕಷ್ಟು ತಿಳುವಳಿಕೆಯನ್ನು ಪಡೆದುಕೊಂಡು ಒಂದು ಠೇವಣಿ ನೀಡಬೇಕಾದ್ರೆ ಒಂದು ಬ್ಯಾಂಕಿನ ಪೂರ್ವ ಇತಿಹಾಸವನ್ನು ನಾವು ಅವಲೋಕಿಸಿ ಆ ಠೇವಣಿಯನ್ನು ನೀಡ್ತಕ್ಕಂಥ ಒಂದು ಪರಿಪಾಠ ಬೆಳೆಸಿಕೊಳ್ಬೇಕು. ಆ ದಿಶೆಯಲ್ಲಿ ಇವತ್ತು ನಾವು ಈ ಸಹಕಾರ ರಂಗದಲ್ಲಿ ಅನೇಕ ಒಂದು ಮಾರ್ಪಾಟುಗಳು ಆಗ್ತಾ ಇವೆ. ಇವತ್ತು ಸರ್ಕಾರ ಕೂಡ ಸಾಕಷ್ಟು ಜಾಗೃತಗೊಂಡಿದೆ. ಈ ದಿಶೆಯಲ್ಲಿ ಇನ್ನೂ ಅನೇಕ ಕಟ್ಟುನಿಟ್ಟಿನ ಒಂದು ಕಾಯ್ದೆಯನ್ನು ರೂಪಿಸ್ತಕ್ಕಂಥ ಒಂದು ಸಂದರ್ಭ ಬಂದಿದೆ. ಆ ದಿಶೆಯಲ್ಲಿ ಮಾಡಿದ್ರೂ ತಪ್ಪಿಲ್ಲ ಕಾಯ್ದೆಗಳು, ಕಠಿಣವಾದ ಕಾಯ್ದೆಗಳು. ಯಾಕಂದರೆ ನಮ್ಮ ಠೇವಣಿದಾರರ ಅನುಕೂಲಕ್ಕಾಗಿ, ಯಾಕಂದರೆ ನಾವು ಮಾಡ್ತಿರ್ತಕ್ಕಂಥ ಕೆಲಸ ಒಂದು ರೀತಿಯಿಂದ ಸಮಾಜ ಸೇವೆ ಕೆಲಸ, ಸಮಾಜದಲ್ಲಿ ಇರ್ತಕ್ಕಂಥ ಆರ್ಥಿಕವಾಗಿ ದುರ್ಬಲ ವರ್ಗದವ್ರನ್ನ ಮೇಲೆತ್ತಬೇಕು ಅನ್ನೋ ಒಂದು ಸದುದ್ದೇಶದಿಂದ ನಾವು ಬಂದಿರ್ತೇವೆ ಹೊರತು ಈ ಒಂದು ಸಂಸ್ಥೆಯನ್ನು ಲಾಭದಾಯಕ ಹುದ್ದೆ ಅಂತ ತಿಳಿದುಕೊಂಡು ಲಾಭ ಮಾಡಿಕೊಳ್ಳೋಕೆ ನಮ್ಮ ದೃಷ್ಟಿಯಿಂದ ಈ ಸಂಸ್ಥೆಯನ್ನು ನಾವು ಹುಟ್ಟಾಗಿರೋದಿಲ್ಲ. ಆರ್ಥಿಕವಾಗಿ ಪುನಶ್ಚೇತನಗೊಳಿಸಬೇಕು, ಬಡಬಗ್ಗರಿಗೆ ಇದರಿಂದ ಸಹಾಯ ಆಗಬೇಕು, ಅವ್ರ ಜೀವನ ರೂಪಿಸ್ಕೊಳ್ಬೇಕು, ಅವ್ರ ಸಾಲಗಾರನಾಗಿ ತಪ್ಪಿಸಿ ಅವನ ಠೇವಣಿದಾರನಾಗಿ ನಾವು ಪರಿವರ್ತನೆ ಅವನಲ್ಲಿ ಮಾಡಬೇಕು ಅಂದಾಗ ಮಾತ್ರ ಈ ಒಂದು ಸಹಕಾರಿ ಸಂಘಗಳ, ಸೌಹಾರ್ದ ಸಹಕಾರಿಗಳ ನಿಜವಾದ ಉದ್ದೇಶ ಈಡೇರುತ್ತಂತ ನನ್ನ ಭಾವನೆ ಇದೆ. ಆ ದಿಶೆಯಲ್ಲಿ ಅನೇಕ ವೈವಿಧ್ಯಮಯವಾದ ಚಟುವಟಿಕೆಗಳನ್ನು ನಾವು ಆರಿಸಿಕೊಳ್ಬೇಕಾಗುತ್ತೆ. ಆ ದಿಶೆಯಲ್ಲಿ ಇವತ್ತು ನಮ್ಮ ಈ ಒಂದು ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಚೇರ್ಮನ್ರಾಗಿರ್ತಕ್ಕಂಥ ವಿಶ್ವನಾಥ್ ಹಿರೇಮಠ ಅವರು ನಿಜವಾಗಿ ಇವತ್ತು ಸುಮಾರು 20-22 ವರ್ಷಗಳಿಂದ ನಾನು ಇವರ ಒಡನಾಟದಲ್ಲಿದ್ದೇನೆ. ಪ್ರಾರಂಭದಲ್ಲಿ ಇವರ ಚಿಂತನೆಗಳನ್ನು ನಾನು ಸಾಕಷ್ಟು ರೀತಿಯಲ್ಲಿ ಅವಲೋಕಿಸಿದ್ದೀನಿ. ಇವರ ಚಿಂತನೆಗಳ ಬಗ್ಗೆ ನನಗೆ ಇವರು ಪ್ರಾರಂಭದಲ್ಲಿ ಸಿಂಧೂರಲ್ಲಿ ನಂತರ ಆಮೇಲೆ ಹೊಸಪೇಟೆಯಲ್ಲಿ ನನಗೆ ಆಶ್ಚರ್ಯ ಆಯಿತು, ಇವರು ಹೊಸಪೇಟೆಯಲ್ಲಿ ಇರ್ಬೋದೇನೋ ಅಂತ ಅಂದ್ಕೊಂಡು, ಇಲ್ಲ ಸಿಂಧೂರವರು ಅಂತ. ನಂತರದಲ್ಲಿ ಹೊಸಪೇಟೆಯಲ್ಲಿ ಎಷ್ಟು ಬೃಹದಾಕಾರವಾಗಿ ಒಂದು ಸಂಸ್ಥೆಯನ್ನು ಮೇಲ್ಮಟ್ಟಕ್ಕೆ ಕೊಂಡೊಯ್ತಾರೆ ಅಂತಂದರೆ ಇವರ ಚಿಂತನೆಗಳು, ಇವರ ವಿಚಾರಗಳು ಮತ್ತು ಇವರ ಪಾರದರ್ಶಕವಾದ ಆಡಳಿತಗಳು ಎಷ್ಟು ಉತ್ತಮವಾಗಿರೋದು ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಆ ದಿಶೆಯಲ್ಲಿ ನಮ್ಮ ವಿಶ್ವನಾಥ್ ಹಿರೇಮಠ ಅವರು ಈ ಒಂದು ಅಭೂತಪೂರ್ವವಾದಂತೆ, ಅತ್ಯಂತ ವೈಶಿಷ್ಟ್ಯಪೂರ್ಣವಾದಂತೆ, ಯಾವುದೋ ಸಿಲ್ವರ್ ಜೂಬ್ಲಿ, ಡೈಮಂಡ್ ಜೂಬ್ಲಿ ಯಾವ ಬಂದ 2 ದಿವಸ 3 ದಿವಸ ಕಾರ್ಯಕ್ರಮ ಮಾಡಿ ನಾವು ಬಿಟ್ಟು ಹೋಗ್ತೀವಿ, ಅದಲ್ಲ. ಪರಿಪೂರ್ಣವಾಗಿ 365 ದಿವಸಗಳು ಈ ಸಹಕಾರಿ ಸಂಘಕ್ಕೆ ಸಂಬಂಧಪಟ್ಟಂಥ ಅನೇಕ ಕಾರ್ಯಕ್ರಮಗಳನ್ನು, ಅನೇಕ ತಿಳುವಳಿಕೆಯನ್ನು, ಅನೇಕ ಜ್ಞಾನವನ್ನು ಇವರು ಎಲ್ಲ ಸಹಕಾರಿಗಳಿಗೆ ಮತ್ತು ಸಾರ್ವಜನಿಕರಿಗೆ ನೀಡ್ತಾ ಬಂದಿದ್ದಾರೆ. ಇದು ನಿಜವಾಗಿಯೂ ಸಹಕಾರಿಗಳಿಗೆ ಒಂದು ರೀತಿಯಿಂದ ಪ್ರೋತ್ಸಾಹ ಮತ್ತು ಗೌರವ ಪಡ್ತಕ್ಕಂಥ ವಿಷಯ. ಯಾಕೆಂದರೆ ನಮ್ಮ ಸಂಸ್ಥೆನ ನಾವು ಹುಟ್ಟುಹಾಕಿ ಅದನ್ನು ಯಶಸ್ವಿ ಯಾಕೆ ಪ್ರತಿಯೊಬ್ಬ ಮನುಷ್ಯಗೆ ನಾನು ಒಂದು ಸಂಸ್ಥೆ ಹಾಕಿದರೆ ಆ ಸಂಸ್ಥೆ ಚೆನ್ನಾಗಿ ನಡಿಬೇಕು, ಅದು ಮುಂದೆ ಬೆಳೆದಬೇಕು ಅಮ್ಮ ಒಂದು ಆಸೆ ಇರುತ್ತೆ. ಆ ಆಸೆ ಸರಿಯಾದ ರೀತಿಯಲ್ಲಿ ಈಡೇರಬೇಕಂದ್ರೆ ಇವೆಲ್ಲ ಜ್ಞಾನಗಳ ಅವಶ್ಯಕತೆ ನಮಗಿದೆ. ಅಂತ ಒಂದು ಜ್ಞಾನ ಭಂಡಾರವನ್ನು ಇವತ್ತು ನಮ್ಮ ವಿಶ್ವನಾಥ್ ಹಿರೇಮಠ ಅವರು ತಮ್ಮ ವಿಕಾಸ ಸೌಹಾರ್ದ ಬ್ಯಾಂಕಿನ ಒಂದು ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆ ಮೂಲಕ ನಮ್ಮ ಜನರಿಗೆ ಕೊಡ್ತಾ ಇದ್ದಾರೆ ಅಂದರೆ ನಿಜವಾಗಿಯೂ ಮತ್ತು ಅವರ ಟೀಮಿಗೂ ಮತ್ತು ಈ ಒಂದು ವಿಶಿಷ್ಟವಾದ ಒಂದು ಪರಿಕಲ್ಪನೆಯನ್ನು ಕೊಟ್ಟಂಥ ಎಲ್ಲ ವ್ಯಕ್ತಿಗಳು ನಾನು ಹೃದಯಪೂರ್ವಕವಾಗಿ ಕೃತಜ್ಞತೆ ಸಲ್ಲಿಸ್ತೇನೆ. ಜೈ ಹಿಂದ್, ಜೈ ಸಹಕಾರ. ಸಹಕಾರಿ ಸಂಸ್ಥೆಗಳು ಸೂಕ್ತ KYC ದಾಖಲೆಗಳನ್ನು ಸ್ವೀಕರಿಸಿಕೊಳ್ಳುವುದರ ಮೂಲಕ ಸಾಲ ಮಂಜೂರು ಮಾಡಬೇಕು. ಇದರಿಂದ ಸಾಲ ಮರುಪಾವತಿಗೆ ಯಾವುದೇ ಅಡೆತಡೆಗಳು ಉಂಟಾಗುವುದಿಲ್ಲ. ಆ ಮೂಲಕ ಠೇವಣಿದಾರರ ವಿಶ್ವಾಸವನ್ನು ಕಾಯ್ದುಕೊಳ್ಳುವಲ್ಲಿ ಸಹಾಯಕ ಆಗುತ್ತದೆ ಎಂಬುದನ್ನು ತಿಳಿಸುವುದರ ಮೂಲಕ ತಮ್ಮ ಅತಿಥಿ ನುಡಿಗಳನ್ನಾಡಿದಂಥ ಶ್ರೀ ಪ್ರಭಾಕರ್ H ಇವರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಮುಖ್ಯ ಘಟ್ಟ. ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ BJ ಕುಲಕರ್ಣಿರವರು
ನಿಮ್ಮ ಗ್ರಾಹಕರನ್ನು ಅರ್ಥೈಸಿಕೊಳ್ಳಿ ಎಂಬ ವಿಷಯದ ಕುರಿತು ತಮ್ಮ ಉಪನ್ಯಾಸವನ್ನು ಆರಂಭಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸದ್ಮಂಗಲಾನಿ ಭವಂತು, ಸರ್ವೇ ಜನ ಸುಖಿನೋ ಭವಂತು. ಈ ಉಕ್ತಿಯಿಂದ ಇವತ್ತಿನ ನನ್ನ ಕಾರ್ಯಕ್ರಮವನ್ನು ಶುರು ಮಾಡಲಿಕ್ಕೆ ಸಂತೋಷ ಅನ್ನಿಸ್ತದೆ. ವಿಕಾಸ ಬ್ಯಾಂಕಿನ ಬೆಳ್ಳಿ ಹಬ್ಬದ ಕಾರ್ಯಕ್ರಮದಲ್ಲಿ ಈ ಆಚರಣೆ ಸುಮಾರು 230 ದಿವಸಗಳ ಸತತವಾಗಿ ನಡೆದುಕೊಂಡು ಬಂದಂಥ ವಿಷಯ ತಮಗೆಲ್ಲ ಗೊತ್ತಿದ್ದಂಥದ್ದು. ಅದರಲ್ಲಿ ವಿಶೇಷವಾಗಿ ಇವತ್ತು ಗುರುವಾರ ಸಹಕಾರಿಗಳ ವಿಕಾಸಕ್ಕಾಗಿ ವಿಶೇಷ ಒಂದು ಕಾರ್ಯಕ್ರಮ, ಸರಣಿ ಕಾರ್ಯಕ್ರಮದಲ್ಲಿ 33ನೇ ಸರಣಿ ಕಾರ್ಯಕ್ರಮ. ವಿಷಯ ಈಗಾಗಲೇ ಪ್ರಸ್ತುತಪಡಿಸಿದಂತೆ KYC. KYC ಅಂದ ತಕ್ಷಣ ಎಲ್ಲರಿಗೂ ಏನು ಅನಿಸುತ್ತೆ, KYC ಅಲ್ವಾ, ನೋ ಯುವರ್ ಕಸ್ಟಮರ್. ಓಹ್, KYC ನೋ ಯುವರ್ ಕಸ್ಟಮರ್ ಅಂತ ಹೇಳಿ ಒಂದು ಇವತ್ತಿನ ವಿಶೇಷ ಸರಣಿ ಕಾರ್ಯಕ್ರಮದಲ್ಲಿ ಇದರ ಅರ್ಥ ಬಹಳ ಗಂಭೀರವಾಗಿದೆ. ಇದನ್ನು ತಿಳ್ಕೊಳ್ಳೋಕ್ಕೆ ನಾವು ಮುಂದಿನ ಕೆಲವು ನಿಮಿಷಗಳಲ್ಲಿ ಪ್ರಯತ್ನ ಮಾಡೋಣ. ಮತ್ತು ಇವತ್ತು ಉಪಸ್ಥಿತರಿರ್ತಕ್ಕಂಥ ಎಲ್ಲ ಸಹಕಾರಿ ಬಂಧುಗಳೇ ಮತ್ತು ಇವತ್ತಿನ ಅಧ್ಯಕ್ಷತೆ ವಹಿಸಿದಂಥ ಸನ್ಮಾನ್ಯ ಶ್ರೀ ವೆಂಕಪ್ಪನವರೇ, ಅತಿಥಿಗಳಾದ ಶ್ರೀ ಪ್ರಭಾಕರ್ ಅವರೇ, ಮತ್ತು ನಿಮ್ಮೆಲ್ಲರ ಆತ್ಮೀಯ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಶ್ರೀ ವಿಶ್ವನಾಥ್ ಹಿರೇಮಠ ಅವರೇ, ಈ ಬೆಳ್ಳಿ ಹಬ್ಬದ ಕಾರ್ಯಕ್ರಮದ ವಿಶೇಷ ರೂಪಾವಳಿಗಳನ್ನು ನಿರ್ಮಿಸಿ ತಮ್ಮಗಳವರೆಗೆ ಇದನ್ನು ಪ್ರಸ್ತುತಪಡಿಸ್ತಕ್ಕಂಥ ಸಂಪೂರ್ಣ ಯಶಸ್ಸು ಸನ್ಮಾನ್ಯ ಶ್ರೀ ವಿಶ್ವನಾಥ್ ಹಿರೇಮಠ ಅವರಿಗೆ ಸಲ್ಲತಕ್ಕದ್ದು ಅಂತ ಹೇಳಿ ನನ್ನ ಭಾವನೆ. ಮತ್ತು ಪ್ರಾಸ್ತಾವಿಕವಾಗಿ ನುಡಿಮಾಡಿದ ಶ್ರೀಮತಿ ಮಧುಶ್ರೀ ಅವರೇ, ಉಪಸ್ಥಿತ ನನ್ನ ಎಲ್ಲ ಆತ್ಮೀಯ ವಿಕಾಸ್ ಬ್ಯಾಂಕಿನ ಸಿಬ್ಬಂದಿ ವರ್ಗದವರೇ ಮತ್ತು ಇತರ ಸಹಕಾರಿ ಸಂಸ್ಥೆಯ ನನ್ನ ಎಲ್ಲ ಆತ್ಮೀಯ ಮಿತ್ರರೇ, ಹಿರಿಯರೇ, ಮಾರ್ಗದರ್ಶಕರೇ ಮತ್ತು ವಿಶೇಷವಾಗಿ ಗೌರವ ಪಡೆದಂಥ ವ್ಯಕ್ತಿಗಳೇ, ಎಲ್ಲರಿಗೂ ನನ್ನ ನಮಸ್ಕಾರವನ್ನು ತಿಳಿಸಿ ಇವತ್ತಿನ ವಿಷಯಕ್ಕೆ ನೇರವಾಗಿ ಬರಲಿಕ್ಕೆ ಇಷ್ಟಪಡ್ತೇನೆ. KYC ಎಲ್ಲರಿಗೂ ಗೊತ್ತಿದ್ದಂಗೆ KYC ಕನ್ನಡನೋ ಇಂಗ್ಲೀಷೋ ಅಥವಾ ಕನ್ನಡ ಮತ್ತು ಇಂಗ್ಲೀಷ್ಗಳ ಸಮ್ಮಿಲನೋ, ಇದನ್ನು ನೀವು ಮಾಡಿದಾಗ KYC ಅಂದ್ರೆ ಏನ್ರಿ, ಎಲ್ಲರೂ ಹೇಳ್ತಾರೆ KYC ಅಂದ್ರೆ ಏನ್ರಿ, ನೋ ಯುವರ್ ಕಸ್ಟಮರ್. ಕನ್ನಡದಲ್ಲಿ ಏನು ಹೇಳ್ರಪ್ಪ ಅದನ್ನ, ಏನ್ರಿ KYC ತಗೊಂಡಿದ್ದೀರಾ, KYC ಆಯ್ತಾ, KYC ಡಾಕ್ಯುಮೆಂಟೇಶನ್ ಆಯ್ತಾ? ನೇರವಾಗಿ ಕನ್ನಡದಲ್ಲಿ ನಾವು ಮಾತಾಡಬೇಕಾದ್ರೆ KYC ಅಂದ್ರೆ ಏನು, ವಾಟ್ ಈಸ್ KYC ಬಂದಾಗ ನಿನ್ನೆ ನಾವು ಖಂಡಿತವಾಗಿ ನಾನು ನಮ್ಮ ಅಧ್ಯಕ್ಷರಾದ ವಿಶ್ವನಾಥ್ ಹಿರೇಮಠರ ಜೊತೆಗೆ 2 ನಿಮಿಷಗಳ ಚರ್ಚೆ ಆಯಿತು. ಸರ್, ನಾಳಿನ ವಿಷಯಕ್ಕೆ KYC ಬಗ್ಗೆ ಮಾತಾಡಿದರೆ ಚೆನ್ನಾಗಿರುತ್ತೆ ಅಂದರು. ಆಗಬಹುದು ಸರ್, KYC ಮಾತಾಡ್ಬೋದು. ನನಗೆ ಅವಾಗೇನು ಅನಿಸ್ತು, KYC ವಿಷಯ ಎಷ್ಟು ಸಣ್ಣದಿದೆ ಇಲ್ಲ, ಇದು ಎಲ್ಲರಿಗೂ ಗೊತ್ತಿದೆ. KYC ಅಂದ್ರೆ ಏನ್ರಿ, KYC ನಿಮ್ಮ ಆಧಾರ್ ಕಾರ್ಡ್ ಕೊಡ್ರಿ, ನಿಮ್ಮ ID ಕಾರ್ಡ್ ಕೊಡ್ರಿ, ನಿಮ್ಮ ಫೋಟೋ ಕೊಡ್ರಿ, ಅಕೌಂಟ್ ಓಪನ್ ಮಾಡ್ರಿ, ಇಲ್ಲಿ ಸಹಿ ಮಾಡ್ರಿ, ಅಲ್ಲಿ ಸಹಿ ಮಾಡ್ರಿ, ಈ ಡಾಕ್ಯುಮೆಂಟ್ ತಗೊಳ್ರಿ. ಇದು ಸಾಮಾನ್ಯವಾಗಿ ನಿತ್ಯವಾಗಿ ನಾವು KYC ಮಾಡ್ತಕ್ಕಂಥ ಒಂದು ಆಕ್ಟಿವಿಟೀಸ್, ಚಟುವಟಿಕೆಗಳು. ಅದಕ್ಕೆ ನನಗೆ ಒಂದು ನಿಮಿಷ ಅನಿಸ್ತಿದ್ದು, KYC ಅಂದರೆ ಇದು ಅರ್ಥ ಇಷ್ಟೇ ಅಲ್ಲ, ಇದರ ಹಿಂದೆ ಅಗಾಧವಾದ ಅರ್ಥವಿದೆ KYC. ಅದನ್ನು ನಾವು ಪ್ರಯತ್ನ ಮಾಡೋಣ ಅಂತ ಹೇಳಿ ಅದಕ್ಕೆ ಅಧ್ಯಕ್ಷರು ಹೇಳಿದೆ. ಸರ್, ಇದಕ್ಕೊಂದು ನಾವು ಬೇರೆನೇ ಅರ್ಥ ಕೊಡೋಣ, ಇದಕ್ಕೆ ಕೊಡಬಹುದಾ? ಕೊಡಿ ಸರ್, ನಿಮ್ಗೆ ಏನು ಯಾವ್ದು ಸರಿ ಅನ್ನಿಸ್ತದೆ ನೀವು ಕೊಡಿ, ನೋಡಿ ನಿಮ್ಗೆ ವಿಷಯ ಹೇಗೆ ಪ್ರಸ್ತಾವನೆ ಮಾಡ್ತಾರೆ. ಅದಕ್ಕೆ ಏನು ಹೇಳಿದೆ, KYC ಅಂದರೆ ನೋ ಯುವರ್ ಕಸ್ಟಮರ್ ಅನ್ನೋಕ್ಕಿಂತ ನಿಮ್ಮ ಗ್ರಾಹಕರನ್ನು ಅರ್ಥೈಸಿಕೊಳ್ಳಿ. ಕನ್ನಡದಲ್ಲಿ ನನ್ನ KYCಗೆ ನನ್ನ ಅರ್ಥ ಏನಂದರೆ ನಿಮ್ಮ ಗ್ರಾಹಕರನ್ನು ಅರ್ಥೈಸಿಕೊಳ್ಳಿ. ಪರ್ಯಾಯವಾಗಿ ಕನ್ನಡದಲ್ಲಿ ಬೇರೆ ಬೇರೆ ಶಬ್ದಗಳನ್ನು ಸಹಿತ ನಾವು ಇದಕ್ಕೆ ಉಪಯೋಗ ಮಾಡಬಹುದು. ಹೇಗೆ ಮಾಡಬಹುದು? ನಿಮ್ಮ ಗ್ರಾಹಕರನ್ನು ತಿಳಿದುಕೊಳ್ಳಿ,
ನಿಮ್ಮ ಗ್ರಾಹಕರ ಬಗ್ಗೆ ಮಾಹಿತಿ ಪಡೆಯಿರಿ. ನಿಮ್ಮ ಗ್ರಾಹಕರ ಬಗ್ಗೆ ಎಲ್ಲ ಮಾಹಿತಿ ಸಂಗ್ರಹಣೆಯನ್ನು ಮಾಡಿ ಅವ್ರ ಬಗ್ಗೆ ವಿಚಾರಿಸಿ ಅಂದ್ಕೊಳ್ಳಿ ಏನು ಮಾಡ್ತೀವಿ, ಅವರು ಎಲ್ಲಿರ್ತಾರೆ, ಏನು ಉದ್ಯೋಗ ಮಾಡ್ತಾರೆ, ಸಾಮಾನ್ಯವಾಗಿ ನಾವು ಮಾಹಿತಿಗಳನ್ನು ಪಡಿತೇವೆ. ಆದರೆ ಇವತ್ತಿನ ವಿಶೇಷ ಶಬ್ದ ಉಪಯೋಗ ಮಾಡೀವಿ ಇಲ್ಲಿ. ಏನು ಶಬ್ದ ಅದು? ನಿಮ್ಮ ಗ್ರಾಹಕರನ್ನು ಅರ್ಥೈಸಿಕೊಳ್ಳಿ. ತಿಳಿದುಕೊಳ್ಳಿ ಬೇರೆ, ಅರ್ಥೈಸಿಕೊಳ್ಳಿ ಬೇರೆ. ಅರ್ಥೈಸಿಕೊಳ್ಳಿ ಅಂದರೆ ಗ್ರಾಹಕರನ್ನ ಪ್ರತಿಯೊಂದು ಮಾಹಿತಿಯನ್ನ ಪಡೆದಂಥ ಮಾಹಿತಿಯು ಸೂಕ್ತವಾಗಿದೆಯೋ, ಸಕಾರಣವಾಗಿದೆಯೋ, ಸಂಯುಕ್ತಿಯುತವಾಗಿದೆಯೋ, ಕಾರಣೀಭೂತವಾಗಿದೆಯೋ, ಸಕಾಲಕ್ಕೆ ಉಪಯುಕ್ತವಾದ ಮಾಹಿತಿ ನೀಡಿ ನಮ್ಮ ಉದ್ದೇಶ ಅದರಿಂದ ಈಡೇರಿಸಬಹುದೋ. ಒಂದು ಸಂಸ್ಥೆಯಾಗಿ ಇಲ್ಲಿ ನಾ ಬ್ಯಾಂಕು ಅನ್ನೋ ಶಬ್ದವನ್ನು ಉಪಯೋಗ ಮಾಡಲಿಕ್ಕೆ ಇಷ್ಟನೇ ಪಡಲ್ಲ. KYCಯಲ್ಲಿ ಬ್ಯಾಂಕ್ ಅನ್ನೋ ಶಬ್ದವನ್ನು ಮಾಡ್ಲಿಕ್ಕೆ ಇಷ್ಟನೇ ಪಡೋದಿಲ್ಲ. KYC is nothing but it is the exchange of information between the two entities. ಎರಡು ವ್ಯಕ್ತಿಗಳ ಮಧ್ಯೆ ಮಾಹಿತಿಯ ವಿನಿಮಯವಾಗುವುದೇ KYC. ಓಕೆ, ನೀವು ಬ್ಯಾಂಕ್ಗೆ ನೀವು ನಿಮ್ಮ ಕಸ್ಟಮರ್ ಬಗ್ಗೆ KYC ಹೇಳ್ತಾರೆ. ಕಸ್ಟಮರು ನಮ್ಮ ಬ್ಯಾಂಕ್ ಅಥವಾ ನಮ್ಮ ಸಂಸ್ಥೆ ಬಗ್ಗೆ KYC you forget bank for some time. ಸಂಸ್ಥೆ ಯಾವುದೇ ಇರಬಹುದು, ಒಂದು ಕಿರಾಣಿ ಮರ್ಚೆಂಟ್ ಇರಬಹುದು, ಒಬ್ಬ ಗ್ರಾಹಕರು ಬಂದು ಆ ಪರ್ಟಿಕ್ಯುಲರ್ ಸಂಸ್ಥೆಯಲ್ಲಿ, ಆ ಪರ್ಟಿಕ್ಯುಲರ್ ಒಂದು ಶಾಪಿನಲ್ಲಿ, ಆ ಪರ್ಟಿಕ್ಯುಲರ್ ಒಂದು ವ್ಯವಹಾರದ ಸ್ಥಳದಲ್ಲಿ ಬಂದು ಅವ್ರು ಏನಾದರೂ ಖರೀದಿ ಮಾಡಬೇಕಂದ್ರೆ ಏನು ವಿಚಾರ ಮಾಡ್ತಾರೆ? ಇಲ್ಲಪ್ಪ, ಆ ಶಾಪಿಗೆ ಹೋದರೆ ಒಳ್ಳೆ ಮಾಲ್ ಕೊಡ್ತಾರೆ, ಕರೆಕ್ಟಾಗಿ ತೂಕ ಮಾಡ್ತಾರೆ, ತೂಕದ ಪರವಾಗಿ ಇರುತ್ತೆ, ಬೇರೆ ಕಡೆಯಿಂದ ಒಂದು ಪೈಸೆ ಜಾಸ್ತಿ ಚಾರ್ಜ್ ಮಾಡಲ್ಲ, ಬೇಗನೆ ಕೊಡ್ತಾರೆ, ಹೋದ 5 ನಿಮಿಷದಲ್ಲಿ ನಮ್ಮ ಕೆಲಸ ಆಗತ್ತೆ. ಕಿರಾಣಿ ಅಂಗಡಿ ಸಾಮಾನ್ಯಕ್ಕೆ ಹೋದಾಗ ಕಿರಾಣಿ ಸಾಮಾನು ಲಿಸ್ಟ್ ಎಂತ ಇದ್ರೂ ಸಹಿತ, ಎಷ್ಟೇ ಗದ್ದಲ ಇದ್ರೂ ಕೂಡ ನಮಗೆ 5 ನಿಮಿಷದಲ್ಲಿ ಸಿಗತ್ತೆ. ಇದು ಗ್ರಾಹಕರ ದೃಷ್ಟಿಯಿಂದ ಇನ್ನೊಂದು ಎಂಟಿಟಿ ಬಗ್ಗೆ ವಿಚಾರ ಮಾಡ್ತಕ್ಕಂಥದ್ದು. ಇದು KYC ಅಂತ ನಿಮ್ಗೆ ಅನ್ಸಲ್ವಾ? ಇನ್ನು ಎರಡನೇದಾಗಿ, ಆ ಸಂಸ್ಥೆಯಿಂದ ಆ ವ್ಯಕ್ತಿಯ ಬಗ್ಗೆ ನಾವು ತಿಳ್ಕೊಳ್ಳೋದು. ಒಬ್ಬ ವ್ಯಕ್ತಿ ಬಂದು ಕೇಳ್ತಾನೆ, ಸರ್ ನಿಮ್ಮಲ್ಲಿ ಮಾಲ್ ಖರೀದಿ ಮಾಡ್ತಾ ಇದ್ದೇವೆ, ಮಾಲ್ ಖರೀದಿಗೆ ಎಷ್ಟು ಬೇಕು ಅಂದ್ಕೊಳ್ಳೆ ಕೊನೆಗೆ ಒಂದು ಹಂತಕ್ಕೆ ಬಂದಾಗ ಅವರು ನಮ್ಮ ಸಂಸ್ಥೆ ಕಡೆಯಿಂದ ಒಂದು ವಿಶೇಷ ಮಾಡ್ತಾರೆ. ಏನು? ಬೇಗ ಕೊಡಬೇಕು, ತಕ್ಷಣ ಕೊಡಬೇಕು, ಫೋನ್ ಮಾಡಿದ ತಕ್ಷಣ ಇದು ಮಾಡಬೇಕು, ಅಥವಾ ಹಣದ ಒಂದು ಕಡಿಮೆ ಇದ್ದಾಗ ಹಣ 1-2 ದಿವಸ ಬಿಟ್ಟು ಕೊಡ್ತೇವೆ. ಇವನ್ನೆಲ್ಲ ಹೇಳಿದಾಗ ನಾವೇನು ಮಾಡ್ತೀವಿ? ಆ ಕಸ್ಟಮರ್ ಬಗ್ಗೆ ಅಥವಾ ವ್ಯಕ್ತಿ ಬಗ್ಗೆ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ. ಕಂಟಿನ್ಯೂಸ್ ಆಗಿ ನಮ್ಮ ಜೊತೆಗೆ ಬಂದು ಅವನು ವ್ಯಕ್ತಿಯಿಂದ ಕಸ್ಟಮರ್ ಆಗಿದ್ದರೆ ಆಯ್ತು ರೀ, ನಾಳೆನೇ ಕೊಡಿ, ನಾಡ್ದೆ ಕೊಡಿ, ಬನ್ನಿ ನೋಡ್ರಿ. ಇದು ವ್ಯಕ್ತಿ ಜೀವನದಲ್ಲಿ ಅಥವಾ ವೈಯಕ್ತಿಕ ಜೀವನದಲ್ಲಿ ನಡೀತಕ್ಕಂಥ KYC ವಿಚಾರಗಳು. ನಾನೀಗ ಇವತ್ತು ಬರ್ತಾ ಇರೋ KYC ವಿಚಾರ ಹಣಕಾಸಿನ ಸಂಸ್ಥೆಗಳಲ್ಲಿ ಅಥವಾ ಸಂಸ್ಥೆಗಳು ಎಲ್ಲಿ ಹಣಕಾಸಿನ ಚಲಾವಣೆ ಮತ್ತು ಚಟುವಟಿಕೆಗಳು ನಡೆಯುವವೋ ಅಲ್ಲಿಗೆ ಸಂಬಂಧಪಟ್ಟಂತೆ KYC ಬಗ್ಗೆ ಮಾತನಾಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಅಲ್ಲಿ ಬಂದಾಗ ನಾನು ಏನು ಮಾಡಿದೆ, ಹೇಳಿದ್ವಿ, ನಿಮ್ಮ ಗ್ರಾಹಕರನ್ನು ಅರ್ಥೈಸಿಕೊಳ್ಳಿ ಅಂದರೆ ಬರೀ ನಿಮ್ಮ ಡಾಕ್ಯುಮೆಂಟ್ ಮೇಲೆ ಹೋದರೆ ಆಗಲ್ಲ, ಅಥವಾ ನಿಮ್ಮ ಮುಖ ನೋಡಿದರೆ ಆಗಲ್ಲ, ಅಥವಾ ಅವರು ಮಾಡುವ ಒಂದು ಮಾತಿನ ಒಂದು ವೈಖರಿಯಿಂದ ಅವರನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲ್ಲ, ಅಥವಾ ವ್ಯವಹಾರ ಸುಮಾರು ಒಂದು 3 ತಿಂಗಳ 4 ತಿಂಗಳ ವ್ಯವಹಾರ ಆದಮೇಲೆ ಅವ್ರ ಬಗ್ಗೆ ಅರ್ಥ ಅಲ್ಲ. ಇವತ್ತು ಅವ್ರು ಬಂದಿದ್ದಾರೆ, ನಮ್ಮ ಜೊತೆಗೆ ವ್ಯವಹಾರ ಬೆಳೆಸ್ಲಿಕ್ಕೆ ಇಷ್ಟಪಡ್ತಾರೆ. ಆ ವ್ಯವಹಾರ ಬೆಳೆಸೋ ಹೊತ್ತಿನಲ್ಲಿ ನಾವು ಏನು ನೋಡ್ತೀವಿ, ದಟ್ ಈಸ್ ಕಾಲ್ಡ್ KYC.
ಅರ್ಥೈಸಿಕೊಳ್ಳೋದು ಅಂದರೆ ಈ ಕಸ್ಟಮರ್ ನಮ್ಮ ಸಂಸ್ಥೆಯಲ್ಲಿ ಎಲ್ಲಿ ನಾವು ಯಾವ ಥರದ ಸೇವೆಯನ್ನು ಅವರು ಬಯಸ್ತಾರೆ ಆ ಸೇವೆಯನ್ನು ನಮಗೆ ಕೊಡಲಿಕ್ಕೆ ಸಾಧ್ಯವೋ, ಅಥವಾ ಆ ಸೇವೆಯನ್ನು ಪಡೆದುಕೊಳ್ಳಲಿಕ್ಕೆ ಅವರಲ್ಲಿರತಕ್ಕಂಥ ವಿಶೇಷ ಗುಣಗಳೇನು, ಆ ಗುಣಗಳು ನಮಗೆ ಮ್ಯಾಚ್ ಆಗ್ತಾವಾ, ಇವನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಗ್ರಾಹಕರ ಅರ್ಥೈಸಿಕೊಳ್ಳಿ ಅನ್ನೋ ಒಂದು ಪದವನ್ನು ಉಪಯೋಗ ಮಾಡ್ಕೊಂಡ್ವಿ. ಇದರ ಈ ಬ್ಯಾಕ್ಗ್ರೌಂಡ್ ಹೇಳಿ ಇವತ್ತು ಇದನ್ನು ನಮ್ಮ ಹಣಕಾಸಿನ ಸಂಸ್ಥೆ ಮಟ್ಟಕ್ಕೆ, ಸಹಕಾರಿ ಸಂಸ್ಥೆಗಳ ಮಟ್ಟಕ್ಕೆ, ಬಹುಶಃ ಇಲ್ಲೆಲ್ಲಂತ ನೆರೆದಂಥ ಎಲ್ಲ ನಮ್ಮ ಆತ್ಮೀಯರು ಪತ್ತಿನ ಸಹಕಾರಿ ಸಂಘದ ಸದಸ್ಯರೇ ಇರ್ಬೋದು, ಪತ್ತಿನ ಸಂಘದ ಇರ್ಬೋದು, ಬ್ಯಾಂಕ್ಗಳ, ಅರ್ಬನ್ ಬ್ಯಾಂಕ್, ಕೋಆಪರೇಟಿವ್ ಬ್ಯಾಂಕಿನ ಎಲ್ಲ ಸಿಬ್ಬಂದಿ ವರ್ಗದಲ್ಲಿರ್ಬೋದು, ಮತ್ತು ಗ್ರಾಹಕರು ಇರ್ಬೋದು. ಅವರಿಗೆಲ್ಲ ಅನುಕೂಲವಾಗ್ಲಿಕ್ಕಂತ ಹೇಳಿ ನೋ ಯುವರ್ ಕಸ್ಟಮರ್ಸ್, KYC, ನಿಮ್ಮ ಗ್ರಾಹಕರನ್ನು ಅರ್ಥೈಸಿಕೊಳ್ಳಿ ಎಂಬುದನ್ನು ಒಂದು ವಿಶೇಷ ಒಂದು ಪಟ್ಟಿ ಮಾಡಿ ವಿಷಯಗಳನ್ನು ಯಾವ ರೀತಿ ಅರ್ಥ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಮುಂದೆ ಪ್ರೆಸೆಂಟೇಷನ್ ಮಾಡ್ತೀನಿ. ಸೊ ನಾವು ಗೌಸ್ ಅವ್ರಿಗೆ ನಮ್ಮ ಒಂದು ಪ್ರೆಸೆಂಟೇಷನ್ PPTಯನ್ನು ಪ್ರದರ್ಶಿಸಿ ಶೇರ್ ಮಾಡ್ರಿ ಅಂತ ಹೇಳಿ ಒಂದು ವಿನಂತಿ. ಎಕ್ಸಾಕ್ಟ್ಲಿ 4:14 ನನ್ನ ಈ ಉಪನ್ಯಾಸ ಶುರುವಾಗಿದೆ. ಆದಷ್ಟು ಅರ್ಥಗರ್ಭಿತವಾಗಿ ಬೇಗನೆ ಮುಗಿಸಿ ನಿಮ್ಮ ಪ್ರಶ್ನೆಗಳಿಗೆ ಸಾಕಷ್ಟು ಕಾಲಾವಕಾಶ ಸಿಗಲಿ ಅನ್ನೋ ದೃಷ್ಟಿಯಿಂದ ಚರ್ಚೆ ಮಾಡ್ತೀನಿ. PPT ಪ್ಲೀಸ್. ಗೌಸ್ PPT ಶೇರ್ ಮಾಡ್ತೀರಾ? ನೋಡಿ, KYC, ನೋ ಯುವರ್ ಕಸ್ಟಮರ್. ನೋ ಯುವರ್ ಕಸ್ಟಮರ್. ಈಗ ಇದರಲ್ಲಿ ಈ ಒಂದು ಸ್ಲೈಡ್ ಬಗ್ಗೆನ ಒಂದು 2 ನಿಮಿಷ ಹೇಳ್ತೀನಿ. KYC ಅಂತ ಹೇಳಿದಿರಿ. ಕೆ ಅಂದರೆ KNOW, ಕೆ. ಯುವರ್ ಕಸ್ಟಮರ್ ನೀವು ಹೇಳಿದಂಗೆ YC. ನೋ ಅಂತಂದ್ರೆ ಏನು? ನೋ ಅನ್ನ ನೀವು ಕನ್ನಡದಲ್ಲಿ ನೀವು ಟ್ರಾನ್ಸ್ಲೇಷನ್ ಮಾಡಿದಾಗ, ಟ್ರಾನ್ಸ್ಲೇಷನ್ ಅಂತ ಹೇಳಿದೆ, ಟ್ರಾನ್ಸ್ಲಿಟೇಷನ್ ಅಂತಲ್ಲ, ಟ್ರಾನ್ಸ್ಲೇಷನ್. ಕನ್ನಡದಲ್ಲಿ ನೀವೇನು ಹೇಳ್ತೀರಪ್ಪ ಅಂತ ಅರ್ಥ, ಸಿಂಪಲ್ ಆಗಿ. ನೋ ಅಂದರೆ ತಿಳ್ಕೊಳ್ಳಿ, ಇದು ಸಾಮಾನ್ಯವಾಗಿ. ಯುವರ್ ಕಸ್ಟಮರ್, ನಿಮ್ಮ ಗ್ರಾಹಕರು. ಇಲ್ಲಿ ನೋದ ಅರ್ಥ ಏನಂದ್ರೆ ಅರ್ಥೈಸಿಕೊಳ್ಳಿ ಅಂತ ಹೇಳಿ. ಅದಕ್ಕೋಸ್ಕರವಾಗಿ ಇವತ್ತು ನೋ ಯುವರ್ ಕಸ್ಟಮರ್ಸ್ ಅನ್ನೋದಕ್ಕೆ ವಿಶೇಷವಾದ ಒಂದು ಚಿತ್ರಣವನ್ನು ಇವತ್ತು ಕೊಟ್ಟಿದ್ದಾರೆ. ನೋ ಯುವರ್ ಕಸ್ಟಮರ್ ಚಿತ್ರಣದಲ್ಲಿ ನೋಡಿ, ಒಬ್ರು ಕೆದ ಕಡೆ ಕೈ ಮಾಡ್ಯಾರ, ಇನ್ನೊಬ್ರು ಕೆ ಎಂಡ್ ಕಡೆ ಕೈ ಮಾಡ್ಯಾರ, ಇನ್ನೊಬ್ರು ಸಿ ಕಡೆ ಇದ್ದಾರೆ. ಅಂದರೆ ಒಬ್ರಿಗೊಬ್ಬರು ಹತ್ರ ಬಂದು ನಾವು ಅರ್ಥ ಮಾಡ್ಕೊಂಡಾಗ ಮಾತ್ರ ಅದಕ್ಕೆ ಅರ್ಥೈಸಿಕೊಳ್ಳೋದು ಅಂತ ಹೇಳ್ತಾರೆ. ಇದು ಫಸ್ಟ್ ಸ್ಲೈಡ್. ಸೆಕೆಂಡ್ ಸ್ಲೈಡ್, ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಎಸ್, ಇಲ್ಲಿ ನಾವು ನೇರವಾಗಿ ಬರ್ತೀವಿ ನೋಡ್ರಿ ವಿಷಯ. ವಾಟ್ ಈಸ್ KYC? KYC ಎಲ್ಲರಿಗೂ ಗೊತ್ತಿದೆ. ಇವತ್ತು ಸಣ್ಣ ಹುಡುಗ, ನಿಮಗೆ ಕಾಲೇಜ್ಗೆ ಹೋಗೋ ಹುಡುಗ ಅಥವಾ ನಿಮ್ಮ ಇವನ್ ಪ್ರೀ ಮ್ಯಾಟ್ರಿಕ್ಯುಲೇಟ್ ಇದ್ದವರು ಸಹಿತ KYC ಅಂದ್ರೆ ಏನ್ರಿ ಅಂತ ಹೇಳಿದ್ರೆ ನೋ ಯುವರ್ ಕಸ್ಟಮರ್ ಸರ್ ಅಂತ. ಬಟ್ ಅದನ್ನು ಅರ್ಥ ಮಾಡ್ಕೊಂಡು ಹೇಳೋದೇನು ಅಂತಂದರೆ, ವಾಟ್ ಈಸ್ KYC, ನೋ ಯುವರ್ ಕಸ್ಟಮರ್? ಅದು ಏನಪ್ಪ ಅಂದರೆ, ಇಟ್ ಈಸ್ ಅ ಡ್ಯೂ ಡಿಲಿಜೆನ್ಸ್ ಆಕ್ಟಿವಿಟಿ that is an investigation conducted to certain facts of the customer, to verify certain facts of the customer. Please, it is a due diligence. ಏನಿದು? ವಾಟ್ ಈಸ್ ಅ ಡ್ಯೂ ಡಿಲಿಜೆನ್ಸ್? ಏನಿದು ಅರ್ಥ? ಓದಲಿಕ್ಕೇನೋ ಭಾರಿ ಕಷ್ಟ ಇದೆ. ಡ್ಯೂ ಡಿಲಿಜೆನ್ಸ್ ಅಂದರೆ ಕನ್ನಡದಲ್ಲಿ ಶುದ್ಧವಾಗಿ ಹೇಳ್ಕೊಂಡ್ರೆ ಪರಿಷ್ಕರಣೆ. ನಮ್ಮ ಗ್ರಾಹಕ ಕೊಟ್ಟಂಥ ಮಾಹಿತಿಯನ್ನು ನಾವು ಸರಿಯಾಗಿ ಪರಿಷ್ಕರಣೆ ಮಾಡ್ತಾ ಇದ್ದೇವೆಯೋ ಅನ್ನೋದಕ್ಕೆ ದಟ್ ಈಸ್ ಕಾಲ್ಡ್ ಎ ಡ್ಯೂ ಡಿಲಿಜೆನ್ಸ್ ಆಕ್ಟಿವಿಟಿ. ಎದಕ್ಕದು? ಇನ್ವೆಸ್ಟಿಗೇಷನ್ಸ್ ಕಂಡಕ್ಟೆಡ್ ಟು ವೆರಿಫೈ ದ ಸರ್ಟನ್ ಫ್ಯಾಕ್ಟ್ಸ್ ಆಫ್ ದಿ ಕಸ್ಟಮರ್. ಇನ್ವೆಸ್ಟಿಗೇಷನ್ ಅಂತ ಹೇಳ್ತೀವಿ. ವಾಟ್ ಈಸ್ ಇನ್ವೆಸ್ಟಿಗೇಷನ್? ಬರೀ ವಿಚಾರ ಮಾಡಿದರೆ ಆಗಲ್ವಾ? ವಿಚಾರಕ್ಕೆ ಎನ್ಕ್ವೈರಿ ಅಂತೀವಿ. ಇನ್ವೆಸ್ಟಿಗೇಷನ್ಸ್ ಅಂತ ಯಾಕನ್ಬೇಕು? ಇನ್ವೆಸ್ಟಿಗೇಷನ್ ಇಸ್ ಅ ಪ್ರೊಸೆಸ್ which is beyond enquiry. ಬಹುಶಃ ಪ್ರಭಾಕರ್ ಸರ್ ಇದನ್ನು ಒಪ್ಪಬಹುದು. ಇನ್ವೆಸ್ಟಿಗೇಷನ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಅ ಬಿಯಾಂಡ್ ಎನ್ಕ್ವೈರಿ ಟು ಫೈಂಡ್ ಔಟ್ ದ ಫ್ಯಾಕ್ಟ್ಸ್. ಅದಕ್ಕೆ ಇನ್ವೆಸ್ಟಿಗೇಷನ್. ಸೊ KYC is nothing but it is a due diligence activity
That is an investigation conducted to verify the certain facts of the customer. ನಮ್ಮ ಗ್ರಾಹಕರ ಕೆಲವೊಂದು ಸತ್ಯಾಸತ್ಯಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ನಾವು ಕೈಗೊಳ್ಳಬೇಕಾದಂಥ ಚಟುವಟಿಕೆಗಳಿಗೆ ಡ್ಯೂ ಡಿಲಿಜೆನ್ಸ್ ಆಕ್ಟಿವಿಟಿ, ಅದಕ್ಕೆ ಇನ್ವೆಸ್ಟಿಗೇಷನ್ ಕೂಡ ಅಂತ ಹೇಳ್ತೇವೆ. ಸೊ ದಿಸ್ ಈಸ್ ನೋ ಯುವರ್ ಕಸ್ಟಮರ್ ಡೆಫಿನೇಷನ್. ಇದಕ್ಕೆ ಬಹುಶಃ ನೀವೆಲ್ಲರೂ ಒಪ್ಪಬಹುದು ಅಂತ ನಾನು ಅಂದ್ಕೊಂಡಿದ್ದೇನೆ ಈ ಡೆಫಿನೇಷನ್, ಅಥವಾ ಈ ಡೆಫಿನೇಷನ್ ಇನ್ನೂ ಸೇರಿಸ್ಬೋದು. ಈ ಡೆಫಿನೇಷನ್ ನಾ ಇನ್ನೊಂದು ಸೇರಿಸ್ಲಿಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಅರ್ಥೈಸಿಕೊಳ್ಳಿ. ಆ ವಿಚಾರ ತಗೊಂಡು ನಿಮ್ಮಷ್ಟಕ್ಕೆ ಅಲ್ಲ, ಆ ವಿಚಾರ ತಗೊಂಡು ನಿಮ್ಮ ಸಂಸ್ಥೆಗೆ ಆ ಗ್ರಾಹಕರನ್ನು ಯಾವ ಮಟ್ಟಿಗೆ ನೀವು ನಿಮ್ಮ ಸೇವೆಗಳನ್ನು ಒದಗಿಸಬಹುದೋ ಅನ್ನೋ ಚಟುವಟಿಕೆಗೇನೆ ಅರ್ಥೈಸಿಕೊಳ್ಳಿ ಅಂತ ನೀವು ತಿಳ್ಕೋಬೇಕು. ಸೊ ಈಗ ಟೈಟಲ್ಸ್ ಕ್ಲಿಯರ್ ಆಯಿತು ಅಂತ ನಾನು ಅಂದ್ಕೊಂಡೇನೆ. ಓಕೆ, ನೆಕ್ಸ್ಟ್ ಆಬ್ಜೆಕ್ಟಿವ್. ಇದರ ಆಬ್ಜೆಕ್ಟಿವ್ ಏನಪ್ಪ, ಉದ್ದೇಶ ಏನು? ಕ್ಲಿಯರ್ ಆಗಿ ಹೇಳ್ತಾರೆ. ಇಟ್ ಈಸ್ ಅ ಪ್ರೊಸೆಸ್ ಆಟ್ ಬ್ಯಾಂಕ್ಸ್ ಆರ್ ಇನ್ಸ್ಟಿಟ್ಯೂಷನ್ಸ್ ಟು ಪ್ರಿವೆಂಟ್ ಇಂಡಿವಿಜುವಲ್ from using the bank to carry out illegal financial activities such as money laundering. KYCs are made compulsory for all financial institutions and other institutions to verify series of activities that are conducted leading to business activities. KYC is essential to verify authenticity of financial companies or individuals. KYC can be discussed under following so many heads. ಇದರ ಪೂರ್ತಿ ಆಬ್ಜೆಕ್ಟಿವ್ ಅನ್ನು ನಾವು 2-3 ಶಬ್ದಗಳಲ್ಲಿ ಹೇಳಬೇಕಾದದ್ದೇನು ಅಂತ ಹೇಳಿದರೆ, KYC ಇಸ್ ಅ ಪ್ರೊಸೆಸ್. ಇದು ಒಂದು ಚಟುವಟಿಕೆಯನ್ನು ನಡೆಸ್ತಕ್ಕಂಥ ಪ್ರೊಸೆಸ್. ಎದಕ್ಕೆ ಏನು ಪ್ರೊಸೆಸ್ ಅಂದರೆ, ಟು ಸ್ಟಾಪ್ ಎನ್ ಇಂಡಿವಿಜುವಲ್ ಟು ಯೂಸ್ ದ ಬ್ಯಾಂಕ್ ಫಾರ್ ಇಲ್ಲೀಗಲ್ ಆಕ್ಟಿವಿಟೀಸ್, ಇಲ್ಲೀಗಲ್ ಫೈನಾನ್ಷಿಯಲ್ ಆಕ್ಟಿವಿಟೀಸ್. ಡೈರೆಕ್ಟ್ಲಿ ಹೆಂಗೆ ಹೇಳ್ತೇವೆ ಇಲ್ಲೀಗಲ್ ಫೈನಾನ್ಷಿಯಲ್ ಆಕ್ಟಿವಿಟೀಸ್? ಬಂದಂಥ ವ್ಯಕ್ತಿಗಳೆಲ್ಲರೂ ಇಲ್ಲೀಗಲ್ ಫೈನಾನ್ಷಿಯಲ್ ಆಕ್ಟಿವಿಟೀಸ್ ಮಾಡ್ತಾರೋ? ಸಾಧ್ಯ ಇಲ್ಲ. ಆದರೂ ಸಹಿತ ನಾವೇನು ಹೇಳಿದ್ದೇವೆ, ಇಟ್ ಈಸ್ ಟು ಪ್ರಿವೆಂಟ್. ಪ್ರಿವೆಂಟ್ ಅಂದರೆ ಆಗೋದನ್ನು ನಿಲ್ಲಿಸ್ಬೋದು, ಮಾಡೇ ಮಾಡ್ತಾರೆ ಅಂತ ಅರ್ಥ ಅಲ್ಲ, ಎಲ್ಲಿ ಆಗುತ್ತೋ ಅಲ್ಲಿ ನಿಲ್ಲಿಸೋದಕ್ಕೆ. ಟು ಪ್ರಿವೆಂಟ್ ಇಂಡಿವಿಜುವಲ್ಸ್ ಫ್ರಮ್ ಯೂಸಿಂಗ್ ದ ಬ್ಯಾಂಕ್ ಟು ಕ್ಯಾರಿ ಔಟ್ ಇಲ್ಲೀಗಲ್ ಫೈನಾನ್ಷಿಯಲ್ ಆಕ್ಟಿವಿಟೀಸ್. ಇಟ್ ಈಸ್ ದ ಫಸ್ಟ್ ಅಬ್ಜೆಕ್ಟಿವ್ಸ್. ಸೆಕೆಂಡ್ ವರ್ಡ್ ಏನು ಮತ್ತು ಮನಿ ಲಾಂಡ್ರಿಂಗ್. ಏನು, ವಾಟ್ ಈಸ್ ದಿಸ್ ಮನಿ ಲಾಂಡ್ರಿಂಗ್? ಲಾಂಡ್ರಿಂಗ್ ಅಂದ್ರೆ ಏನು? ಮನಿ ಲಾಂಡ್ರಿಂಗ್ ಇಸ್ ನಥಿಂಗ್ ಬಟ್ ಯಾವ ಹಣವನ್ನು ನಾವು ಸದುಪಯೋಗ ಮಾಡದೆ ದುರುಪಯೋಗ ಮಾಡಿ ಡಿಸ್ಟ್ರಕ್ಟಿವ್ ಆಕ್ಟಿವಿಟೀಸ್ಗಳಿಗೆ ಮತ್ತು ಅಮಾನವೀಯ ಚಟುವಟಿಕೆಗಳಿಗೆ ಏನು ನಾವು ಉಪಯೋಗಿಸ್ತೀವೋ ದಟ್ ಈಸ್ ಕಾಲ್ಡ್ ಲಾಂಡ್ರಿಂಗ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾವು ಯೂಸ್ ಮಾಡೋದನ್ನು ಸ್ಟಾಪ್ ಮಾಡಿಸ್ಲಿಕ್ಕೆ ಒಂದು. ಆಮೇಲೆ ಇವತ್ತಿನ ದಿವಸ KYC ಇಸ್ ಅ ಮ್ಯಾಂಡೇಟರಿ ಅಂತ ಹೇಳಿದ್ರು. ವೈ ಇಟ್ ಈಸ್ ಮ್ಯಾಂಡೇಟರಿ ಫಾರ್ ಆಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಅದರ್ ಇನ್ಸ್ಟಿಟ್ಯೂಷನ್ಸ್? ನೋಡಿ, ಇಲ್ಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಒಂದೇ ಅಲ್ಲ, ಆಲ್ ಅದರ್ ಇನ್ಸ್ಟಿಟ್ಯೂಷನ್ಸ್ ಆಲ್ಸೋ. ಅದರ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಯಾವ್ದು ಇನ್ಸ್ಟಿಟ್ಯೂಷನ್ ಬರುತ್ತೆ? ಯು ವಿಲ್ ಕಮ್ ಟು ನೋ ಇನ್ ದ ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಯಾವ್ಯಾವ ಇನ್ಸ್ಟಿಟ್ಯೂಷನ್ಸ್. ಟು ವೆರಿಫೈ ಸಿರೀಸ್ ಆಫ್ ಆಕ್ಟಿವಿಟೀಸ್ ದಟ್ ಆರ್ ಕಂಡಕ್ಟೆಡ್ ಲಿವಿಂಗ್ ಟು ಬಿಸ್ನೆಸ್ ಆಕ್ಟಿವಿಟೀಸ್. ನಿಮ್ಮ ನಿತ್ಯ ವ್ಯವಹಾರದಲ್ಲಿ ಯಾವ್ಯಾವ ಚಟುವಟಿಕೆಗಳನ್ನು ನೀವು ಮಾಡ್ತೀರೋ ಆ ಚಟುವಟಿಕೆಗಳಿಗೆಲ್ಲ ಒಂದು ಸತ್ಯಾಸತ್ಯತೆಗಳ ಒಂದು ರೂಪವನ್ನು ಕೊಡಲಿಕ್ಕೆ ಮಾಡೋ ಒಂದು ಪ್ರೊಸೆಸ್ಸೇ ದಟ್ ಈಸ್ ಕಾಲ್ಡ್ KYC. ಸೊ ದಟ್ ಈಸ್ ದ ಆಬ್ಜೆಕ್ಟಿವ್ ಆಫ್ ದ KYC. KYC is essential to verify the authenticity of financial companies or individuals. ನೋಡಿ, ಇಲ್ಲಿ ಲಾಸ್ಟ್ ಟೈಮ್ ನಾ ಹೇಳಿದೆ, ಬರೀ ವ್ಯಕ್ತಿ ಬಗ್ಗೆ KYC ಅಲ್ಲ, ಸಂಸ್ಥೆ ಬಗ್ಗೆನೂ KYC ಅಂತ ಹೇಳಿ. ನಿಮ್ದು ಅಥೆಂಟಿಸಿಟಿ ಆಫ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್, ಇವತ್ತು ಒಬ್ಬ ಸಂಸ್ಥೆ ಆಗಿ ನಾವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಕೂಡ ಅದರ ಅಥೆಂಟಿಸಿಟಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೂ ಕೂಡ KYC ಇಸ್ ಎಸೆನ್ಷಿಯಲ್. ಇಟ್ ಈಸ್ ಒನ್ ಆಫ್ ದಿ ಆಬ್ಜೆಕ್ಟಿವ್ಸ್. ಇನ್ನು ವ್ಯಕ್ತಿಗತವಾಗಿ ಅವ್ರು ಮಾಡ್ತಕ್ಕಂಥ ಹಣಕಾಸಿನ ವ್ಯವಹಾರಗಳು ಎಷ್ಟರ ಮಟ್ಟಿಗೆ ಅಥೆಂಟಿಕೇಟೆಡ್ ಅಂದರೆ ಅದಕ್ಕೆ ಅಪ್ರೂವ್ಡ್ ಸೀಲ್ ಇರುತ್ತೆ, ಎಕ್ಸೆಪ್ಟೇಬಲ್ ಸೀಲ್ ಇರುತ್ತೆ, ಸಮಾಜದಲ್ಲಿ ಸ್ವೀಕರಿಸತಕ್ಕಂಥ ಒಂದು ವ್ಯವಸ್ಥೆ ಇರುತ್ತೆ. ದ್ಯಾಟ್ ಈಸ್ ಕಾಲ್ಡ್ acceptable
ಸಿಚುವೇಶನ್ಸ್. ಇದಕ್ಕೆ ದಿಸ್ ಇಸ್ ದ ಆಬ್ಜೆಕ್ಟಿವ್ ಆಫ್ ದ KYC. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಹಾಂ, ಇಲ್ಲಿ ನೋಡಿ ಎಂಟೈರ್ ನಿಮ್ಮ KYCಗಳನ್ನು ನಾವು ಅಭ್ಯಾಸ ಮಾಡಬೇಕಾದದ್ದು ಈ ರೀತಿ ಅಭ್ಯಾಸ ಮಾಡಬೇಕಾದ್ರೆ ನಮ್ಮ ಗುರಿ ಯಾವುದು ಇರಬೇಕಂದ್ರೆ, ನಮ್ಮ ಗ್ರಾಹಕರನ್ನ ಅರ್ಥೈಸಿಕೊಳ್ಳುವುದರ ಸಲುವಾಗಿ ಇದನ್ನು ನಾವು KYC ನಾವು ಸ್ಟಡಿ ಮಾಡಬೇಕು. KYC ಅಂದ್ಕೊಳ್ಳಿ ತಕ್ಷಣ ಹೇಳ್ಬಿಡ್ತಾರೆ, KYC ಇಸ್ ನಥಿಂಗ್ ಬಟ್ ರೀ, ಯು ಬ್ರಿಂಗ್ ಒನ್ ವಾಟ್ ಯು ಕಾಲ್ ಇಟ್ ಆಸ್ ಆಧಾರ್ ಕಾರ್ಡ್ ತೊಗೊಂಡು ಬರ್ರಿ, ಒಂದು ಪಾನ್ ಕಾರ್ಡ್ ತೊಗೊಂಡ್ಬರ್ರಿ, ಅಥವಾ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ತೊಗೊಂಡು ಬರ್ರಿ, ಅಥವಾ ಯು ಬ್ರಿಂಗ್ ಯುವರ್ ID ಪ್ರೂಫ್ ತೊಗೊಂಡು ಬನ್ನಿ, ವೋಟರ್ಸ್ ID ತೊಗೊಂಡು ಬನ್ನಿ. ದೀಸ್ ಆರ್ ದಿ ಟೈಪ್ಸ್ ಆಫ್ ದ ಡಾಕ್ಯುಮೆಂಟ್ಸ್. ದೀಸ್ ಆರ್ ಕಾಲ್ಡ್ ದ ವ್ಯಾಲಿಡ್ ಡಾಕ್ಯುಮೆಂಟ್ಸ್, VADs ಅಂತ ಹೇಳ್ತಾರೆ, ವ್ಯಾಲಿಡ್ ಅಕ್ಸೆಪ್ಟೆಡ್ ಡಾಕ್ಯುಮೆಂಟ್ಸ್. ಇವನ್ನ ತೊಗೊಂಡು ಬಂದು ನೀವು ಅಕೌಂಟ್ ಓಪನ್ ಮಾಡಿ, ಅಥವಾ ನಿಮ್ಮ ಟ್ರಾನ್ಸಾಕ್ಷನ್ಸು, ಅಥವಾ ನಿಮ್ಮ ನಾಮಿನೇಷನ್ನು, ಅಥವಾ ನಿಮ್ಮದು ರಿಜಿಸ್ಟ್ರೇಷನ್ನು, ಎಲ್ಲಿ ಹೆಸರು ರಿಜಿಸ್ಟ್ರೇಷನ್ ಮಾಡಿಸ್ಬೇಕೋ ಅದನ್ನೆಲ್ಲ ಮಾಡಿದರೆ KYC ಆಗಿದೆ ಅಂತ. ಇದು ಒಂದು ಎ ಪಾರ್ಟ್ ಆಫ್ ದಟ್. ಫುಲ್ಲಿ ಏನು ಅರ್ಥ ಅಂದರೆ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ KYC ವಿತ್ ಐ ಟೋಲ್ಡ್. ದೆನ್ ಇದರಲ್ಲಿ ಯಾರ್ಯಾರು ಬರ್ತಾರೆ, ಕಸ್ಟಮರ್, ಗ್ರಾಹಕರು ಅಂತ ಹೇಳ್ತೀವಿ. who is a customer, what is customer, how is a customer, when is a customer, why should be a customer, who is not a customer, ಆ ಡೆಫಿನೇಷನ್ ಅಲ್ಲಿ ಬರುತ್ತೆ. ದೆನ್ ಟೈಪ್ಸ್ ಆಫ್ ಕಸ್ಟಮರ್ಸ್, ನಮ್ಮ ಗ್ರಾಹಕರಲ್ಲಿ ಎಷ್ಟು ಜನರು ಯಾವ ಥರದ ಕಸ್ಟಮರ್ಗಳಿರ್ತಾರೆ. ವೆರಿ ರಿಚ್ ಕಸ್ಟಮರ್, ಮಿಡಲ್ ಕ್ಲಾಸ್ ಕಸ್ಟಮರ್, ಪುವರ್ ಕಸ್ಟಮರ್, ಡೈಲಿ ವೇಜರ್ ಕಸ್ಟಮರ್, ಸ್ಯಾಲರಿ ಕಸ್ಟಮರ್, weekly daily earners, contractors, professionals, doctors, engineers. Every person who is working for his livelihood in his life is called a customer of an organization, whether he has an account or not with a bank. So this is the definition of customer which I prefer to give, but ಮುಂದೆ ನಿಮ್ಮ ಎಕ್ಸ್ಪ್ಲನೇಷನ್ ಅಲ್ಲಿ ನಿಮಗೆ ಗೊತ್ತಾಗುತ್ತಾ ಹೋಗುತ್ತದೆ. ನೆಕ್ಸ್ಟ್ ಈಸ್ ನೋ ಯುವರ್ ಕಸ್ಟಮರ್ ಸ್ಟ್ಯಾಂಡರ್ಡ್ಸ್. ನಿಮ್ಗೆ ಸ್ಟ್ಯಾಂಡರ್ಡ್ಸ್ ಹೆಂಗಂದ್ರೆ ಮೇಲೆ ಟೈಪ್ಸ್ ಆಫ್ ಕಸ್ಟಮರ್ಸ್ ಗೊತ್ತಾದ್ಮೇಲೆ ಸ್ಟ್ಯಾಂಡರ್ಡ್ಸ್ ಆಫ್ ಕಸ್ಟಮರ್ಸ್ ಕೂಡ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಅದಕ್ಕಾಗಿ ನಾ ಹೇಳೋದು ನಮ್ಮ ಗ್ರಾಹಕರನ್ನು ಅರ್ಥೈಸಿಕೊಳ್ಳಿ ಅಂತ. ನೆಕ್ಸ್ಟ್ ಪಾಯಿಂಟ್ ವಿಲ್ ಕಮ್ ಟು ದಿ ಕಸ್ಟಮರ್ ಐಡೆಂಟಿಫಿಕೇಶನ್ ರಿಕ್ವೈರ್ಮೆಂಟ್ಸ್. ನಮ್ಮ ಗ್ರಾಹಕರನ್ನು ಗುರುತಿಸೋಕೆ ಕಾರ್ಯಕ್ರಮ ಯಾವ ಥರ ಇರಬಹುದು ಅಂತೇಳಿ. ಇದಾದಮೇಲೆ ನೆಕ್ಸ್ಟಿನ ವಿಚಾರ ಅದರ್ ಇಂಪಾರ್ಟೆಂಟ್ ರೆಗ್ಯುಲೇಟರಿ ಆ್ಯಕ್ಟ್ಸ್ ಆ್ಯಕ್ಟ್ KYC. ಈ KYC ಇದು ಒಂದೇ KYC ಇಷ್ಟಕ್ಕೆ ಅಲ್ಲ, ಈ KYC ಹಿಂದಕ್ಕೆ ಸಾಕಷ್ಟು ಸ್ಟ್ಯಾಟ್ಯೂಟರಿ ಲಾಸ್ ರಿಕ್ವೈರ್ಮೆಂಟ್ಸ್ ಇದೆ. ಯಾಕಿದೆ ಅಂದರೆ ವಿಚ್ ಆರ್ ದೋಸ್ ಅಂತ ಹೇಳಿದರೆ, ಒಂದು ಫೆರಾ ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ಸ್ ಆ್ಯಕ್ಟ್ 1998, ಎರಡನೇದು ಫೆಮಾ ಫಾರಿನ್ ಎಕ್ಸ್ಚೇಂಜ್ ಮೇಂಟೆನೆನ್ಸ್ ಆ್ಯಕ್ಟ್ 1999, ಥರ್ಡ್ ಈಸ್ UPA ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ 1967. ಈಗ ನಿಮಗೆ ನಾನು ಹೇಳ್ತೀನಿ, ನಿಮ್ಮ ಗ್ರಾಹಕರನ್ನು ಅರ್ಥೈಸಿಕೊಳ್ಳಿ ಹಣಕಾಸಿನ ಸಂಸ್ಥೆಗಳಾಗಿ ನೀವು ಅರ್ಥೈಸಿಕೊಳ್ಳಿ. ಇದಕ್ಕೇನೆಂದರೆ ಬೇರೆ ಬೇರೆ ರೆಗ್ಯುಲೇಟರಿ ಆ್ಯಕ್ಟ್ಸ್ಗಳೇನೇವಿಲ್ಲ, ಇವೆಲ್ಲವೂ ಕೂಡ ಹಣಕಾಸಿನ ವ್ಯವಸ್ಥೆಯಲ್ಲಿ ಕೆಲವು ನಡೆಯಬಹುದಾದ ಆಕಸ್ಮಿಕವಾಗಲಿ ಅಥವಾ ನಿಶ್ಚಿತವಾಗಿ ನಡೆಯತಕ್ಕಂಥ ಕೆಲವು ಅಥವಾ ಕೆಟ್ಟ ಚಟುವಟಿಕೆಗಳಿಗೆ ಒಂದು ಕಡಿವಾಣ ಹಾಕಲಿಕ್ಕೆ ಒಂದು ಏನು ಆ್ಯಕ್ಟ್ಸ್ ಇದೆಯೋ, ದೀಸ್ ಆರ್ ದಿ ಸಮ್ ಆಫ್ ದ ಆ್ಯಕ್ಟ್ಸ್. ಇನ್ನಲ್ಲೇ ಬೇರೆ ಆ್ಯಕ್ಟ್ಗಳಿದೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಫಸ್ಟ್ ಕಂಟೆಂಟ್ಸ್ ಏನಂತ ಹೇಳಿ. ಓಕೆ, ಇದಾದ ಮೇಲೆ ನಿಮಗೆ ಮೋಸ್ಟ್ ಇಂಪಾರ್ಟೆಂಟಿಗೆ ಬರ್ತಾ ಇರೋದು ಸ್ಟ್ಯಾಟ್ಯೂಟರಿ KYC ಆ್ಯಂಡ್ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ 2002. ಈ KYC ಬಂದಿರೋ ಉದ್ದೇಶನ ಏನು ಅಂತಂದರೆ, ದ ಮೇನ್ ರೀಸನ್ ವೈ ದ KYC ವಾಸ್ ಅಡಾಪ್ಟೆಡ್ ಇನ್ ದಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇನ್ ದ ಬಿಗಿನಿಂಗ್ ಆ್ಯಂಡ್ ಸಬ್ಸಿಕ್ವೆಂಟ್ಲಿ. ಮುಂದೆ ಎಲ್ಲ ಸಂಸ್ಥೆಗಳಲ್ಲಿ, ಎಲ್ಲ ವ್ಯವಸ್ಥೆಗಳಲ್ಲಿ KYC ಇಸ್ ಮ್ಯಾಂಡೇಟರಿ. KYC ಮ್ಯಾಂಡೇಟರಿ ಅಂದ್ಕೊಳ್ಳಿ ಏನು ಹೇಳ್ತಾರೆ, ಏನ್ರಿ ನಿಮ್ದು ಆಧಾರ್ ಕಾರ್ಡ್ ಅದೇನ್ರಿ, ವೋಟರ್ಸ್ ID ಅದೇನ್ರಿ, ಪಾಸ್ಪೋರ್ಟ್ ಅದ ಏನ್ರಿ, ರೇಷನ್ ಕಾರ್ಡ್ ಅದ ಏನ್ರಿ, ನಿಮ್ಮ ಎಂಪ್ಲಾಯರ್ ಸರ್ಟಿಫಿಕೇಟ್ ಅದ ಏನ್ರಿ, ಅಥವಾ ನಿಮ್ಮದು ಫರ್ಮ್ ರಿಜಿಸ್ಟರ್ ಆಗ್ಯದೇನ್ರಿ, ಅಥವಾ ನಿಮ್ಮ ಕಂಪ್ನಿ ರಿಜಿಸ್ಟರ್ ಆಗ್ಯದೇನ್ರಿ, ರಿಜಿಸ್ಟರ್ DD ಇದೆ ಏನ್ರಿ. ದೀಸ್ ಆರ್ ದ ಡಾಕ್ಯುಮೆಂಟ್ಸ್ ದಟ್ ವೇರ್ ಕಾಲ್ಡ್ ಫಾರ್. ಇವೆಲ್ಲ ವಾಟ್ ಆರ್ ದೀಸ್ ಫಾರ್?
These are all the documents in order to prove our KYC. ನಾನು ಹೇಳಿದೆ ಟು ಪ್ರೂವ್ ಅವರ್ KYC. ನಾನು ಹೇಳಿದ್ ನೋಡ್ರಿ, ಟು ಪ್ರೂವ್ ಅವರ್ KYC. ಅವರ್ KYC ಅಂದ್ರೆ ನೋ ಯುವರ್ ಕಸ್ಟಮರ್. ಅವರ್ KYC ಅಂದ್ರೆ ಏನು? ನಮ್ಮ KYC ಇನ್ನೊಂದು ಸಂಸ್ಥೆಗೆ ನೋ ಯುವರ್ ಕಸ್ಟಮರ್ ಆಗತ್ತೆ, KYC ಆಗತ್ತೆ. ಅದಕ್ಕೋಸ್ಕರ ದೀಸ್ ಆರ್ ದಿ ಡಾಕ್ಯುಮೆಂಟ್ಸ್ ಅಂತ ಹೇಳಿ, ಆ ಡಾಕ್ಯುಮೆಂಟ್ಸ್ ನೋಡಿ ನಾವು ಮಾಡ್ತಕ್ಕಂಥ ಆಕ್ಟಿವಿಟೀಸು. ಈ ಆಕ್ಟಿವಿಟೀಸ್ಗಳಲ್ಲಿ ಏನಾದರೂ ತೊಂದರೆ ಆದಾಗ ನಮಗೆ ಸ್ಟ್ಯಾಟ್ಯೂಟರಿ ಪ್ರೊಟೆಕ್ಷನ್ ಸಲುವಾಗಿ ಈ ಎಲ್ಲ ಆ್ಯಕ್ಟ್ಗಳಿದೆ. ಈ ಆ್ಯಕ್ಟ್ಗಳನ್ನು ಮಧ್ಯದಲ್ಲಿ ನಮಗೆ KYCಯನ್ನು ಮ್ಯಾಂಡೇಟರಿಯಾಗಿ ಮಾಡಿದ್ದಾರೆ, ಅದು ಕಂಪಲ್ಸರಿಯಾಗಿ ಮಾಡಿದ್ದಾರೆ, ಅದು ಕಾನೂನುಬದ್ಧವಾಗಿ ಮಾಡಿದ್ದಾರೆ, ಅದನ್ನು ಶಾಸನಬದ್ಧವಾಗಿ ಮಾಡಿದ್ದಾರೆ, ಅದನ್ನು ಅನುಸರಿಸಲೇಬೇಕಾಗಿದೆ, ಅದನ್ನು ಅನುಷ್ಠಾನ ಮಾಡಬೇಕಾಗಿದೆ, ಯಾವುದೇ ವ್ಯತ್ಯಯವಿಲ್ಲದೆ ಪಾಲಿಸಬೇಕಾಗಿದೆ. ಇಷ್ಟೆಲ್ಲ ಶಬ್ದಗಳನ್ನು ನಾವು ಈ KYC ಬಗ್ಗೆ ಉಪಯೋಗ ಮಾಡ್ಕೋಬಹುದು. ಸೊ ಏನಿದೆ ಈ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟಲ್ಲಿ ಬರೋದೇನು? ಫಸ್ಟ್ ಆಬ್ಜೆಕ್ಟಿವ್ಸ್ ಆಫ್ PMLA ಅಂದರೆ ಏನು, ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಆಬ್ಜೆಕ್ಟಿವ್ಸ್ ಏನು, ಅದರಲ್ಲಿ ಇಂಪಾರ್ಟೆಂಟ್ ಪ್ರಾವಿಷನ್ಸ್ ಏನಿದೆ, ಅದರಲ್ಲಿ ಏನೇನು ವಿಶೇಷತೆಗಳಿದೆ, ದೆನ್ ಆಬ್ಲಿಗೇಷನ್ ಆಫ್ ಬ್ಯಾಂಕಿಂಗ್ ಕಂಪನೀಸ್, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಇಂಟರ್ಮಿಡಿಯೇಟ್ಸ್. ಈ ಕಾಯ್ದೆಯಲ್ಲಿ ಬ್ಯಾಂಕುಗಳು ಏನು ತಮ್ಮ ಜವಾಬ್ದಾರಿಗಳನ್ನು ಮಾಡಬೇಕು, ಆಬ್ಲಿಗೇಷನ್ಸ್ ಏನು ಇದು ಮಾಡಬೇಕು, ನಾಟ್ ಓನ್ಲಿ ಬ್ಯಾಂಕ್ಸ್, ಆಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ದರ್ ಇಂಟರ್ಮಿಡಿಯರೀಸ್. ಇಂಟರ್ಮಿಡಿಯರೀಸ್ ಅಂದರೆ ಯಾರು? ಮಧ್ಯಸ್ಥಿಕೆ ವಹಿಸೋರು, ಎರಡು ಸಂಸ್ಥೆಗಳ ಮಧ್ಯದಲ್ಲಿ ಮಧ್ಯಸ್ಥಿಕೆ ವಹಿಸೋರೇ ಇಂಟರ್ಮಿಡಿಯರೀಸ್ ಅಂತ ಹೇಳ್ತೀವಿ. ದೆನ್ ಪ್ರೊಸೀಡ್ಸ್ ಆಫ್ ಕ್ರೈಮ್. ಈ ಮನಿ ಲಾಂಡ್ರಿಂಗ್ ಆ್ಯಕ್ಟಲ್ಲಿ ಏನು ಕ್ರೈಮ್ ಅಂತ ಏನು ಹೇಳ್ತೀವಿ ನಾವು, ಆ ಕ್ರೈಮ್ನಲ್ಲಿ ಏನು ಯಾವ ಥರದ ಪ್ರೊಸೀಡ್ಸ್ ಇರುತ್ತೆ ಅದರಲ್ಲಿ. ದೆನ್ ಆ್ಯಕ್ಷನ್ ಅಂಡರ್ PMLA. ಈ PMLA ಏನು ನಾವು ಕ್ರಮಗಳನ್ನು ಜರುಗಿಸಬಹುದು. ಪವರ್ಸ್ ಆಫ್ ಎನ್ಫೋರ್ಸ್ಮೆಂಟ್ ಆಫ್ ಡೈರೆಕ್ಟರೇಟ್, ನಾವು ED ಆಫೀಸ್ ಅಂತ ಹೇಳ್ತೀವಿ, ಅದಕ್ಕೇನು ಪವರ್ಗಳಿದೆ, ಅದಕ್ಕೇನು ಪಾತ್ರಗಳಿದೆ. KYCಯಲ್ಲಿ ನಾವು ಪರಿಪಾಲನೆ ಸರಿಯಾಗಿ ಮಾಡದೇ ಇದ್ದ ಪಕ್ಷದಲ್ಲಿ ನಮ್ಮ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟಲ್ಲಿ ಏನೇನು ಮಾಡಬೇಕು ಅನ್ನೋದು ಇಷ್ಟೆಲ್ಲ ಬರುತ್ತೆ. ಸೆಕೆಂಡ್ ಈಸ್ ಪನಿಷ್ಮೆಂಟ್ ಅಂಡರ್ PMLA. ಮನಿ ಲಾಂಡ್ರಿಂಗ್ ಆ್ಯಕ್ಟಿಗಾದ ಯಾವ್ಯಾವ ಪನಿಷ್ಮೆಂಟ್ಗಳು ಬರ್ತಾವೆ ಅನ್ನೋದ್ರ ಬಗ್ಗೆ ಕೂಡ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೋದು. ಇದೆಲ್ಲ ಯಾಕೆ ಅಂದರೆ ನಮ್ಮ ಗ್ರಾಹಕರನ್ನ ಅರ್ಥೈಸಿಕೊಳ್ಳಲಿಕ್ಕೆ ಇವೆಲ್ಲ ಅವಶ್ಯಕವಾದ ಸಾಧನಗಳು. ಓಕೆ, ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. Yes, now this is whole text I have explained you. What is KYC, objectives of KYC, why KYC, what is KYC, KYC ಹಿಂದೆ ಏನು ಸ್ಟ್ಯಾಟ್ಯೂಟರಿ ರಿಕ್ವೈರ್ಮೆಂಟ್ಸ್ ಇದೆ, ಇದೆಲ್ಲ ಯಾಕೆ ಬೇಕು ಅಂತ ಹೇಳಿದ್ವಿ. ಇದನ್ನು ಒಂದೊಂದೇ ನಾವು ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡಿದರೆ ಅಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಸಿಗಬಹುದು ಅಂಥೇಳಿ. ವಿಲ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್ ಒನ್ ಬೈ ಒನ್. Yes. Okay, meaning and definition of KYC already I have told you. First, it is a process by which banks, financial institutions and other related organizations obtain information about the identity, whereabouts of the customers, the process of due diligence by the financial institutions and the time of opening of accounts and its periodical updation. ಅಕೌಂಟ್ ಓಪನ್ ಆಗಬೇಕಾದ್ರೆ ಅಷ್ಟೇ ತಗೊಳ್ಳೋದಲ್ಲ, ಅಕೌಂಟ್ ಓಪನ್ ಆಗಿ ಸುಮಾರು 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ ನಮ್ಮಲ್ಲಿರ್ತಕ್ಕಂಥ ಖಾತೆಗಳ ಅವಲಂಬಿತ ಮೇಲೆ ನಾವು ಇದನ್ನು ಅಪ್ಡೇಟ್ ಮಾಡ್ತಾ ಹೋಗಬೇಕು. ಅದಕ್ಕೆ ದಟ್ ಈಸ್ ಕಾಲ್ಡ್ ಅಪ್ಡೇಷನ್ ಆಫ್ KYC. ಹೈ ರಿಸ್ಕ್ ಆದಂಥ ಅಕೌಂಟ್ಗಳಿಗೆ ನಾವು ಅಪ್ಡೇಷನ್ ಆಫ್ KYCಯನ್ನು ನಾವು ಮಾಡಲೇಬೇಕಾಗತ್ತೆ. ಸೊ ದಟ್ಸ್ ವೈ ದಿಸ್ ಇಸ್ ದ reason. Second is the objective of the KYC guideline is to prevent banks from being used intentionally or unintentionally by criminal elements for money laundering activities. ನಮ್ಮ ಹಣಕಾಸು ಸಂಸ್ಥೆಗಳನ್ನು ಉಪಯೋಗ ಮಾಡಿಕೊಂಡು ಹಣದ ದುರುಪಯೋಗವನ್ನು ಮಾಡತಕ್ಕಂಥ ವ್ಯವಸ್ಥೆಯೇ ಕಡಿವಾಣ ಹಾಕಲಿಕ್ಕೆ ಇರುವುದೇ KYC. ಇದು ಒಂದು ಆಬ್ಜೆಕ್ಟ್. ಸೆಕೆಂಡ್ is the guidelines of the KYC and the AML are issued under the section 35A of Banking Regulation Act 1949 and Rule 7 of PMLA 2005. Violations of these guidelines attract penalties under Banking Regulation Act and AML Act. ಇದು ಯಾಕೆ ನಿಮ್ಗೆ ಈ ಪ್ಯಾರಾಗ್ರಾಫ್ ಯಾಕೆ ನಾವು ಒತ್ತಿ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ,
ಒಬ್ಬ ಹಣಕಾಸಿನ ಸಂಸ್ಥೆಯಾಗಿ ನಾವು ನಮ್ಮಲ್ಲಿ ಯಾವ ಜಾಗೃತೆಯನ್ನು ವಹಿಸಬೇಕು KYC ಲೆವೆಲ್ ಅಂದರೆ ಅದನ್ನು ಮಾಡಬೇಕಾಗಿತ್ತು ಅಂದರೆ ನಮ್ಮಲ್ಲಿ ಇದನ್ನು ನೀವು KYC ತಗೊಳ್ಳಿಕ್ಕೇ ಬೇಕು ಅಂತ ಹೇಳಿ ನಮ್ಮ ಸಂಸ್ಥೆಗೆ ಏನಾದರೂ ಒತ್ತಾಯ ಮಾಡಿದಾಗ ನಾವು ಸಂಸ್ಥೆಯಾಗಿ ಏನು ಕೇಳ್ತೀವಿ, ಅಂಡರ್ ವಾಟ್ ಲಾ ಯು ಆರ್ ಮೇಕಿಂಗ್ ಅಸ್ ಟು ಟೇಕ್ ದಿಸ್ KYC ಅಂತ ಹೇಳಿದರೆ ಅಂಡರ್ ಸೆಕ್ಷನ್ 35A ಆಫ್ BR ಆ್ಯಕ್ಟ್ 1949 ಇಟ್ ಈಸ್ ಅ ಮ್ಯಾಂಡೇಟರಿ ಅಂತ ಹೇಳಲಿಕ್ಕೆ ಈ ಸೆಕ್ಷನ್ ಕೋಟ್ ಮಾಡಬೇಕು. ದೆನ್ PMLA ದೇರ್ ಆರ್ ರೂಲ್ಸ್. PMLA ಆ್ಯಕ್ಟ್ 2002 ಇದ್ದರೂ ಕೂಡ ಅದರ ರೂಲ್ಸ್ ಜಾರಿಗೆ ಬಂದದ್ದು 2005ರಲ್ಲಿ. 2005ರಲ್ಲಿ ಅನೇಕ ರೂಲ್ಗಳನ್ನು, ನಿಯಮಾವಳಿಗಳನ್ನು ಜೋರು ಮಾಡಿದ್ರೆ ಅದರಲ್ಲಿ ರೂಲ್ ನಂಬರ್ 7 ಏನು ಹೇಳುತ್ತೆ ಅಂದರೆ, ನೀವು ಅಲ್ಲಿ ವೈಲೇಷನ್ಸ್ ಆದಾಗ ಅಥವಾ ಅದನ್ನು ಅನುಪಾಲನೆ ಮಾಡದೇ ಇದ್ದ ಪಕ್ಷದಲ್ಲಿ ನಿಮಗೆ ಪೆನಾಲಿಟೀಸ್ ಕೂಡ ಹಾಕಬಹುದು ಅನ್ನೋದನ್ನು ಇದರಲ್ಲಿ ಹೇಳ್ತಿದೆ. ಇದು ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ KYC. ಇದರ ಬಗ್ಗೆ ಅದು ಆಗದಿದ್ದರೆ ಏನು ಅನ್ನೋದು ಕೂಡ ಇದರಲ್ಲಿ ಹೇಳಿದ್ದೇನೆ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಪ್ಲೀಸ್. ನೆಕ್ಸ್ಟ್ ಸ್ಲೈಡ್. ಓಕೆ, ನಾವು ಈಗ ಒಂದು ಡೆಫಿನೇಷನ್ ಅರ್ಥ ಮಾಡ್ಕೊಂಡ್ವಿ. ಅನದರ್ ಡೆಫಿನೇಷನ್ ವಿ ಶುಡ್ ಅಂಡರ್ಸ್ಟ್ಯಾಂಡ್. ಏನದು? ಕಸ್ಟಮರ್ ಡೆಫಿನೇಷನ್ ಆ್ಯಸ್ ಪರ್ KYC ಗೈಡ್ಲೈನ್ಸ್. ನೋಡಿ, ಇಲ್ಲಿ ಹೆಡ್ಡಿಂಗೇ ಒಂಥರ ಇದೆ. ಇದು ಏನಿದೆ? ಕಸ್ಟಮರ್ ಡೆಫಿನೇಷನ್ ಆ್ಯಸ್ ಪರ್ KYC ಗೈಡ್ಲೈನ್ಸ್ ಅಂತ. ಕಸ್ಟಮರ್ ಡೆಫಿನೇಷನ್ ಆ್ಯಸ್ ಪರ್ ಅನದರ್ ಗೈಡ್ಲೈನ್ಸ್ ಏನಾದರೂ ಇದೆಯಾ? ಕಸ್ಟಮರ್ ಡೆಫಿನೇಷನ್ ಆ್ಯಸ್ ಪರ್ KYC ಗೈಡ್ಲೈನ್ಸ್, ಎಸ್, ಅಗ್ರೀಡ್. ಅಂದರೆ ಕಸ್ಟಮರ್ ಡೆಫಿನೇಷನ್ ಆ್ಯಸ್ ಪರ್ ಎನಿ ಅದರ್ ಗೈಡ್ಲೈನ್ಸ್, ಎಸ್, ಇಟ್ ಈಸ್ ಆಲ್ಸೋ ದೇರ್. ಆದರೆ ಸದ್ಯಕ್ಕೆ ನಾವು ನಮ್ಮ ಕಸ್ಟಮರು, ನಾವು ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿದ್ದೇವೆ ಅಥವಾ ಹಣಕಾಸಿನ ವ್ಯವಸ್ಥೆಯಲ್ಲಿ ನಾವು ಇರೋದರಿಂದ ಸದ್ಯಕ್ಕೆ ನಾವು KYC, ನೋ ಯುವರ್ ಕಸ್ಟಮರ್, ನಿಮ್ಮ ಗ್ರಾಹಕರನ್ನು ಅರ್ಥೈಸಿಕೊಳ್ಳಿ ಅನ್ನುವ ಒಂದು ಪದದಲ್ಲಿ ಮಾತ್ರ ನಾವು ಕಸ್ಟಮರ್ ಡೆಫಿನೇಷನನ್ನು ಇಲ್ಲಿ ತಿಳ್ಕೊಂಬೋಣ. ಏನು ಹೇಳ್ತಾರೆ? ಹೂ ಈಸ್ ಅ ಕಸ್ಟಮರ್, ವಾಟ್ ಈಸ್ ದ ಡೆಫಿನೇಷನ್ ಆಫ್ ಅ ಕಸ್ಟಮರ್. ನಾನು ನಿಮ್ಮ ಬ್ಯಾಂಕಿಂಗ್ ಆ್ಯಕ್ಟ್ ಪ್ರಕಾರ ಕಸ್ಟಮರ್ ಡೆಫಿನೇಷನ್ ಆಮೇಲೆ ಹೇಳ್ತೀನಿ. ಇದನ್ನು ಹೇಳಿದ ಮೇಲೆ, a person or entity that maintain an account and as a business relationship with a bank, he is called a customer. ಯಾವ ವ್ಯಕ್ತಿ ನಮ್ಮ ಜೊತೆಗೆ ಒಂದು ಅಕೌಂಟನ್ನು ಮಾಡಿ ಅಕೌಂಟ್ ಜೊತೆಗೆ ವ್ಯವಹಾರ ಮಾಡ್ತಾನೋ ಅಂಥ ವ್ಯಕ್ತಿಗೆ ನಾವು ಕಸ್ಟಮರ್ ಅಂತ ಹೇಳ್ತೀವಿ. ಎರಡನೇದು, a person on whom behalf account is maintained, that is beneficial owner. ಏನು ಅಂದರೆ, ಯಾವುದೇ ಒಂದು ಪಾರ್ಟ್ನರ್ಶಿಪ್ ಅಕೌಂಟಲ್ಲಿ, ಕಂಪ್ನಿ ಅಕೌಂಟಲ್ಲಿ ಇನ್ನೊಬ್ಬರ ಪರವಾಗಿ, ಕಂಪ್ನಿಯ ಪರವಾಗಿ ಯಾರು ಅಕೌಂಟ್ ಮಾಡಿ ಅದನ್ನು ವ್ಯವಹಾರಗಳನ್ನು ಅವ್ರು ಕಾನೂನುಬದ್ಧವಾಗಿ ಮಾಡ್ತಾರೋ ಅವರಿಗೂ ನಾವು ಕಸ್ಟಮರ್ ಅಂತೀವಿ. ಅಥವಾ ಬೆನಿಫಿಷರಿ ಆಫ್ ಟ್ರಾನ್ಸಾಕ್ಷನ್ಸ್ ಕಂಡಕ್ಟೆಡ್ ಬೈ ಪ್ರೊಫೆಷನಲ್ ಇಂಟರ್ಮಿಡಿಯರೀಸ್. ಪ್ರೊಫೆಷನಲ್ ಇಂಟರ್ಮಿಡಿಯರೀಸ್ ಅಂತಂದರೆ ಯಾರು? ಸಚ್ ಆ್ಯಸ್ ಚಾರ್ಟರ್ಡ್ ಅಕೌಂಟೆಂಟ್ಸ್, ಸಾಲಿಸಿಟರ್ಸ್ ಆ್ಯಂಡ್ ಸ್ಟಾಕ್ ಬ್ರೋಕರ್ಸ್. ಇವ್ರಿಗೆ ಏನು ಮಾಡ್ತೀವಿ? ನಮ್ಮ ಅಕೌಂಟನ್ನು ಅವರಿಗೆ ಓಪನ್ ಮಾಡಿ ನಮ್ಮ ಅಕೌಂಟನ್ನು ಅವರಿಗೆ ಚಲಾಯಿಸಲಿಕ್ಕೆ ಅಧಿಕಾರವನ್ನು ಏನು ಕೊಟ್ಟಿರ್ತೀವಿ, ದ್ಯಾಟ್ ಈಸ್ ಆಲ್ ವಿ ಆರ್ ಕಾಲ್ಡ್ ಎ ಬೆನಿಫಿಷರಿ ಆಫ್ ದ್ಯಾಟ್ ಬೆನಿಫಿಷರಿ ಆಫ್ ಟ್ರಾನ್ಸಾಕ್ಷನ್ಸ್. ಅವರಿಗೂ ಕೂಡ ಕಸ್ಟಮರ್ ಅಂತ ಹೇಳ್ಬೋದು. ಎನಿ ಪರ್ಸನ್ ಆರ್ ಎಂಟಿಟಿ ಕನೆಕ್ಟೆಡ್ ವಿತ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ವಿಚ್ ಎಕ್ಸ್ಪ್ಲೋರ್ ಸಿಗ್ನಿಫಿಕೆಂಟ್ ಆಲ್ ದ ರಿಸ್ಕ್ ಟು ದ ಬ್ಯಾಂಕ್. ಅಥವಾ ಇನ್ನು ಯಾವುದೇ ವ್ಯಕ್ತಿ ಏನೇ ವ್ಯವಹಾರಗಳನ್ನು ಮಾಡಿದರೂ ಕೂಡ, ಹಣಕಾಸಿನ ವ್ಯವಹಾರಗಳನ್ನು ಮಾಡಿದ್ರೆ ಆ ಹಣಕಾಸಿನ ವ್ಯವಹಾರಗಳು ಬ್ಯಾಂಕನ್ನು ಫೈನಾನ್ಷಿಯಲ್ ರಿಸ್ಕ್ ಕಡೆಗೆ ಕೊಂಡೊಯ್ತವೋ ಅಂಥವ್ರಿಗೂ ಕೂಡ ನಾವು ಕಸ್ಟಮರ್ ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ನನ್ನ ನೇರವಾದ ಒಂದು ಪ್ರಶ್ನೆ ನಿಮ್ಮ ಗ್ರಾಹಕರಿಗೆ ಎಲ್ಲ ನಮ್ಮಲ್ಲಿ ಸಮಸ್ತ ಸೇರಿದ ಸಹಕಾರಿಗಳಿಗೆ ಏನಂದರೆ, ವೆದರ್ ಕಸ್ಟಮರ್ ಮಸ್ಟ್ ಹ್ಯಾವ್ ಅನ್ ಅಕೌಂಟ್ ವಿತ್ ಅ ಬ್ಯಾಂಕ್ ಟು ಡಿಫೈನ್ ಹಿಮ್ ಆಸ್ ಅ ಕಸ್ಟಮರ್. ಒಬ್ಬ ಬ್ಯಾಂಕಿನ ಕಸ್ಟಮರ್ ಅನ್ಲಿಕ್ಕೆ ಅವನ ಅಕೌಂಟ್ ಇರಲೇಬೇಕಾ ಅಥವಾ ಇಲ್ಲೋ? ನನ್ನ ಪಕ್ಷದಲ್ಲಿ ಒಬ್ಬ ಬ್ಯಾಂಕ್ ಕಸ್ಟಮರ್ ಆಗಲಿಕ್ಕೆ ಅವನಿಗೆ ಅಕೌಂಟ್ ಇರಲೇಬೇಕಂತ ಹೇಳಿ ಕಡ್ಡಾಯವಾಗಿ ಇಲ್ಲ. ಅದಕ್ಕೆ ಈ ಮೂರನೇ ಎಕ್ಸ್ಪ್ಲನೇಷನ್ ಕೊಟ್ಟಿರೋದು ನಿಮಗೆ. ಕಸ್ಟಮರ್ ಡೆಫಿನೇಷನ್ಸ್: ಎನಿ ಪರ್ಸನ್ ಆರ್ ಎಂಟಿಟಿ ಕನೆಕ್ಟೆಡ್ ವಿತ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ವಿಚ್ ಎಕ್ಸ್ಪ್ಲೋರ್ ಸಿಗ್ನಿಫಿಕೆಂಟ್ ಆಲ್ ಅದರ್ ರಿಸ್ಕ್ ಟು ದ ಬ್ಯಾಂಕ್. ತನ್ನ ನಿತ್ಯ ವ್ಯವಹಾರ, ಬ್ಯಾಂಕ್ ಜೊತೆಗೆ ವ್ಯವಹಾರ ಮಾಡ್ತಾ ಅದಲ್ಲಿ ಎಲ್ಲಿ ಬ್ಯಾಂಕ್ಗಳಿಗೆ ಆಪತ್ತುಗಳನ್ನು ಅಥವಾ ಆಪತ್ತು ಪೂರಿತ ಚಟುವಟಿಕೆಗಳನ್ನು ಸೃಷ್ಟಿ ಆಗ್ತಾವೋ ಅದಕ್ಕಂಥ ವ್ಯಕ್ತಿಗಳೆಲ್ಲ ನಾವು
ಕಸ್ಟಮರ್ ಅಂತ ಕರೆಯಬಹುದು ಅಂಥೇಳಿ ಒಂದು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಇನ್ನು ಅನದರ್ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್, ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಎಸ್, ಈಗ ಅರ್ಥ ಆಯ್ತು ನಿಮ್ಮ ಕಸ್ಟಮರ್ ಅಂದರೆ ಯಾರು, ಏನು, ಡೆಫಿನೇಷನ್ ಏನು ಎಲ್ಲ ಅರ್ಥ ಆದಮೇಲೆ ನಾವು ಐ ವಿಲ್ ಟೆಲ್ ಯು ವಾಟ್ ಆರ್ ದ ಟೈಪ್ಸ್ ಆಫ್ ಕಸ್ಟಮರ್ಸ್. ಯಾರ್ಯಾರು ಟೈಪ್ಸ್ ಆಫ್ ಕಸ್ಟಮರ್ಸ್ ಹೆಂಗಿರ್ತಾರಪ್ಪ. ಒಂದು ಲೋ ರಿಸ್ಕ್ ಕಸ್ಟಮರ್ಸ್, ಮೀಡಿಯಂ ರಿಸ್ಕ್ ಕಸ್ಟಮರ್ಸ್, ಹೈ ರಿಸ್ಕ್ ಕಸ್ಟಮರ್ಸ್. ದೀಸ್ ಆರ್ ದಿ ನಾರ್ಮಲ್ 3 ಟೈಪ್ಸ್ ಆಫ್ ಕಸ್ಟಮರ್ಸ್ ನಾರ್ಮಲಿ ನಮ್ಮ ಹಣಕಾಸಿನ ವ್ಯವಸ್ಥೆಯಲ್ಲಿ, ಹಣಕಾಸಿನ ಸಂಸ್ಥೆಗಳಲ್ಲಿ ನಾವು ಕಂಡುಬರತಕ್ಕಂಥ ಒಂದು ಕಸ್ಟಮರಿನ. ಲೋ ರಿಸ್ಕ್ ಕಸ್ಟಮರ್ಸ್ ಯಾರ್ಯಾರು ಬರ್ತಾರೆ? ಹೂ ವಿಲ್ ಬಿ ದ ಲೋ ರಿಸ್ಕ್ ಕಸ್ಟಮರ್ಸ್? ಸೊ ನಿಮಗೆಲ್ಲ ಗೊತ್ತಿದೆ ಲೋ ರಿಸ್ಕ್ ಕಸ್ಟಮರ್ ಕ್ಯಾಟಗರೈಸೇಷನ್ ಆಫ್ ಕಸ್ಟಮರ್ಸ್ ನೀವು ಮಾಡಿದಾಗ ನೀವು ಲೋ ರಿಸ್ಕ್ ಕಸ್ಟಮರ್ಸ್ ಯಾರ್ಯಾರು ಬರ್ತಾರೆ ಅನ್ನೋದು ನಿಮಗೆಲ್ಲ ಸಹಜವಾಗಿ ಗೊತ್ತಿದೆ ಅಲ್ವಾ. ಹೂ ಕುಡ್ ಬಿ ದ ಲೋ ರಿಸ್ಕ್ ಕಸ್ಟಮರ್ಸ್ ಇನ್ ಅವರ್ ಟೈಪ್ ಆಫ್ ಆಕ್ಟಿವಿಟೀಸ್? ಲೋ ರಿಸ್ಕ್, ಅವರಿಂದ ನಮಗೇನು ಬ್ಯಾಂಕಿಗೆ ಜಾಸ್ತಿ ರಿಸ್ಕ್ ಇರಲ್ಲ ಅಂಥವ್ರಿಗೆ ನಾವು ವಾಟ್ ವಿ ಕಾಲ್ ಇಟ್ ಆಸ್ ಲೋ ರಿಸ್ಕ್ ಕಸ್ಟಮರ್ ಅಂತ ಹೇಳ್ತೀವಿ. ಅಂಥ ಕಸ್ಟಮರ್ಸ್ ಯಾರ್ಯಾರು ಬರ್ಬೋದು? ಹೂ ವುಡ್ ಬಿ ಸಚ್ ಎ ಲೋ ರಿಸ್ಕ್ ಕಸ್ಟಮರ್ಸ್ ಫಾರ್ ಅವರ್ ಬ್ಯಾಂಕ್? ನಾರ್ಮಲಿ ಏನು ಹೇಳ್ತೀವಿ ನಾವು, ವೆರಿ ಲೋ ರಿಸ್ಕ್ ಕಸ್ಟಮರ್ಸ್ಗೆ ವಿ ಕಾಲ್ ದ ವೆರಿ ಲೋ ರಿಸ್ಕ್ ಕಸ್ಟಮರ್ಸ್ ಆರ್ ದೋಸ್ ಕಸ್ಟಮರ್ಸ್ ಹೂ ಆರ್ ನಾರ್ಮಲಿ ಸ್ಯಾಲರಿಡ್ ಕ್ಲಾಸ್, ವರ್ಕಿಂಗ್ ಕ್ಲಾಸ್, those who maintain a very, very nominal transactions and who always comply with the guidelines and the various compliances of the bank. ಅಂಥವ್ರು ನಾವೇನು ಮಾಡ್ತೀವಿ, ನಾರ್ಮಲಿ ವಿ ಕಾಲ್ ಇಟ್ ಆಸ್ ಅ ಲೋ ರಿಸ್ಕ್ ಕಸ್ಟಮರ್ಸ್. ಮೀಡಿಯಂ ರಿಸ್ಕ್ ಕಸ್ಟಮರ್ಸ್ ಅಂದರೆ ಹೂ ಆರ್ ದ ಮೀಡಿಯಂ ರಿಸ್ಕ್ ಕಸ್ಟಮರ್ಸ್? ಸೊ ಮೀಡಿಯಂ ರಿಸ್ಕ್ ಕಸ್ಟಮರ್ಸ್ ಆರ್ ದೋಸ್ ಕಸ್ಟಮರ್ಸ್ normally with involvement of that bank is exposed to certain types of risk. One, either it may be availment of credit, or it may be availment of transactions, or it may be transactions linked, non-financial transaction linked. ಅಂಥವ್ರಿಗೆ ಕೂಡ ನಾವು ಮೀಡಿಯಂ ರಿಸ್ಕ್ ಕಸ್ಟಮರ್. ಇನ್ನು ಹೈ ರಿಸ್ಕ್ ಕಸ್ಟಮರ್ ಅಲ್ಲಿ ನಾರ್ಮಲಿ ಯಾರನ್ನ ನಾವು ಮಾಡ್ತೀವಿ? you know that once the transactions in the account are abnormal, the known source of income kinta very high level of transactions ಮಾಡ್ತಾ ಇದ್ದಾಗ all such customers are normally treated as high risk customers. Then politically exposed persons or persons who are representative characters in nature, who are operating the accounts, ಅಂಥವ್ರಿಗೆಲ್ಲ ನಾವು ನಾರ್ಮಲಿ ವಿ ಕಾಲ್ ದೆಮ್ ಆಸ್ ಎ ಹೈ ರಿಸ್ಕ್ ಕಸ್ಟಮರ್ಸ್, ದಟ್ ಈಸ್ ಪೊಲಿಟಿಕಲಿ ಎಕ್ಸ್ಪೋಸ್ಡ್ ಪರ್ಸನ್ಸ್ ಅಂತ ಹೇಳ್ತೀವಿ. ಆಮೇಲೆ ಕೆಲವೊಂದು ಕಾರಣದಲ್ಲಿ ನಾವು ಪರ್ಸನ್ಸ್ ಹೂ ಆರ್ ನಾನ್ ಫೇಸ್ ಟು ಫೇಸ್ ಕಸ್ಟಮರ್ಸ್, ನಾವು ಮುಖಾಮುಖವಾಗಿ ನೋಡೋದಿಲ್ಲ ಕಸ್ಟಮರ್ಸ್ಗಳನ್ನ, ನಾವೆಲ್ಲ ಎವ್ರಿಥಿಂಗ್ ವಿ ಗೋ ಬೈ ಆನ್ಲೈನ್ ಅಂತ ಸಿಸ್ಟಮ್ ಕಸ್ಟಮರ್ಸ್ ಆಲ್ಸೋ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎ ಹೈ ರಿಸ್ಕ್ ಕಸ್ಟಮರ್ಸ್. ಆಮೇಲೆ ಸೆಕೆಂಡ್ ಈಸ್ legal persons. Who are the legal persons? Legal persons are those persons, those organizations where their legal entities established by the way of the statutes. For example, joint stock companies, partnership firms, registered partnership firms. These are all legal entities. Illi ಕೆಲವೊಂದ್ಸಲ what we do is the representative character transactions with authority will be done, but authentication of that authority is always a questionable ಇರೋದ್ರಿಂದ ಅದಕ್ಕೆ ಹೈ ರಿಸ್ಕ್ ಕಸ್ಟಮರ್ ಅಂತ ಹೇಳಿ ನಾವು ಸಾಮಾನ್ಯವಾಗಿ ಹೇಳ್ತೀವಿ. ಸೊ ದಿಸ್ ಈಸ್ ಹೌ ಎ ಟೈಪ್ಸ್ ಆಫ್ ಕಸ್ಟಮರ್ಸ್ ಅನ್ನು ಹೇಳ್ತೀವಿ. ಲೋ ರಿಸ್ಕ್ ಕಸ್ಟಮರ್ಸ್ ಅಲ್ಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ದೇ ನೀಡ್ ನಾಟ್ ವರಿ, ಬಟ್ ದೇ ಶುಡ್ ಬಿ ವಿಜಿಲೆಂಟ್. They make low risk customers may be converted into medium risk customers, or medium risk customers may be converted to low risk customers. But high risk customers conversion to low risk customers percentage is very less. ಅದಕ್ಕೆ ಇದನ್ನು ಟ್ರಾನ್ಸಾಕ್ಷನ್ಸ್ ಅಂತ ವೆರಿಫೈ ಮಾಡ್ತಾ ಇರಬೇಕು. ಓಕೆ, ನೌ ಐ ವಿಲ್ ಕಮ್ ಟು ದಿ ನೋ ಯುವರ್ ಕಸ್ಟಮರ್ ಸ್ಟ್ಯಾಂಡರ್ಡ್ಸ್. ನಮ್ಮ ಕಸ್ಟಮರ್ಗೆ ಅರ್ಥೈಸಿಕೊಳ್ಳಲಿಕ್ಕೆ ಯಾವ್ಯಾವ ತತ್ವಗಳನ್ನು ನಾವು ತಗೊಳ್ಬೇಕು, ಯಾವ ಸ್ಟ್ಯಾಂಡರ್ಡ್ಸ್ಗಳು ಇರ್ಬೇಕು ನಮ್ಮ ಹತ್ರ ಅಂದರೆ ಒಂದು ಕಸ್ಟಮರ್ ಅಕ್ಸೆಪ್ಟೆನ್ಸ್ ಅಂತ ಹೇಳಿ. ಕಸ್ಟಮರ್ ಅಕ್ಸೆಪ್ಟೆನ್ಸ್ ಅಂದ್ರೆ ಏನಪ್ಪ? ಫಸ್ಟ್ ಇದನ್ನೇ ಹೇಳಿದ್ದು ಕಸ್ಟಮರ್ ಅಕ್ಸೆಪ್ಟೆನ್ಸ್. ವಾಟ್ ಈಸ್ ದಿಸ್ ಕಸ್ಟಮರ್ ಅಕ್ಸೆಪ್ಟೆನ್ಸ್?
ಎಲ್ಲ ಇವತ್ತಿನ RBI ಗೈಡ್ಲೈನ್ಸಲ್ಲಿ ಎಲ್ಲ ಬ್ಯಾಂಕ್ಗಳಿಗೆ ಏನು ಹೇಳ್ತಾರೆ ಅಂದರೆ ಕಸ್ಟಮರ್ ಅಕ್ಸೆಪ್ಟೆನ್ಸ್ ಪಾಲಿಸಿ ಇರಬೇಕು ನಿಮ್ಮ ಹತ್ರ. ಏನಿದೆ ಕಸ್ಟಮರ್ ಅಕ್ಸೆಪ್ಟೆನ್ಸ್ ಪಾಲಿಸಿ ಇಸ್ ನಥಿಂಗ್ ಬಟ್ every bank should develop a clear customer acceptance policy, laying down explicit criteria for acceptance of customers on the following aspects of the customer's relationship in the bank. ಕಸ್ಟಮರ ನಮ್ಮ ನಡವಳಿಕೆ ಮತ್ತು ಕಸ್ಟಮರ ಒಂದು ರಿಲೇಶನ್ಶಿಪ್ ಮೇಲೆ ವಿ ಹ್ಯಾವ್ ಟು ಡೆವಲಪ್ ಎ ಕಸ್ಟಮರ್ ಅಕ್ಸೆಪ್ಟೆನ್ಸ್ ಪಾಲಿಸಿ ಅಂಥದ್ದು ಯಾವ್ದಿದೆ. ಒಂದು ಬೇನಾಮಿ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡಂಗಿಲ್ಲ, ಅಂಥದಕ್ಕೆ ನೋ ಕಸ್ಟಮರ್ ಅಕ್ಸೆಪ್ಟೆನ್ಸ್ ಪಾಲಿಸಿ ವಿಲ್ ಪರ್ಮಿಟ್. ಸೆಕೆಂಡ್, ರಿಸ್ಕ್ ಪರ್ಸೆಪ್ಷನ್ಸ್ ಆಫ್ ದಿ ಅಕೌಂಟ್ ಅಂತ ಹೇಳಿ ನಿಮ್ಗೆ ಆಲ್ರೆಡಿ ಐ ಟೋಲ್ಡ್ ಲೋ ರಿಸ್ಕ್ ಆ್ಯಂಡ್ ಹೈ ರಿಸ್ಕ್ ಅಂತ. ಇದು ರಿಸ್ಕ್ ಪರ್ಸೆಪ್ಷನನ್ನು ನಾವು ಐಡೆಂಟಿಫೈ ಮಾಡೋದು. ಹೆಂಗೆ ಐಡೆಂಟಿಫೈ ಮಾಡೋದು? ಯಾವ ಟೈಪ್ ಆಫ್ ಟ್ರಾನ್ಸಾಕ್ಷನ್? ಫಾರ್ ಎಕ್ಸಾಂಪಲ್, ಎ ಸ್ಯಾಲರಿಡ್ ಕ್ಲಾಸ್ ಪರ್ಸನ್ ಈಸ್ ದೇರ್ ಹೂಸ್ ನಾರ್ಮಲ್ ಸ್ಯಾಲರೀಸ್ ಆ್ಯಂಡ್ ಅದರ್ ಪರ್ಕ್ಸ್ ಅನ್ ಅಕೌಂಟಲ್ಲಿ ಆಪ್ರೇಟ್ ಆಗೋದು ಇನ್ ಬಿಟ್ವೀನ್ 50,000 to 60,000 ಇದ್ದಾಗ, ಇಫ್ ಈ operates frequently to the tune of more than 10 times of his average salary ಅಂತಂದಾಗ that account should be treated as a high risk account. ಅಲ್ಲಿ ನಮ್ದು ಅದಕ್ಕೆ ಅಕ್ಸೆಪ್ಟೆನ್ಸ್ ಪಾಲಿಸಿ ಬ್ಯಾಂಕಿಂದ ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ವಿ ಶುಡ್ ನಾವೇನು ಮಾಡ್ಬೇಕು ಆ ಟೈಮಲ್ಲಿ? ವಿ ಶುಡ್ ಕೇರ್ಫುಲಿ ವೆರಿಫೈ ದ ಟ್ರಾನ್ಸಾಕ್ಷನ್ಸ್, ಸೋರ್ಸ್ ಆಫ್ ಟ್ರಾನ್ಸಾಕ್ಷನ್ಸ್, ಸೋರ್ಸ್ ಆಫ್ ಮನಿ ಅದು ಯಾವ ರೀತಿ ಬರುತ್ತೆ ಅನ್ನೋದನ್ನು ಇದನ್ನೆಲ್ಲ ನಾವು ರೆಕಾರ್ಡ್ ಮಾಡಿದರೆ ದಟ್ ಈಸ್ ಕಾಲ್ಡ್ ಕಸ್ಟಮರ್ ಅಕ್ಸೆಪ್ಟೆನ್ಸ್ ಪಾಲಿಸಿ. ಇನ್ನೊಂದೇನೆಂದರೆ, ವೆನ್ ಎ ಕಸ್ಟಮರ್ ಈಸ್ ಪರ್ಮಿಟೆಡ್ ಟು ಆ್ಯಕ್ಟ್ ಆನ್ ಬಿಹಾಫ್ ಆಫ್ ಅನದರ್ ಪರ್ಸನ್, ಎಂಟಿಟಿ ಶುಡ್ ಬಿ ಕ್ಲಿಯರ್ಲಿ ಸ್ಪೆಲ್ಟ್ ಔಟ್ in conformity with the established law and practice of banking, as there could be an occasions where an account is operated by symbolic mandatory holder or where an account is opened by the intermediary in fiduciary capacity. ಇಲ್ಲಿ ನಿಮಗೆ ಒಂದೇ ಹೇಳಿದೆ, ವೇರ್ ದೇರ್ ಇಸ್ ಅ ರಿಪ್ರೆಸೆಂಟೇಟಿವ್ ಕ್ಯಾರೆಕ್ಟರ್ ಆಪರೇಷನ್ಸ್ ಆಫ್ ದಿ ಅಕೌಂಟ್ ಇದ್ದಾಗ ನಮ್ದು ಕಸ್ಟಮರ್ ಅಕ್ಸೆಪ್ಟೆನ್ಸ್ ಪಾಲಿಸಿ ಒಳಗೆ ಏನಿರಬೇಕು ಅನ್ನೋದು ಏನಂದರೆ, ವಿ ಹ್ಯಾವ್ ಟು ವೆರಿಫೈ ದೇರ್ ಮೆಮೊರಂಡಮ್ ಆಫ್ ಅಸೋಸಿಯೇಷನ್, verify their article of association, verify their authority, if necessary obtain the photograph, if necessary get the authentication of the original customer who wants to has opened an account, or who is an authorized person to or signatory in the organizations, or a person who where the court has given orders to authenticate or permit any other person to operate in the account. These are all they should come in a customer acceptance policy. Right. What is the second is customer identification. ಇಷ್ಟೆಲ್ಲ ಆದಮೇಲೆ ಹೌ ಟು ಐಡೆಂಟಿಫೈ ದ ಕಸ್ಟಮರ್ ಐಡೆಂಟಿಫಿಕೇಶನ್ ಪ್ರೊಸೆಸ್ಸಲ್ಲಿ ಏನು ಮಾಡಬೇಕು? ಆ್ಯಸ್ ಪರ್ ದ RBI ಗೈಡ್ಲೈನ್ಸ್ ನಾವು ಕಸ್ಟಮರ್ ಐಡೆಂಟಿಫಿಕೇಶನ್ ಪಾಲಿಸಿ ಮಾಡ್ಕೋಬೇಕು. ಏನಂತ ಮಾಡಬೇಕಪ್ಪ ಪಾಲಿಸಿ? ಕಸ್ಟಮರ್ ಐಡೆಂಟಿಫಿಕೇಶನ್ ಮೀನ್ಸ್ ಐಡೆಂಟಿಫೈಯಿಂಗ್ ದ ಕಸ್ಟಮರ್ ಆ್ಯಂಡ್ ವೆರಿಫೈಯಿಂಗ್ ಇಸ್ ಹರ್ ಐಡೆಂಟಿಟಿ ಬೈ ಯೂಸಿಂಗ್ ರಿಲಯಬಲ್, ಪ್ಲೀಸ್ ಅಂಡರ್ಲೈನ್, ನಾವು ಹೇಳೋದನ್ನು ಸೂಕ್ಷ್ಮವಾಗಿ ಕೇಳ್ಕೊಳ್ಳಿ, ಯೂಸಿಂಗ್ ರಿಲಯಬಲ್ ಇಂಡಿಪೆಂಡೆಂಟ್ ಸೋರ್ಸ್ ಆಫ್ ಡಾಕ್ಯುಮೆಂಟ್ಸ್, ಡಾಟಾ ಆರ್ ಇನ್ಫಾರ್ಮೇಷನ್. ಬ್ಯಾಂಕ್ಸ್ ನೀಡ್ ಟು ಆಬ್ಟೈನ್ ಸಫಿಷಿಯಂಟ್ ಇನ್ಫಾರ್ಮೇಷನ್ necessary to establish the identity of each new customer, which regular or occasional, and the purpose of the intended nature of banking relationship. ಈಗ ನಾ ಅಕೌಂಟ್ ಓಪನ್ ಮಾಡಿದ ಮೇಲೆ ಯಾವುದೇ ಒಂದು ವ್ಯಕ್ತಿ ಬಂದು ಅಕೌಂಟ್ ಓಪನ್ ಮಾಡಿದಾಗ, as a banker, should banker know your customer policy ಪ್ರಕಾರ why this person has opened an account with us ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡೋಕೆ ನಿತ್ಯ ವಿಚಾರ ಮಾಡಬೇಕಂತಲ್ಲ. we should always watch those accounts, how this account is operated. That is called customer identification process ಅಲ್ಲಿ ಅದು ಒಂದು ಇರುತ್ತೆ. then increasing complexity of value of financial transactions. ಒಂದು ಅಕೌಂಟಲ್ಲಿ ಸಾಕಷ್ಟು ವ್ಯವಹಾರಗಳು ನಡೀತಾ ಇದ್ದಾಗ, ಎ ಲಾಟ್ ಆಫ್ ನಂಬರ್ ಆಫ್ ಟ್ರಾನ್ಸಾಕ್ಷನ್ಸ್ ಆರ್ ಟೇಕಿಂಗ್ ಪ್ಲೇಸ್. ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಬ್ಬರ SBI ಅಕೌಂಟ್ ಇದೆ. ಒಬ್ಬರ SBI ಅಕೌಂಟಲ್ಲಿ ನಾರ್ಮಲಿ SBI ಅಕೌಂಟಲ್ಲಿ ನಾವು ಸಾಮಾನ್ಯವಾದ ಗೈಡ್ಲೈನ್ಸ್ ಪ್ರಕಾರ 3 ತಿಂಗಳಿಗೆ 20 ರಿಂದ 30 ಟ್ರಾನ್ಸಾಕ್ಷನ್ಸ್ಗಳು ಮಾಡಬಹುದು. ಅಂಥ ಕೇಸಸ್ನಲ್ಲಿ ಇಫ್ ದ ಟ್ರಾನ್ಸಾಕ್ಷನ್ಸ್ ಆರ್ ಕ್ಯಾರಿಡ್ ಔಟ್ ಇನ್ ಎಕ್ಸೆಸ್ ಆಫ್ 25 to 30 and the value which is there high ಅಂತಂದಾಗ ಡೆಫಿನೆಟ್ಲಿ ವಿ ಶುಡ್ ಬಿ ವೆರಿ ವಾಚ್ಫುಲ್. ಅಲ್ಲಿ ನಮ್ಮ ಕಸ್ಟಮರ್ ಐಡೆಂಟಿಫಿಕೇಶನ್ ಅಲ್ಲಿ
ತುಂಬ ಜಾಗ್ರತೆ ವಹಿಸಿ ನಾವು ಕಸ್ಟಮರ್ ಐಡೆಂಟಿಫಿಕೇಶನ್ ಮಾಡಬೇಕಾಗತ್ತೆ. ಇದು ನಿತ್ಯ ಮಾಡಬೇಕಾದಂಥ ಕೆಲಸಗಳು ನಾವು ನಮ್ಮ ಸಂಸ್ಥೆಯಲ್ಲಿ. ಅದು ಸಹಕಾರಿ ಪತ್ತಿನ ಸಂಘನೇ ಇರ್ಬೋದು, ಅಥವಾ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನೇ ಇರ್ಬೋದು, ಅಥವಾ ಇನ್ಯಾವುದೇ ಹಣಕಾಸಿನ ಸಂಸ್ಥೆನೇ ಇರ್ಬೋದು. ಇದಕ್ಕೆಲ್ಲ ನಾವು ಅದಕ್ಕೆ ಜಾಗ್ರತೆ ವಹಿಸಬೇಕಾಗತ್ತೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. wherever there is a suspicious in transaction, ನಮ್ಗೆ ಎಲ್ಲಿಯಾದರೂ ಸಸ್ಪಿಷಿಯಸ್ ಟ್ರಾನ್ಸಾಕ್ಷನ್ಸ್ ಬಂದಾಗ we should be able to identify that factors ಏನೇನಿದೆ, whether this amount is going to proper channel or not, whether there is any scope for suspicious. ಅದಕ್ಕಾಗಿ ನಾವೇನು ಮಾಡ್ತಾರೆ, ನಮ್ಮದು FIU ಫೈನಾನ್ಷಿಯಲ್ ಇನ್ಕ್ಲೂಷನ್ ವಿಂಗಿಗೆ ನಾವೇನು ಹೇಳ್ತೀವಿ, we have to send a report where the transactions are suspicious in nature, irrespective of the sometimes amount. ಅದಕ್ಕೊಂದು there is a system of reporting. This comes under identification come monitoring of transactions ಅಲ್ಲಿ ಬರುತ್ತೆ, 3ನೇ ಪಾಯಿಂಟ್ ಅಲ್ಲಿ ಬರುತ್ತೆ. ಸೊ ಇನ್ನು ಲಾಸ್ಟ್ಗೆ ಇನ್ನೇನು ಒಂದು ಪಾಯಿಂಟ್ ಏನು ಹೇಳ್ತೀವಿ ಅಂದರೆ ರಿಸ್ಕ್ ಅಸೆಸ್ಮೆಂಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಕಸ್ಟಮರ್ಸ್. ನಾವು ಇಷ್ಟೆಲ್ಲ ಮಾಡಿದ ಮೇಲೆ ಒಂದು ಅಕೌಂಟಲ್ಲಿ ಯಾವ ಥರದ ಆಪತ್ತುಗಳು ಬರಬಹುದು ಅನ್ನೋದನ್ನು ನಾವು ನಿರೀಕ್ಷೆ ಮಾಡಿ ಅದರ ತಕ್ಕಂತೆ ನಮ್ಮ ಪಾಲಿಸಿಗಳನ್ನು ನಾವು ಮಾಡ್ಕೊಳ್ಳೋದೇ ಜಾಣತನ. ಸೊ ದ್ಯಾಟ್ ಈಸ್ ವೈ ನಿಮ್ಮ ಗ್ರಾಹಕರನ್ನು ಅರ್ಥೈಸಿಕೊಳ್ಳಿ ಅನ್ನೋದಕ್ಕೆ ಇವೆಲ್ಲ ಪ್ರೊಸೆಸ್ ಮಾಡಬೇಕಾಗತ್ತೆ. ಅದಕ್ಕೆ ನಿಮ್ಮ ಗ್ರಾಹಕರನ್ನು ಅರ್ಥೈಸಿಕೊಳ್ಳಿ. ಓಕೆ, ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಎಸ್. ಸೊ ಕಸ್ಟಮರ್ ಐಡೆಂಟಿಫಿಕೇಶನ್ಸ್ ರಿಕ್ವೈರ್ಮೆಂಟ್ಸ್ ನಾವು ಹೇಳಿದ್ವಿ. ಕಸ್ಟಮರ್ಸ್ ಎಲ್ಲ ಅಂತ ಇಂಡಿವಿಜುವಲ್ ಆದರೆ ನಾವು ಹೇಳ್ತೀವಿ, ಇಂಡಿವಿಜುವಲ್ ಆದರೆ ಏನು ಹೇಳ್ತೀವಿ, ಆಧಾರ್ ಕಾರ್ಡ್ ಕೊಡ್ರಿ, ಆ ಕಾರ್ಡ್ ಕೊಡ್ರಿ, ಈ ಕೊಡ್ರಿ ಎಲ್ಲ ಮಾಡ್ತೀವಿ. ಬಟ್ ಈ ಕೇಸ್ ಆಫ್ ದೀಸ್ ಆರ್ಗನೈಜೇಷನ್ಸ್ ವಿಚ್ ಐ ಆಮ್ ಲಿಸ್ಟಿಂಗ್, ಈಗ ನಿಮ್ಗೆ ಲಿಸ್ಟ್ ಕೊಡ್ತಾ ಇದ್ದೇನೆ, ಏನು ಲಿಸ್ಟ್ ಅದು ನೋಡಿ. ಟ್ರಸ್ಟ್ ಆರ್ ನಾಮಿನೀಸ್ ಆರ್ ಫಿಡ್ಯೂಷರಿ ಅಕೌಂಟ್ಸ್. ಟ್ರಸ್ಟ್ ಅಕೌಂಟಲ್ಲಿ ಇಟ್ ಈಸ್ ಅ ಟ್ರಸ್ಟ್. ದಿ ಅಕೌಂಟ್ಸ್ ಆರ್ ಮೇಂಟೈನ್ಡ್ ಬೈ ಟ್ರಸ್ಟ್. Bank accounts are opened by the customer, a trust in a trust of the trust bank. ಅಂದರೆ ಟ್ರಸ್ಟ್ ಈಸ್ ಅ ಟ್ರಸ್ಟ್ ಅಂಡ್ ಟ್ರಸ್ಟ್ ಈಸ್ ಅ ಟ್ರಸ್ಟ್. ಒಂದು ಏನು ಅಂದರೆ ವಿಶ್ವಾಸದಿಂದ ನಾವು ಅಕೌಂಟ್ ಓಪನ್ ಮಾಡ್ತೀವಿ ಟ್ರಸ್ಟಲ್ಲಿ. ಅಂಥ ಕೇಸಸ್ನಲ್ಲಿ ಕಸ್ಟಮರ್ ಐಡೆಂಟಿಫಿಕೇಶನ್ ಈಸ್ ವೆರಿ ವೆರಿ ಎಸೆನ್ಷಿಯಲ್. ಏನು ಮಾಡಬೇಕು ಟ್ರಸ್ಟ್ ಅಕೌಂಟಲ್ಲಿ, ಏನು ಮಾಡಬೇಕು, ವೆದರ್ ದೆರ್ ಆರ್ ಹೌ ಮೆನಿ ನಂಬರ್ ಆಫ್ ಟ್ರಸ್ಟೀಸ್ ಆರ್ ದೇರ್, ಹೂ ಈಸ್ ದಿ ಮ್ಯಾನೇಜಿಂಗ್ ಟ್ರಸ್ಟಿ, how many trustees have passed a resolution to authorize any person to operate the account, what is the limit fixed by the trust to that customer to operate the account, ಎಷ್ಟರ ಮಟ್ಟಿಗೆ ಅವರು ಟ್ರಾನ್ಸಾಕ್ಷನ್ ಮಾಡಬಹುದು, ಇವನ್ನೆಲ್ಲವನ್ನು ಆ ಒಂದು ಇದರ ಲಿಸ್ಟಲ್ಲಿ ಹಾಕಿ ಕೊಟ್ಟು ರೆಸೊಲ್ಯೂಷನ್ ಕೊಟ್ಟರೆ ದಟ್ ಈಸ್ ಕಾಲ್ಡ್ ಐಡೆಂಟಿಫಿಕೇಶನ್ ರಿಕ್ವೈರ್ಮೆಂಟ್. ಸೆಕೆಂಡ್ ಈಸ್ ಅಕೌಂಟ್ಸ್ ಆಫ್ ಕಂಪನೀಸ್ ಆರ್ ಫರ್ಮ್ಸ್. Accounts of companies and firms are joint stock companies. Company managing director may be there, directors may be there, large number of shareholders are there. Sometimes ಏನು ಮಾಡ್ತಾರೆ, companies is authorized to operate the account by the director number 2, director number 3 ಅಂತ ಕೊಡ್ತಾರೆ. Why not director number 1 ಅಂತ? As a banker you should be able to put a question when the operation of the account take place. That is called identification. Hey, customer director is the best person. Hey, known, very well known to bank. Yes, good. Thank you very much, sir. Have a cup of tea with us. But sir, why the number 1 is not authorized to operate the account, sir? ಅಂತ ನೀವು ಪ್ರಶ್ನೆ ಮಾಡಿದಾಗ ಅವ್ರು ಹೇಳ್ತಾರೆ, ನಂಬರ್ 1 ಯಾವಾಗಲೂ USA ಇರ್ತಾರೆ ಅವರು, ಇಲ್ಲಿಗೆ ಬರೋದು ಭಾರಿ ಕಡಿಮೆ. ಅದಕ್ಕೆ ಇಲ್ಲೇ ನಮ್ಮ 2 ಮತ್ತು 3ನೇ ಡೈರೆಕ್ಟರ್ಸ್ ನಮ್ಮ ಹತ್ರ ಇರ್ತಾರೆ, ಅದಕ್ಕೆ ಅವರಿಗೆ ನಾವು ಅಥರೈಸೇಷನ್ ಕೊಟ್ಟಿವಿ. ಸರ್, ನಿಮ್ಮ ಮೆಮೊರಂಡಮ್ ಆಫ್ ಅಸೋಸಿಯೇಷನ್, ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಅಲ್ಲಿ ಈ ಕ್ಲಾಸ್ ಇದೆಯಾ ಸರ್? ಇದ್ರೆ ಹಾಂ ಇದೆಯಾ, ಓಕೆ ಫೈನ್, ವೆರಿ ವೆರಿ ಫೈನ್, ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಿ ನೀವು ಕಸ್ಟಮರ್ಗೆ ಇದು. ಬಟ್ ಆಸ್ ಅ ಐಡೆಂಟಿಫಿಕೇಶನ್ ಪ್ರೊಸೆಸ್ ಯು ಶುಡ್ ಬಿ ಏಬಲ್ ಟು ನ್ಯಾಚುರಲಿ ಯು ಹ್ಯಾವ್ ಟು ಟೇಕ್ ಇಟ್. ಇನ್ ನಾರ್ಮಲ್ ಕೋರ್ಸಲ್ಲಿ ಆಸ್ ಅ ಪ್ರೊಫೆಷನಲ್ ಬ್ಯಾಂಕರ್ ಯು ಶುಡ್ ಆಸ್ಕ್ ಇಟ್. ದಟ್ ಈಸ್ KYC. ಅದು ಕರ್ತವ್ಯ, ನಮ್ಮ ಗ್ರಾಹಕರನ್ನು ಅರ್ಥೈಸಿಕೊಳ್ಳುವ ಅನ್ನುವ ಒಂದು ನಿಜವಾದ ಪದದ ಅರ್ಥ. ಓಕೆ, ದೆನ್ ಐ ವಿಲ್ ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಕ್ಲೈಂಟ್ಸ್ ಅಕೌಂಟ್ಸ್ ಓಪನ್ ಬೈ ಪ್ರೊಫೆಷನಲ್ ಇಂಟರ್ಮಿಡಿಯರೀಸ್. ಇದು ಏನಿದು, ವಾಟ್ ಈಸ್ ದಿಸ್? ಪ್ರೊಫೆಷನಲ್ ಇಂಟರ್ಮಿಡಿಯರಿ ಯಾರು? ಚಾರ್ಟರ್ಡ್ ಅಕೌಂಟೆಂಟ್ ಹೇಳ್ತೀವಿ, ಸರ್ ನಮ್ಮ ಪರವಾಗಿ ಒಂದು ಅಕೌಂಟ್ ಓಪನ್ ಮಾಡ್ರಿ. ಸೊ ಏನಂದರೆ ಯುವರ್ ಬೈಲಾಸ್ ರೆಸೊಲ್ಯೂಷನ್
all are permitting that your intermediary can open an account ಅಂದಾಗ ಅಲ್ಲಿ you have to see the scope of the intermediary ಏನಿದೆ, ಅದ್ರಿಗೆ ಎಷ್ಟು ಅಧಿಕಾರ ಇದೆ, ಯಾವ ನಿಮ್ಮ ಕಂಪ್ನಿಯ ಯಾವ ಒಂದು ಬೈಲಾದಲ್ಲಿ ಅಧಿಕಾರ ಕೊಟ್ಟಿದ್ದಾರೆ, ಯಾವ ರೂಲ್ಸ್ನಲ್ಲಿ ಅಧಿಕಾರ ಕೊಟ್ಟಿದ್ದಾರೆ, ಎಷ್ಟು ಅಧಿಕಾರ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ಆಸ್ ಅ ಬ್ಯಾಂಕರ್ ವಿ ಶುಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ದಟ್ ಈಸ್ ಕಾಲ್ಡ್ ಕಸ್ಟಮರ್ ಐಡೆಂಟಿಫಿಕೇಶನ್. ನೆಕ್ಸ್ಟ್, ಅಕೌಂಟ್ಸ್ ಆಫ್ ಪೊಲಿಟಿಕಲಿ ಎಂಗೇಜ್ ರೆಸಿಡೆಂಟ್ ಔಟ್ಸೈಡ್ ಇಂಡಿಯಾ. ನಮ್ಮ ಭಾರತ ಹೊರಗೆ ಬಿಟ್ಟು ಕೆಲವು ನಮ್ಮ ಪೊಲಿಟಿಕಲಿ ರಿಪ್ರೆಸೆಂಟೇಟಿವ್ ಕ್ಯಾರೆಕ್ಟರ್ಸ್ ಇದ್ದಂತಹ ಕೆಲವು ಕಸ್ಟಮರ್ಸ್ ಇರ್ತಾರೆ. ಅದನ್ನು ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗೋದಿಲ್ಲ, ಬಿಕಾಸ್ ಮೋಸ್ಟ್ ಆಫ್ ದ ಥಿಂಗ್ಸ್ ವಿ ಮೇ ನಾಟ್ ಬಿ ಏಬಲ್ ಟು ಕಮ್. ಬಟ್ ಒನ್ ಥಿಂಗ್, ಇಫ್ ದೇ ಆರ್ ಸೋ ಅನ್ನೋಂಗಿದ್ರೆ ಯು ಶುಡ್ ಬಿ ಡಬಲಿ ಕೇರ್ಫುಲ್. ಟ್ರೈ ಟು ಗೆಟ್ ಎ ಡಾಕ್ಯುಮೆಂಟರಿ ಎವಿಡೆನ್ಸ್ ಫಾರ್ ದೇರ್ ಆಪರೇಷನ್ಸ್ ಆಫ್ ದಿ ಅಕೌಂಟ್. ಅಥವಾ ಸಮ್ಟೈಮ್ಸ್ ಪ್ರಾಕ್ಟಿಕಲಿ ಆಸ್ ಅ ಆರ್ಗನೈಸೇಷನ್ ತುಂಬ ಕಷ್ಟ ಆಗತ್ತೆ ಅಂದರೆ ಯು ಶುಡ್ ಟ್ರೈ ಟು ಫೈಂಡ್ ಔಟ್ ದ ವೇರ್ ದಿ ಅಥಾರಿಟಿ ಹ್ಯಾಸ್ ಬೀನ್ ಡಿವಾಲ್ವ್ಡ್ ಆನ್ ಸಚ್ ಪರ್ಸನ್ ಅನ್ನ. ಅದಕ್ಕೆ ಒಂದು ಡಾಕ್ಯುಮೆಂಟರಿ ಎವಿಡೆನ್ಸಸ್ ಅನ್ನ ಕೊಡ್ರಿ ಅಂತ ಹೇಳಿ ನೀವು ಕೇಳೋದ್ರಲ್ಲಿ ತಪ್ಪಿಲ್ಲ. ದಟ್ ಈಸ್ ಕಾಲ್ಡ್ ಕಸ್ಟಮರ್ ಐಡೆಂಟಿಫಿಕೇಶನ್. ಕಸ್ಟಮರ್ ಐಡೆಂಟಿಫೈ ಫೇಸ್ ಟು ಫೇಸ್ ಅಲ್ಲ. ಓ ಎಸ್, ಪ್ರಭಾಕರ್ ಸರ್ ಇಲ್ಲೇ ಇದ್ದಾರೆ, ಓ ಎಸ್ ಎಸ್, ವೆಂಕಪ್ ಸರ್ ಇಲ್ಲೇ ಇದ್ದಾರೆ, ಎಸ್ ಎಸ್ ಫೈನ್. ನಾಳೆ ವೆಂಕಪ್ ಅವ್ರು ಹಿ ಬಿಕಮ್ ಸಮ್ MP. As a MP comes and operates the account in Vikas Bank, you are a manager there. Okay, welcome Mr. Venkappa. Say, have a cup of tea, sir, have a tiffin. But when he wants to operate the accounts, sir, can I have your authority, sir? I hope I am able to convince the people, because sorry Venkappa ಅವರೇ, ನಿಮ್ಮ ಎಕ್ಸಾಂಪಲ್ ತಗೊಂಡಿನಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ, because it's the most appropriate, because you are well known to the entire Vikas family. When you become some authorized person, at that time as a Vikas Bank officer, I must know what identification I should take it ಅಂತ ಹೇಳಿ ಒಂದು. Then accounts of non-face to face customers. Non-face to face customer is very simple. ಅವ್ರು ಎದುರ ಬರಂಗಿಲ್ಲ. ಥ್ರೂ ಎಲೆಕ್ಟ್ರಾನಿಕ್ ಡಿವೈಸಸ್ ನಿಮ್ಮದು ಏನು ಆಧಾರ್ ಕಾರ್ಡ್ ಕೊಡ್ತಾರೆ, ನಿಮ್ಮದು ವೋಟರ್ಸ್ ID ಕೊಡ್ತಾರೆ, ಆಮೇಲೆ ನಿಮ್ಮ ಥಂಬ್ ಇಂಪ್ರೆಷನ್ ಕೊಡ್ತಾರೆ, ಅಲ್ಲೆಲ್ಲ ಅಕೌಂಟ್ ಓಪನ್ ಆಗುತ್ತೆ. ಅಲ್ಲಿ ಅಕೌಂಟ್ ಓಪನ್ ಆದಾಗ as a banker, you should try to cross-verify the things. Cross-verification is very easy nowadays. Electronic mediaದಲ್ಲಿ ಅಥವಾ ನಮ್ಮ ಟೆಕ್ನಾಲಜಿಯಲ್ಲಿ ಪರ್ಟಿಕ್ಯುಲರ್ ಆಧಾರ್ ಕಾರ್ಡ್ ನೀವು ಹೊಡೆದ್ರಿ ಅಂದರೆ ಎಂಟೈರ್ ಹಿಸ್ಟ್ರಿ ಆಫ್ ದಿ ಪರ್ಸನ್ ವಿಲ್ ಕಮ್. I think Prabhakar will endorse my view as far as this is concerned. So ಇಲ್ಲಿ ಏನಂದ್ರೆ ಕಸ್ಟಮರ್ ಐಡೆಂಟಿಫಿಕೇಶನ್ ಇಸ್ ವೆರಿ ಎಸೆನ್ಷಿಯಲ್ ಅಂತ. Okay, next slide please. Next slide please. KYC and Prevention of Money Laundering Act 2002. ಇದು ವೆರಿ ಇಂಪಾರ್ಟೆಂಟ್. ಇದೆಲ್ಲ ಇಷ್ಟೊತ್ತಿನವರೆಗೂ ಕಥೆ ಹೇಳಿದ್ವಿ, ಪುರಾಣ ಹೇಳಿದ್ವಿ. ಈಗ ವೇದಕ್ಕೆ ಬರ್ತೀವಿ. Veda is nothing but the system. It is a system. Veda is nothing but a system. It should happen like this, you should happen like this. ಅದಕ್ಕಲ್ಲಿ ಏನು ಹೇಳ್ತಾರೆ, KYC and Prevention of Money Laundering Act ಬಗ್ಗೆ ಏನು ಹೇಳ್ತಾರೆ, ಇಟ್ ಈಸ್ ಅನ್ ಆಕ್ಟ್ ಆಫ್ ಪಾರ್ಲಿಮೆಂಟ್. ಮನಿ ಲಾಂಡ್ರಿಂಗ್ ಆಕ್ಟ್ 2002 ಏನಿರುತ್ತೆ, ಇಟ್ ಇಸ್ ಅನ್ ಆಕ್ಟ್ ಆಫ್ ಪಾರ್ಲಿಮೆಂಟ್ enacted to prevent money laundering and to provide for confiscation of property derived so on. This has come into force with effect from July 2005. Please remember, Act is in 2002. It has come into force in 2005. Why gap of 3 years? As a banker, we should be able to understand this, why there is a gap of 3 years, because we are in a democratic system. Whenever any new act comes, that implementations, the enforcement ಆಗ್ಬೇಕಾದ್ರೆ the sides, so many things have to be rectified. Though Parliament Act ಆದ್ಮೇಲೂ ಸಹಿತ that should go to the states, that should go to the executives, that would go to the communications, that should be gazetted, that should be published, that should be read, that should be commented, that should be discussed, and that should be made applicable. So this is why the gap. I mean, like, these are obligatory on banking companies and other financial institutions. Allige, banks are responsible for reporting identity of clients' records and furnish information under FIU, Financial Intelligence Unit of India. This act is amended 3 times, 2005, 2009, 2012.
Why amendment to the act in the span of 7 years 3 times? It means there is some gap in our KYC norms and still there is some money laundering activities are going on. Therefore, ನಮ್ಮ ಕಸ್ಟಮರ್ನ ಸರಿಯಾಗಿ ಅರ್ಥೈಸ್ಕೊಳ್ಳಿಕ್ಕೆ 3 ಸಲ ಮನಿ ಲಾಂಡ್ರಿಂಗ್ ಆಕ್ಟ್ ಅಮೆಂಡ್ಮೆಂಟ್ ಆಗಿದೆ. ಇಟ್ ಈಸ್ ಎ ಟೂಲ್ ಗಿವನ್ ಟು ದ ಬ್ಯಾಂಕರ್ಸ್. ನಮ್ಮ ಬ್ಯಾಂಕ್ಗಳಿಗೆ, ಆರ್ಥಿಕ ಸಂಸ್ಥೆಗಳಿಗೆ ಇದೊಂದು ಟೂಲ್ ಅಂತ ಕೊಟ್ಟಿದ್ದಾರೆ. ದಯವಿಟ್ಟು ಇದನ್ನು ಉಪಯೋಗ ಮಾಡಿಕೊಡ್ರಿ ಅನ್ನೋದೊಂದು ಉದ್ದೇಶ. ಓಕೆ, ನೆಕ್ಸ್ಟ್ ಪ್ಲೀಸ್, ನೆಕ್ಸ್ಟ್ ಸ್ಲೈಡ್. ಎಸ್, ಆಬ್ಜೆಕ್ಟಿವ್ಸ್ ಆಫ್ PMLA. ನಂದು ಹೇಳೋದು ಮುಗಿದ್ಮೇಲೆ ಕ್ವಶನ್ಸ್ಗಳನ್ನು ತಗೋಬಹುದಲ್ವಾ? ಓಕೆ, ಅದು ಮುಗಿಸ್ಬಿಡ್ತೇನೆ. ಐ ಥಿಂಕ್ ದ ಟೈಮ್ ಈಸ್ 5:05 ನೌ. By 5:20 I shall be able to complete it. Okay, then I will tell you objectives of PMLA. PMLA ಏನಂದ್ರೆ ಪ್ರಿವೆನ್ಷನ್ ಮನಿ ಲಾಂಡ್ರಿಂಗ್ ಆಕ್ಟ್. ಇದರ ಉದ್ದೇಶಗಳೇನು? ವಾಟ್ ಆರ್ ದಿ ಆಬ್ಜೆಕ್ಟಿವ್ಸ್? ಉದ್ದೇಶ ಇಷ್ಟೇ ಇದೆ: ಪ್ರಿವೆಂಟ್ ಅಂಡ್ ಕಂಟ್ರೋಲ್ ಮನಿ ಲಾಂಡ್ರಿಂಗ್. ಕನ್ನಡದಲ್ಲಿ, ಅಗದಿ ಶುದ್ಧ ಕನ್ನಡದಲ್ಲಿ ಈ ಕಡೆ ಭಾಷಣ, ಹಣದ ಉಡಾಫೆಯನ್ನ ತಡೆಯುವುದು ಉದ್ದೇಶ. ಹಣದ ಉಡಾಫೆ ಅಂದ್ರೆ ಡಿಸ್ಟ್ರಕ್ಟಿವ್ ಆಕ್ಟಿವಿಟೀಸ್ಗೆ ಏನು ಉಡಾಫೆ ಆಗುತ್ತೆ ಅದನ್ನು ತಡೆಯೋದೇ ಪ್ರಿವೆನ್ಷನ್ ಆಫ್ ದಿ ಮನಿ ಲಾಂಡ್ರಿಂಗ್ ಆಕ್ಟ್. ಸೆಕೆಂಡ್ ಈಸ್ ಟು ಕಾನ್ಫಿಸ್ಕೇಟ್, ಸೀಸ್ ದಿ ಪ್ರಾಪರ್ಟಿ ಆಬ್ಟೈನ್ಡ್ ಫ್ರಮ್ ದಿ ಲಾಂಡರ್ಡ್ ಮನಿ. ಉಡಾಫೆಯಿಂದ ಪಡೆದಂಥ, ದುರುದ್ದೇಶದಿಂದ ಪಡೆದಂಥ ಹಣವನ್ನು ನಾವು ನಮ್ಮ ಆಸ್ತಿ ಪಾಸ್ತಿಗಳಲ್ಲಿ ಮಾಡೋದಿದ್ರೆ ಅದನ್ನು ಕಾನ್ಫಿಸ್ಕೇಟ್, ಅದನ್ನು ಸೀಸ್ ಮಾಡೋದಾಗಲಿ, ಮುಟ್ಟುಗೋಲು ಹಾಕೋದಾಗಲಿ, ದಟ್ ಇಸ್ ಅನದರ್ ಆಬ್ಜೆಕ್ಟಿವ್ ಆಫ್ PMLA. ಥರ್ಡ್ ಈಸ್ to deal with any other issue connected with money laundering in India. ಯಾವುದೇ ಇಶ್ಯೂ ಇದ್ದರೂ ಸಹಿತ ನಮ್ಮ ಈ PMLA ಇದೆ. PMLA ಮತ್ತು ನೋ ಯುವರ್ ಕಸ್ಟಮರ್ಸ್. ಯಾಕೆಂದರೆ ಇದರಲ್ಲಿ ಯಾಕೆ, ಸಪೋಸ್ ಈ PMLA ಏನಾದರೂ ಯಾವುದಾದ್ರೂ ಒಬ್ಬ ವ್ಯಕ್ತಿ ಐಡೆಂಟಿಫೈ ಆಗಿ he is facing any actions under this act, ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ಆ ಪರ್ಸನ್ ನಮ್ಮ ಬ್ಯಾಂಕಲ್ಲಿ ಏನಾದರೂ ಹಣಕಾಸಿನ ವ್ಯವಹಾರ ಮಾಡಿದ್ದರೆ ಬ್ಯಾಂಕನ್ನು ಕೂಡ ಆ ಹಣಕಾಸಿನ ವ್ಯವಹಾರಗಳಿಗೆ ಉತ್ತರ ನೀಡುವ ದಾಯತ್ವವನ್ನು ಹೊಂದಿರುತ್ತದೆ. ಅದಕ್ಕಾಗಿ ನಾವು KYCಯನ್ನು ಅಭ್ಯಾಸ ಮಾಡಬೇಕಾದ್ರೆ PMLAಯನ್ನು ಅಭ್ಯಾಸ ಮಾಡೋದು ಅತ್ಯವಶ್ಯಕ, ಜರೂರು, ಅನಿವಾರ್ಯ. ಸೊ ಅದಕ್ಕೋಸ್ಕರವಾಗಿ ದಿಸ್ ಈಸ್ ಟು ಡೀಲ್ ವಿತ್ ಎನಿ ಅದರ್ ಇಶ್ಯೂ ಕನೆಕ್ಟೆಡ್ ವಿತ್ ದ ಮನಿ ಲಾಂಡ್ರಿಂಗ್ ಆಫ್ ಇಂಡಿಯಾ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಎಸ್, ಇಂಪಾರ್ಟೆಂಟ್ ಪ್ರಾವಿಷನ್ಸ್ ಆಫ್ ದಿ PMLA. ಹೌದು, ಇಷ್ಟೆಲ್ಲ ಹೇಳಿದ್ದು ಹಂಗಾಗ್ತದೆ ಹಿಂಗಾಗ್ತದೆ. ಹೌದು, ಇದರೊಳಗೆ ಏನಿದೆ? ವಾಟ್ ಈಸ್ ದೇರ್? ವೇರ್ KYC fails, PMLA enters. When PMLA enters, what happens? ಅದರ ಬಗ್ಗೆ ಇಲ್ಲಿ RBI, SEBI, IRDA, these are all the institutions. RBI, you know, Reserve Bank of India. SEBI, you know. Second is IRDA, Insurance Regulatory Development Authority, have been brought under PMLA, hence applicable to financial institutions, banks, mutual funds, insurance companies, etc. Nodi, all these institutions are also under the purview of the PMLA. I remember, I think Gangadhar sir gottirbodu, when this in 2003 or 4, one of the companies, I think which was related with the insurance, they said, no, PMLA is not applicable to us. ಅಂತ ಹೇಳಿದಾಗ the competent authority of the organ have said PMLA is applicable to all these institutions ಅಂತ ಹೇಳಿ ಕ್ಲಾರಿಫೈ ಮಾಡಿದರು. ಇದರಿಂದ ಏನಾಗುತ್ತೆ ಅಂದರೆ, all these institutions are representative in nature. They are represented by the executives with delegated powers. ಎಲ್ಲಿ ಡೆಲಿಗೇಷನ್ ಆಫ್ ಪವರ್ಸ್ ಇರ್ತದೋ ಅಲ್ಲಿ ಕಂಟ್ರೋಲ್ ಆ್ಯಂಡ್ ಮಾನಿಟರಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅಲ್ಲಿ ಏನಾದರೂ ವ್ಯತ್ಯಾಸ ಆದಾಗ PMLA ಇಸ್ ಆಲ್ಸೋ ಅಪ್ಲಿಕೇಬಲ್ ಅಂತ ಹೇಳಿ ಇದು ಮಾಡಿದ್ದಾರೆ. ದೆನ್ ನೆಕ್ಸ್ಟ್ ಪಾಯಿಂಟ್ ಈಸ್ ಆಬ್ಲಿಗೇಷನ್ ಆಫ್ ಬ್ಯಾಂಕಿಂಗ್ ಕಂಪನೀಸ್, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಇಂಟರ್ಮಿಡಿಯೇಟ್ಸ್. ಈ PMLA ಅಲ್ಲಿ ನಮ್ಮ ಆಬ್ಲಿಗೇಷನ್ ಏನು ಆ್ಯಸ್ ಅ ಫೈನಾನ್ಷಿಯಲ್, ಅಥವಾ ಪತ್ತಿನ ಸಹಕಾರ ಸಂಘನ ಆಗಿರಲಿ, ಅಥವಾ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಆಗಿರಲಿ, ಅಥವಾ ಬ್ಯಾಂಕೇ ಆಗಿರಲಿ, ಅಥವಾ DCC ಬ್ಯಾಂಕೇ ಆಗಿರಲಿ, ನಮ್ಮದು ಏನಪ್ಪ ಅಂದರೆ ಬ್ಯಾಂಕಿಂಗ್ ಕಂಪನೀಸ್ ಹ್ಯಾವ್ ಟು ಫಾಲೋ ದಿ ಪ್ರೊಸೀಜರ್ ಆಫ್ KYC norms. This is the first duty, this is the first obligation. ಅದಕ್ಕೆ KYC ಜೊತೆಗೆ ಇವನ್ನೆಲ್ಲ ನಾವು ತಿಳ್ಕೊಳ್ಳೇಬೇಕು ಅಂತ ಹೇಳಿ ಇವತ್ತು ನಿಮ್ಮ ಜೊತೆಗೆ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಸೆಕೆಂಡ್ ಈಸ್ ಮೇಂಟೈನ್ ರೆಕಾರ್ಡ್ ಫಾರ್ ನೇಚರ್ ಆ್ಯಂಡ್ ವ್ಯಾಲ್ಯೂ ಆಫ್ ಟ್ರಾನ್ಸಾಕ್ಷನ್ಸ್. ಬ್ಯಾಂಕ್ನವ್ರನ್ನ ವಿ ಹ್ಯಾವ್ ಟು ಮೇಂಟೈನ್ ಅ ರೆಕಾರ್ಡ್, ಬಟ್ ಬಿಕಾಸ್ ಇವತ್ತಾದ ವಿಚಾರಗಳು
2-3 ವರ್ಷಗಳ ಆದ ನಂತರ ಎನ್ಕ್ವೈರಿಗೆ ಬಂದಾಗ ಆ ನಮ್ಮ ಸಂಸ್ಥೆಗಳು ಆ ನೇಚರ್ ಆಫ್ ವ್ಯಾಲ್ಯೂ ಆಫ್ ಟ್ರಾನ್ಸಾಕ್ಷನ್ಸ್ ಅನ್ನ ನಾವು ಕೊಡಬೇಕಾಗತ್ತೆ. ಏಜೆನ್ಸಿಗೆ ವಿ ಹ್ಯಾವ್ ಟು ಪ್ರೊವೈಡ್, ವಿ ಕ್ಯಾನಾಟ್ ಡಿನೈ. ನೆಕ್ಸ್ಟ್, maintain a record for 10 years from the date of cessation of the transactions. ಇವತ್ತು ಒಂದು ಟ್ರಾನ್ಸಾಕ್ಷನ್ ಮುಗಿತು ಒಂದು ಅಕೌಂಟ್ ಅಲ್ಲಿ ಅಂತ ಇಟ್ಕೊಳ್ಳಿ ನೀವು, ಒಂದು ಎಕ್ಸಾಂಪಲ್. ಅದು ನೆಕ್ಸ್ಟ್ 10 ವರ್ಷದವರೆಗೂ ಆ ವ್ಯವಹಾರದ ಬಗ್ಗೆ ಯು ನೀಡ್ ಟು ಗಿವ್ ಇನ್ಫಾರ್ಮೇಶನ್ ಇಫ್ ಇಟ್ ಈಸ್ ಆಸ್ಕ್ ಅಂಡರ್ PMLA. ಆವಾಗ ನೀವು ಕರೆಕ್ಟ್ ಆಗಿ ಗೊತ್ತಿತ್ತು ಅಂದ್ರೆ, ನೋ ಯುವರ್ ಕಸ್ಟಮರ್ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ, ರೆಕಾರ್ಡ್ಸ್ಗಳ ನಿಮ್ಮ ಹತ್ರ ಇದ್ರೆ ಖಂಡಿತವಾಗಿ ನೇರವಾಗಿ ಖಂಡಿತವಾಗಿ ನೀವು ಅಲ್ಲಿ ಮಾಹಿತಿಯನ್ನ ಕೊಡ್ತೀರಿ. ಸೊ ದಿಸ್ ಇಸ್ ಹೌ ಇದು. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಓಕೆ, ನೆಕ್ಸ್ಟ್ ಸ್ಲೈಡ್. ಎಸ್, ಪ್ರೊಸೀಡ್ಸ್ ಆಫ್ ಕ್ರೈಮ್. ಈಗೆಲ್ಲ ಹೇಳಿದೆ, ಎಲ್ಲ ಆಯ್ತು, PMLA ಆಯ್ತು. ಇದೆಲ್ಲ PMLA ಆದಮೇಲೆ ಆ PMLA ಅಮೌಂಟ್ ಇಂದ ಏನಾದರೂ ಒಂದು ಕ್ರೈಮ್ಸ್ಗಳು ಅಥವಾ ಆದಾಗ ಅದು ಏನಿರುತ್ತೆ ಅದು. ಆಸ್ ಪರ್ ಸೆಕ್ಷನ್ 2UA ಆಫ್ ದಿ PMLA ಆಕ್ಟ್, ಪ್ರೊಸೀಡ್ಸ್ ಆಫ್ ಕ್ರೈಮ್ ಮೀನ್ಸ್ ಏನಪ್ಪ ಅರ್ಥ ಅಂದ್ರೆ, ಎನಿ ಪ್ರಾಪರ್ಟಿ ಡಿರೈವ್ಡ್ ಆರ್ ಆಬ್ಟೈನ್ಡ್. ಮನಿ ಲಾಂಡ್ರಿಂಗ್, ಹಣದಿಂದ ನಾವು ಯಾವುದೇ ಪ್ರಾಪರ್ಟಿನ ಪರ್ಚೇಸ್ ಮಾಡಿದ್ರೆ ಇಟ್ ಈಸ್ ನಥಿಂಗ್ ಬಟ್ ಡಿರೈವ್ಡ್ ಅಂಡ್ ಆಬ್ಟೈನ್ಡ್ ಅಂತ ಆಗುತ್ತೆ. ಸೆಕೆಂಡ್ ಈಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಡೈರೆಕ್ಟ್ ಆಗಿ ಇರ್ಬೋದು, ಇಂಡೈರೆಕ್ಟ್ ಆಗಿ ಇರ್ಬೋದು. ಇದು ಏನ್ರಿ ಡೈರೆಕ್ಟ್ ಅಂದ್ರೆ ಏನು, ಇಂಡೈರೆಕ್ಟ್ ಅಂದ್ರೆ ಏನು? ಡೈರೆಕ್ಟ್ ಪರ್ಚೇಸ್ ಮಾಡಿರ್ತಾರೆ ಅಥವಾ ಅದನ್ನು ಯೂಸ್ ಮಾಡಿರ್ತಾರೆ. ಇಂಡೈರೆಕ್ಟ್ ಅಂದ್ರೆ ಯಾರೋ ಹಣ ಕೊಟ್ಟಿರ್ತಾರೆ, ಆ ಹಣದಿಂದ ನಾವು ತಗೋತೀವಿ. ನಾಳೆ ನಮ್ಮನ್ನು ಸೋರ್ಸ್ ಕೇಳ್ತಾರೆ, ಏನ್ರಿ ದುಡ್ಡು ಎಲ್ಲಿಂದ ಬಂತು, ನೀವು ಒಂದು 6 ಕೋಟಿ ಪ್ರಾಪರ್ಟಿ ತಗೊಂಡ್ರಿ, ಎಲ್ಲಿಂದ ಬಂತು? ಇಲ್ಲ ಸರ್, ನಮ್ಮ ಫ್ರೆಂಡ್ ಕೊಟ್ಟಿದ್ರು, ನಮಗೊಂದಿಷ್ಟು ಇದು ಇತ್ತು. ಓಕೆ, ನಿಮ್ಮ ಫ್ರೆಂಡ್ ಎಷ್ಟು ಕೊಟ್ಟರು? 2 ಕೋಟಿ. ಅವ್ರಿಗೆ ಎಲ್ಲಿಂದ ಬಂತು? ಗೊತ್ತಿಲ್ಲ ಸರ್. ಹಂಗಾರೆ ಅವ್ರಿಗೆ ಡೀಟೇಲ್ಸ್ ಕೊಡಿ. ಸರಿ, ಓಕೆ. ನೆಕ್ಸ್ಟ್, ಬೈ ಎನಿ ಪರ್ಸನ್ or any person as a result of criminal activity relating to the scheduled offenses. ಕೆಲವೊಂದು ಸಲ ನಾವು ಹಣ ಜಾಸ್ತಿ ಆದಾಗ ಕೆಲವೊಂದು ಕ್ರಿಮಿನಲ್ ಅಫೆನ್ಸಸ್ ನಾವು ಗೊತ್ತಿಲ್ಲದೆ ಕೆಲವೊಂದು ಆಗತ್ತೆ ಮನಿ ಲಾಂಡ್ರಿಂಗ್ ಆದಾಗ. ದಟ್ ಈಸ್ ಆಲ್ಸೋ ಪ್ರೊಸೀಡ್ಸ್ ಆಫ್ ಕ್ರೈಮ್. ದೆನ್ ವ್ಯಾಲ್ಯೂ ಆಫ್ ಎನಿ ಸಚ್ ಪ್ರಾಪರ್ಟಿ, ಏನೇ ಇರಲಿ ವ್ಯಾಲ್ಯೂ ಎಷ್ಟೇ ಇದ್ರೂ ಸಹಿತ ದಿಸ್ ಇಸ್ ಒನ್. ಓಕೆ, ಇಷ್ಟೆಲ್ಲ ಆದಮೇಲೆ ಇನ್ನು ಆ್ಯಕ್ಷನ್ ಏನು ತಗೊಳ್ಳೋಕ್ಕೆ ಸಾಧ್ಯ? ಅಂಡರ್ ಸೆಕ್ಷನ್ 5, ಫ್ರೀಸಿಂಗ್ ಆಫ್ ಪ್ರಾಪರ್ಟಿ ಆ್ಯಂಡ್ ರೆಕಾರ್ಡ್ಸ್ ಅಂಡರ್ ಸೆಕ್ಷನ್ 17 and 18. ಸೆಕ್ಷನ್ 7 ಅಲ್ಲಿ ಪ್ರಾಪರ್ಟಿನ ಫ್ರೀಸ್ ಮಾಡಬಹುದು. ಅಂಡರ್ ಸೆಕ್ಷನ್ 17, 18 ಅಲ್ಲಿ ನಾವು ರೆಕಾರ್ಡ್ಸ್ ಅನ್ನ ಫ್ರೀಸ್ ಮಾಡಬಹುದು, ಸೀಸ್ ಮಾಡಬಹುದು. ಫ್ರೀಸ್ ಅಂಡ್ ಸೀಸ್, ದೇ ಆರ್ ಡಿಫರೆಂಟ್ ಥಿಂಗ್ಸ್. ಸೆಕೆಂಡ್ ಇಸ್ ಇಂಪ್ರಿಸನ್ಮೆಂಟ್ ಫಾರ್ ಟರ್ಮ್. ಹಲೋ, ಇವತ್ತಿನಗಿಂತ ಮೊನ್ನೆ ಒಂದು ಭಾರಿ ಬ್ಯೂಟಿಫುಲ್ ಸಬ್ಜೆಕ್ಟ್ ಇದೆ ಸರ್. ರಿಕವರಿ ಬಗ್ಗೆ ಒಬ್ಬ ಎಕ್ಸ್ಪರ್ಟ್ ಹೇಳಕತ್ತಿದ್ರು, ನಮ್ಮ ವಿಪಕ್ಷ ಸಿಂಗಾರ ಪಕ್ಷ. ಅಲ್ಲಲ್ಲಿ ನಮ್ಮ ಸೊಸೈಟಿ ಕೇಳ್ತಾರ ಅಂತ ನಾನಂತೂ ಹೇಳಿಬಿಟ್ಟಿನಪ್ಪ. ಪ್ರತಿ ವೀಕ್ ಲಿಂಕ್ ಕಳಿಸ್ತಾರ, ಅವ್ರು ಎಸ್ಟಿಮೇಟಿಗೆ ಯೂಸ್ ಮಾಡ್ತಾರೆ. ಫೋನ್ ಮಾಡಿ ಹೇಳಿದ್ರು, ನೀವು ಇದೇ ರಂಗದಾಗ ಇರ್ತಾರ ಮೇಲೆ ಅದ್ರ ಬಗ್ಗೆ ತಿಳ್ಕೊಳ್ರಿ, ಲೀಗಲ್ ಎಲ್ಲ ಇರ್ತಾವೆ, ಪ್ರತಿಯೊಂದು ಇರ್ತದೆ ತಿಳ್ಕೊಳ್ರಿ. ನಮ್ಮ ರಿಕವರಿ ಬಗ್ಗೆ ಭಾಳ ಚಂದ ಹೇಳಿದೆ ಸರ್. ಮುಂಜಾನೆ ರಿಕವರಿಗೆ ಯಾಕೆ ಹೋಗ್ಬೇಕು ಇಂಥವೆಲ್ಲ ಹೇಳಕತ್ತಿದ್ದ. ಭಾಳ ನೀಟಾಗಿ ಹೆಂಗೆ ಅಪ್ರೋಚ್ ಆಗಬೇಕು, ಹೋಗಿ ಒಮ್ಮಕ್ಲೆ ಅವ್ರದ್ದು ಗೌರವ ಇರ್ತೈತಿ, ನಿಮ್ಮದು ಗೌರವ ಇರ್ತೈತಿ, ಅದನ್ನ ಹೆಂಗೆ ಮ್ಯಾನೇಜ್ ಮಾಡೋದು ಭಾಳ ಚಂದ ಹೇಳಕತ್ತಿದ್ದ. ಅವ್ರು ವಿಪಕ್ಷ ಕೇಳಿ ಅಲ್ಲ ನಮ್ಮವ್ರು ಹೋಗ್ತಾರಲ್ಲ. Hello. So can I continue with the action under PMLA. Any problem? ಇಲ್ಲ ಸರ್, ಕಂಟಿನ್ಯೂ ಮಾಡಿ. ಮಾಡಬಹುದಾ? ಓಕೆ, ಅದು ಇದು ಕಟ್ ಆಗಿದೆ ನೋಡಿ. ಕ್ಯಾನ್ ಬಿ ರಿವೈವ್ಡ್. ಎಸ್. ಸೊ ಆಕ್ಷನ್ ಅಂಡರ್ PMLA. ಹಲೋ, ಪ್ರೀವಿಯಸ್. ಒಮ್ಮೆಲ್ಗೆ ಥ್ಯಾಂಕ್ಸ್ ಬಂತಾ? ನೋ. Yes. Under section 5, I have already told, imprisonment for return which shall not be less than 3 years but may extend it to 7 years or 10 years if person is found guilty. 3 ವರ್ಷದಿಂದ 10 ವರ್ಷದವರೆಗೂ ಕೂಡ ನಾವು ಅಲ್ಲಿ ಪನಿಷ್ಮೆಂಟ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಸ್ಲೈಡ್ ಪ್ಲೀಸ್.
ಓಕೆ, ಎಸ್. ಇದನ್ನೆಲ್ಲ ಮಾಡಬೇಕಾದ್ರೆ ಪಿ ಎಮ್ ಎಲ್ದಿಂದ ಅದನ್ನು ದಟ್ ವಿಲ್ ಗೋ ಟು ದ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂತ ಇರುತ್ತೆ. ಇದನ್ನೆಲ್ಲ ಎನ್ಫೋರ್ಸ್ಮೆಂಟ್ ಮಾಡಲಿಕ್ಕೆ ದೇರ್ ಇಸ್ ಒನ್ ಸಪರೇಟ್ ಡಿಪಾರ್ಟ್ಮೆಂಟ್ ದಟ್ ಇಸ್ ಕಾಲ್ಡ್ ಡೈರೆಕ್ಟರೇಟ್ ಅಂತಿದೆ. ಅದಕ್ಕೆ ಏನಪ್ಪ, ಏನೇನು ಪವರ್ಸ್ ಇರ್ತದೆ ಅದಕ್ಕೆ ಅಂದರೆ, ಸರ್ಚ್ ಆಫ್ ಪ್ರಿಮೈಸಸ್, ನಮ್ಮ ಎಲ್ಲ ಪ್ರಿಮೈಸಸ್ಗಳನ್ನು ಅವರು ಸರ್ಚ್ ಮಾಡ್ಬೋದು. ಸೆಕೆಂಡ್, ಸರ್ಚ್ ಆಫ್ ಎ ಪರ್ಸನ್, ವ್ಯಕ್ತಿಗತವಾಗಿಯೂ ಎಲ್ಲ ಸರ್ಚ್ ಮಾಡ್ಬೋದು. ಮೂರನೇದ್ದು, ದೇ ಕ್ಯಾನ್ ಅರೆಸ್ಟ್ ಅಸ್, ಇದು ಮೂರನೇದ್ದು ಚಾನ್ಸ್. ಈ ಮೂರುಗಳು ಎನ್ಫೋರ್ಸ್ಮೆಂಟ್ ಆಫ್ ಡೈರೆಕ್ಟರೇಟ್. ಇದನ್ನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಇಫ್ ದ ಬ್ಯಾಂಕ್, ವಾಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ನಮ್ಮ ಹಣಕಾಸು ಸಂಸ್ಥೆಗಳ ಜವಾಬ್ದಾರಿ ಏನಂದರೆ, ನಮ್ಮ ಗ್ರಾಹಕರನ್ನು ಸಂಪೂರ್ಣವಾಗಿ ಅರ್ಥೈಸಿಕೊಂಡು ಅವರು ಕೊಡಬೇಕಾದ ಎಲ್ಲ ದಾಖಲಾತಿಗಳನ್ನು ಸರಿಯಾಗಿ ನಾವು ನೋಡಿ, ಮತ್ತು ಅವರ ಖಾತೆಯಲ್ಲಿ ಆಗ್ತಕ್ಕಂಥ ಎಲ್ಲ ವ್ಯವಹಾರಗಳನ್ನು ನಾವು ಕೂಲಂಕಷವಾಗಿ ತಿಳಿದುಕೊಂಡು ನಾವು ಮಾಡಿದಾಗ ಅಲ್ಲಿ ನಾವು ನಮ್ಮ KYC ನಿರ್ವಹಣೆಯನ್ನು ಯಶಸ್ವಿಯಾಗಿ ಮಾಡಿದ್ದೇವೆ ಅಂತ ಅರ್ಥ. ಇಲ್ಲ ಅಂದ ಪಕ್ಷದಲ್ಲಿ ಅದು ಏನಾಗತ್ತೆ ಅಂದರೆ, ಇಟ್ ಈಸ್ ಅ ವೈಲೇಷನ್ ಆಫ್ ದಿ ಆಂಟಿ ಮನಿ ಲಾಂಡ್ರಿಂಗ್ ಆ್ಯಕ್ಟ್, AML ಅಂತಲೂ ಹೇಳ್ತಾರೆ, PMLA ಅಂತಲೂ ಹೇಳ್ತಾರೆ. ಆ ಥರ ವೈಲೇಷನ್ಸ್ ಆದಾಗ ಆರ್ಥಿಕ ಸಂಸ್ಥೆಗಳು ನೇರವಾಗಿ ಮನಿ ಲಾಂಡ್ರಿಂಗ್ ಆಕ್ಟಿವಿಟಿ ಜವಾಬ್ದಾರಿ ಆಗದೇ ಇದ್ದ ಪಕ್ಷದಲ್ಲಿಯೂ ಕೂಡ ನಾವು ಮಾಡಿದ KYC ದಾಖಲಾತಿಗಳನ್ನು ತೆಗೆಯೋದ್ರಲ್ಲಿ ಏನಾದರೂ ವ್ಯತ್ಯಾಸವಾದರೆ ಅಲ್ಲಿ ಕೂಡ ನಾವು ಜವಾಬ್ದಾರಿಯನ್ನು ಅನುಭವಿಸಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ನಿಮಗೆ ಇದನ್ನೆಲ್ಲ ಹೇಳ್ತಾ ಇರೋದು. ಓಕೆ, ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ಪನಿಷ್ಮೆಂಟ್. ಸೊ ಇನ್ನು PMLAದಲ್ಲಿ ಪ್ರೂವ್ ಆದಂಥ ಅದಕ್ಕೆ ಪನಿಷ್ಮೆಂಟ್ ಏನಂದ್ರೆ, ಸೆಕ್ಷನ್ 4 ಆಫ್ ದಿ PMLA ಪ್ರಿಸ್ಕ್ರೈಬ್ ದ ಪನಿಷ್ಮೆಂಟ್ ಫಾರ್ ಮನಿ ಲಾಂಡ್ರಿಂಗ್ ವಿಚ್ ಮೇ ಬಿ ರಿಗರಸ್ ಇಂಪ್ರಿಸನ್ಮೆಂಟ್ ಫಾರ್ ಎ ಟರ್ಮ್. ರಿಗರಸ್ ಇರ್ಬೋದು, 1 ವರ್ಷ, 2 ವರ್ಷ, 3 ವರ್ಷ. ವಿಚ್ ಶಲ್ ನಾಟ್ ಬಿ ಲೆಸ್ ದೆನ್ 3 years. ಸಮಟೈಮ್ಸ್ ಇಟ್ ಶಲ್ ನಾಟ್ ಲೆಸ್ ದೆನ್ 3 years. ಕೆಲವೊಂದ್ಸಲ ವಿಚ್ ಮೇ ಬಿ ಎಕ್ಸ್ಟೆಂಡೆಡ್ ಟು 7 years or 10 years, ವಿಚ್ ಐ ಆಲ್ರೆಡಿ ಟೋಲ್ಡ್. and shall not be liable to fine, and also liable to be fined. Fine and imprisonment ಎರಡೂ ಇರಬಹುದು. This is a punishment under PMLA, provided the financial institutions like us have not exercised the due diligence in obtention of KYC, ಅಥವಾ ನಮ್ಮ ಗ್ರಾಹಕರನ್ನು ಸರಿಯಾಗಿ ನಾವು ಅರ್ಥೈಸಿಕೊಳ್ಳುವುದರಲ್ಲಿ ಮತ್ತು ಅವರ ವ್ಯವಹಾರಗಳನ್ನು ತಿಳಿಯುವುದರಲ್ಲಿ, ಅವರ ವ್ಯವಹಾರಗಳನ್ನು ಮಾನಿಟರ್ ಮಾಡುವುದರಲ್ಲಿ, ಮತ್ತು ಅಲ್ಲಿ ಆದಂಥ ಕೆಲವು ಕುಂದಕೊರತೆಗಳನ್ನು ಸರಿಯಾದ ಡಿಪಾರ್ಟ್ಮೆಂಟ್ಗೆ ನಾವು ತಿಳಿಸದೇ ಇದ್ದ ಪಕ್ಷದಲ್ಲಿ ಬ್ಯಾಂಕ್ ಬರ್ತಕ್ಕಂಥ ಜವಾಬ್ದಾರಿಗಳು ಈ ಥರ ಇದೆ. ಮತ್ತು ಅದನ್ನು ಮನಿ ಲಾಂಡ್ರಿಂಗ್ ಆ್ಯಕ್ಟಿಂಗ್ ಮಾಡಿದಂಥ ವ್ಯಕ್ತಿಗಳಿಗೆ ಇವೆಲ್ಲ ಪನಿಷ್ಮೆಂಟು. ಮತ್ತು ಇದಕ್ಕೆ ನಾವೇನಾದರೂ ಕಾರಣೀಭೂತರಾಗಿದ್ದರೆ ಅದಕ್ಕೆ ನಾವು ಕೊಡಬೇಕಾದ ಜವಾಬ್ದಾರಿಯುತವಾದ ಉತ್ತರ ಅಥವಾ ಸಮಂಜಸ ಅಂತ ನಾವು ಹೇಳ್ಬೋದು, ಸಮಜಾಯಿಷಿ ಅಂತಲೂ ಹೇಳ್ಬೋದು. ಅದಕ್ಕೋಸ್ಕರವಾಗಿ ಇದನ್ನು ಹೇಳಿದ್ದೇವೆ. ಇನ್ ಪನಿಷ್ಮೆಂಟ್ ಅಂಡರ್ PMLA ಆದಮೇಲೆ ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. Now the house is open for questions. ನೀವು ಹ್ಯಾಂಡ್ ರೈಸ್ ಮಾಡ್ಬೋದು, ಅಥವಾ ನಿಮ್ದು ವೇರಿಯಸ್ ಮೆಥಡ್ಸ್ ಆರ್ ದೇರ್, ಆರ್ ಯು ಕ್ಯಾನ್ ಟೈಪ್ ದಿ ಕ್ವಶನ್ಸ್ ಆ್ಯಂಡ್ ಆಸ್ಕ್ ಅಸ್. ಫೈನಲಿ ಒಂದು ನಾನು ನಿಮಗೆ ಇಂಪಾರ್ಟೆಂಟ್, KYC ನಿಮ್ಮ ಗ್ರಾಹಕರನ್ನ ಅರ್ಥೈಸಿಕೊಳ್ಳಿ ಅಂತಂದರೆ ಇವೆಲ್ಲ ಕಾರ್ಯಕ್ರಮ, ಇವೆಲ್ಲ ಮಾಹಿತಿಗಳು ನಮಗೆ ಗೊತ್ತಿದ್ದು ನಮ್ಮ ನಿತ್ಯ ವ್ಯವಹಾರದಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿ ಅಕೌಂಟ್ ಆಪರೇಷನ್ ಮಾಡಬೇಕಾದಾಗ, ಅಕೌಂಟ್ ಕ್ಲೋಸ್ ಮಾಡಬೇಕಾದಾಗ ಏನು ಜಾಗ್ರತೆಗಳನ್ನು ನಾವು ವಹಿಸಬೇಕಾಗತ್ತೋ, ಜಾಗ್ರತೆ ವಹಿಸಿದರೆ ಏನು, ವಹಿಸದೇ ಇದ್ದರೆ ಏನು, ಆಗ್ತಕ್ಕಂಥ ಪರಿಣಾಮಗಳು ಏನು ಅನ್ನೋದ್ರ ಬಗ್ಗೆ ತಿಳಿಸ್ಲಿಕ್ಕೆ ಇವತ್ತಿನ ಚರ್ಚೆ ನಿಮ್ಮ ಜೊತೆಗೆ ನಾವು ದೀರ್ಘವಾಗಿ ಮಾಡಿದ್ದೇವೆ. ಇದರ ಮೇಲೆ ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದರೆ ದಯವಿಟ್ಟು ನೀವು ಕೇಳಬಹುದು. ಸಾಮಾನ್ಯವಾಗಿ ನಿಮಗೆ ಒಂದು ಪಾಯಿಂಟ್ ನಿಮ್ಗೆ ಹೇಳ್ತೀನಿ. ನಿಮಗೆ ಲೋ ರಿಸ್ಕ್ ಕಸ್ಟಮರ್ ಯಾರು ಅಂಥೇಳಿ ನಿಮಗೆ ಅರ್ಧ ಪಟ್ಟಿ ಕೊಟ್ಟೆ, ನಾನು ಪೂರ್ತಿ ಪಟ್ಟಿ ಇವತ್ತು ಕೊಡ್ತೀನಿ ನೋಡಿ. ಸ್ಯಾಲರಿಡ್ ಎಂಪ್ಲಾಯೀಸ್, 1. ಪರ್ಸನ್ಸ್ ಬಿಲಾಂಗಿಂಗ್ ಟು ಲೋವರ್ ಎಲಿಮೆಂಟ್ ಸ್ಟೇಟಸ್ ಆಫ್ ದ ಸೊಸೈಟಿ. 3rd is government department. 4th is government owned companies or establishments and regulatory and statutory bodies where they are regulated and audited. ಇದೆಲ್ಲ ಲೋ ರಿಸ್ಕ್ ಅಕೌಂಟ್ಸ್ಗಳು ಹೇಳ್ಬೋದು. ಇನ್ನು ಮೀಡಿಯಂ ರಿಸ್ಕ್ ಅಕೌಂಟ್ಗಳು ಯಾವುದಂದರೆ ಹೈ ನೆಟ್ ವರ್ತ್ ಇಂಡಿವಿಜುವಲ್ಸ್. ಸ್ವಲ್ಪ ಯಾರು ದಪ್ಪ ಇರ್ತಾರೋ, ಹಣಕಾಸವಾಗಿ ಯಾರು ದಪ್ಪ ಇರ್ತಾರೋ ಇಂಡಿವಿಜುವಲ್ಸ್, ಅವರಿಗೂ ಕೂಡ ಮೀಡಿಯಂ ರಿಸ್ಕಲ್ಲಿ ಹಾಕ್ಬೋದು. ನಾನ್ ರೆಸಿಡೆಂಟ್ ಕಸ್ಟಮರ್ಸ್, ಯಾರು ಇದೇ ಊರಲ್ಲಿ ಕಸ್ಟಮರ್ಸ್ ಇರೋದಿಲ್ಲೋ, ಬೇರೆ ಊರಲ್ಲಿ ಇರ್ತಾರೋ, ನಾನ್ ರೆಸಿಡೆಂಟ್
ನಾನ್ ರೆಸಿಡೆಂಟ್ ಇಂಡಿಯನ್ಸ್ ಅಲ್ಲ, ನಾನ್ ರೆಸಿಡೆಂಟ್ ಕಸ್ಟಮರ್ಸ್. ಅಕೌಂಟ್ ಇಲ್ಲಿ ಇರೋದು ಬೇರೆಲ್ಲಿ ಅಂಥವ್ರಿದ್ದ ಕಡೆ ದೇ ಆರ್ ಮೀಡಿಯಂ ರಿಸ್ಕ್ ಕಸ್ಟಮರ್ಸ್. ಹೈ ರಿಸ್ಕ್ ಕಸ್ಟಮರ್ಸ್ ಯಾರು ಅಂತ ಹೇಳಿದ್ರೆ ಟ್ರಸ್ಟ್, charities, charitable institutions, NGOs, any other organizations where they are receiving the donations either within the government, outside the government, within the social organization, outside the social organization, under CSR activities, under foreign aid. You should be very, very careful while opening such an account. Then companies having close family shareholding or beneficial ownership. ಒಂದು ಕಂಪ್ನಿಯಲ್ಲಿ ಸೇಮ್ ಶೇರ್ ಹೋಲ್ಡರ್ಸ್ ಇತ್ತು ಅಂದಾಗ ದೇರ್ ಯು ಹ್ಯಾವ್ ಟು ಟ್ರೀಟ್ ದಟ್ ಆಸ್ ಹೈ ರಿಸ್ಕ್. ಹೈ ರಿಸ್ಕ್ ಅಂದ್ರೆ ನೀವು ಟ್ರಾನ್ಸಾಕ್ಷನ್ ಮಾಡಕ್ಕೆ ಕೊಡಲ್ಲ ಅಂತ ಹೇಳಂಗಿಲ್ಲ. ಎನಿ ಟ್ರಾನ್ಸಾಕ್ಷನ್ ದಟ್ ಟೇಕ್ಸ್ ಪ್ಲೇಸ್ ವೆದರ್ ಇಟ್ ಈಸ್ ಪ್ರಾಪರ್ಲಿ ಅಥೆಂಟಿಕೇಟೆಡ್ ಆರ್ ಪ್ರಾಪರ್ಲಿ ಅಥರೈಸ್ಡ್ ಅನ್ನೋದನ್ನು ನೀವು ಎನ್ಶೂರ್ ಮಾಡಿಕೊಂಡ್ರೆ ಸಾಕು. ಸೆಕೆಂಡ್, ಫರ್ಮ್ಸ್ ವಿತ್ ಸ್ಲೀಪಿಂಗ್ ಪಾರ್ಟ್ನರ್ಸ್. ಸ್ಲೀಪಿಂಗ್ ಪಾರ್ಟ್ನರ್ಸ್ ಇರ್ತಾರೆ, ಆಪರೇಟ್ ಮಾಡೋರು ಬೇರೆ ಇರ್ತಾರೆ. ಅಂಥ ಟೈಮ್ನಲ್ಲಿ ಯು ಶುಡ್ ಬಿ ವೆರಿ ಕೇರ್ಫುಲ್. Politically exposed people, I already said. Then person with dubious reputation as a public information. This is a very difficult definition. Dubious personality ಅಂತ ಹೇಳಿ. ಅದು ಡ್ಯೂಬಿಯಸ್ ಪರ್ಸನಾಲಿಟಿ ನಿಮ್ಗೆ ಗೊತ್ತಾಗಬೇಕು ಹೆಂಗೆ ಸಂಸ್ಥೆಯಲ್ಲಿ ಅಂದರೆ ತಕ್ಷಣ ಗೊತ್ತಾಗಲ್ಲ. ಸ್ವಲ್ಪ ದಿವಸ ವ್ಯವಹಾರ ಮಾಡಿದ ಮೇಲೆ ಆ ವ್ಯವಹಾರದ ಮೇಲೆ ನಾವು ಕಣ್ಣಿಟ್ಟು ಆ ವ್ಯವಹಾರಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಾಗ, ಹೊರಗಡೆಗೆ ಬಂದಂಥ ಮಾಹಿತಿಗಳನ್ನು ನಾವು ಸಂಗ್ರಹಿಸಿದಾಗ ಮಾತ್ರ ಒಬ್ಬ ವ್ಯಕ್ತಿಯನ್ನು ಎ ಪರ್ಸನ್ ಆಫ್ ಎ ಡ್ಯೂಬಿಯಸ್ ನೇಚರ್ ಅಂತ ಹೇಳ್ಬೋದು. ಅಲ್ಲಿವರೆಗೂ ಎಲ್ಲಿಯೂ ನೀವು ಬಾಯಿ ಬಿಡಬಾರ್ದು. ನಿಮ್ಮ ಕೆಲಸ ಏನು ಮಾಡಬೇಕು ಅಂದರೆ ಟ್ರಾನ್ಸಾಕ್ಷನ್ಸ್ ವೆರಿಫೈ ಮಾಡೋದು, ಅಲ್ಲಿ ವ್ಯವಹಾರಗಳನ್ನು ತಿಳ್ಕೊಳ್ಳೋದು. ಅಲ್ಲೇನಾದರೂ ವ್ಯವಹಾರಗಳಲ್ಲಿ ಸಸ್ಪೀಷಿಯಸ್ ಇತ್ತು ಅಂದರೆ ಸಸ್ಪೀಷಿಯಸ್ ಟ್ರಾನ್ಸಾಕ್ಷನ್ಸಲ್ಲಿ ರಿಪೋರ್ಟ್ ಮಾಡೋದು. ಅಷ್ಟೇ ನಮ್ಮ ಕೆಲಸ. ಓಕೆ, ದಿಸ್ ಈಸ್ ಹೌ ಯು ಶುಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಇಟ್. ಓಕೆ, ನೆಕ್ಸ್ಟ್ ಅಕೌಂಟ್ಸ್ ಆಫ್ ನಾನ್ ಟು ಫೇಸ್. ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು. ಹೈ ನೆಟ್ ವರ್ತ್ ನಾನ್ ರೆಸಿಡೆಂಟ್ ಅಕೌಂಟ್ಸ್. ಸಮಟೈಮ್ಸ್ ನಾನ್ ರೆಸಿಡೆನ್ಷಿಯಲ್ ಅಕೌಂಟ್ಸ್ ಹೈ ನೆಟ್ ವರ್ತ್ ಇದ್ದಾಗ ಅಲ್ಲಿ ಕೂಡ ಯು ಶುಡ್ ಟ್ರೀಟ್ ಇಟ್ ಆಸ್ ಅ ಹೈ ರಿಸ್ಕ್ ಅಕೌಂಟ್ಸ್ ಅಂತ ಹೇಳಿ ನಾವು ತಿಳ್ಕೋಬೇಕು. ದಿಸ್ ಈಸ್ ಹೌ ವಿ ವಾಂಟೆಡ್ ಟು ಡಿಸ್ಕಸ್ ಅಬೌಟ್ ನೋ ಯುವರ್ ಕಸ್ಟಮರ್. ನೋ ಯುವರ್ ಕಸ್ಟಮರಲ್ಲಿ ಯಾವ ಥರದ ಭಾಗಗಳು ಬರ್ತವೆ, ಯಾವ ರೀತಿ ನಾವು ಅರ್ಥೈಸ್ಕೊಳ್ಳಬೇಕು, ಯಾವ ಪ್ರಸಂಗದಲ್ಲಿ ಯಾವ ಕಸ್ಟಮರನ್ನು, ಯಾವ ವ್ಯವಹಾರಗಳನ್ನು, ಯಾವ ಅಕೌಂಟ್ಗಳನ್ನು ಯಾವ ರೀತಿ ನಾವು ಅರ್ಥೈಸಿಕೊಳ್ಳಬೇಕೆಂಬುದನ್ನು ಒಂದು ಹೇಳಲಿಕ್ಕೆ ಒಂದು ಸಣ್ಣ ಪ್ರಯತ್ನ ನಿಮ್ಮಗಳ ಮಧ್ಯೆ ಇವತ್ತು ನಾನು ಮಾಡಿದ್ದೇನೆ. ಇದರಲ್ಲಿ ತಮಗೇನಾದರೂ ಡೌಟ್ಸ್ಗಳಿದ್ದರೆ, ಪ್ರಶ್ನೆಗಳಿದ್ದರೆ, ಅಥವಾ ನನ್ನ ಯಾವುದಾದ್ರೂ ಅಭಿಪ್ರಾಯಗಳಿಗೆ ತಾವು ಒಮ್ಮತ ಇರದೇ ಇದ್ದರೆ ನೇರವಾಗಿ ತಾವು ತಿಳಿಸಿದಲ್ಲಿ ನನ್ನ ತಪ್ಪಿದ್ದಲ್ಲಿ ಸರಿ ಮಾಡ್ಕೋತೇನೆ. ಅಥವಾ ಹೆಚ್ಚಿನ ಮಾಹಿತಿ ಕೊಟ್ಟರೆ ಆ ಹೆಚ್ಚಿನ ಮಾಹಿತಿಯನ್ನು ನನ್ನಲ್ಲಿ ಸಂಗ್ರಹಣೆ ಮಾಡಿಕೊಂಡು ನೋ ಯುವರ್ ಕಸ್ಟಮರ್ ನಾಲೆಜನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ತಿಳಿಸಿ ನನ್ನ ಈ ಒಂದು ಚರ್ಚೆಯನ್ನು ಮುಗಿಸ್ತೀನಿ. 5:20 ಆಗಿದೆ. ಇನ್ನು ಮುಂದಿನ 10 ನಿಮಿಷ ಪ್ರಶ್ನೆಗೆ ಅವಕಾಶ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಕರೆಕ್ಟಾ ಮಧು? ಸರ್, ನಿಮ್ಮ ಗ್ರಾಹಕರನ್ನು ಅರ್ಥೈಸಿಕೊಳ್ಳಿ ಎನ್ನುವ ವಿಷಯದ ಕುರಿತು. ಸೊ ಥ್ಯಾಂಕ್ಸ್ ಫಾರ್ ದ ಪೇಷನ್ಸ್. ಯಾರಿಗೆ ಪೇಷನ್ಸ್? ಸೊ ವೆದರ್ ಯು ಹ್ಯಾವ್ ಹರ್ಡ್ ಆರ್ ವೆದರ್ ಯು ಹ್ಯಾವ್ ಲಿಸನ್ಡ್, ಇದನ್ನು ನಮ್ಮ ಈ ಕಾರ್ಯಕ್ರಮವನ್ನು ಏನು ಹೇಳ್ತಾರೆ ಅದನ್ನು ನಮ್ಮ ಎಲ್ಲ ಕ್ವಶನ್ಸ್ ಕೇಳಲಿಕ್ಕೆ ಟೈಮ್ ಇದೆ ಸರ್, ಇನ್ನು ಇದೆಯಾ? ಹಾ ಸರ್, ಒಂದು ಸಣ್ಣ ವಿರಾಮ ತಗೊಂಡು ನಾವು ಕ್ವಶನ್ಸ್ ಅನ್ನ ತಗೊಳ್ಳೋಣ ಅಂತ ಕ್ವಶನ್ ತಗೋಬಹುದು. ದೆನ್ ಥ್ಯಾಂಕ್ಸ್ ಫಾರ್ ಹಿಯರಿಂಗ್ ಆರ್ ಥ್ಯಾಂಕ್ಸ್ ಫಾರ್ ಲಿಸ್ನಿಂಗ್, ಇದ್ರ ಬಗ್ಗೆನೂ ಚೂರು ತಾವು ಹೇಳಬಹುದು. ಶೋರ್ ಸರ್, ಶೋರ್ ಸರ್. ಸರ್, ಒಂದು ಸಣ್ಣ ವಿರಾಮದ ನಂತರ ನಾವು ಪ್ರಶ್ನೆಗಳನ್ನ ತೆಗೆದುಕೊಳ್ಳೋಣ ಸರ್. ಆಗ್ಬಹುದು. ಇದು ಅಕ್ಸೆಪ್ಟ್ ಆಯ್ತಾ? ಅಕ್ಸೆಪ್ಟ್
ವಿಕಾಸ್ ಆರೋಗ್ಯ ಬಂಧು ಇಫ್ಕೋ ಟೋಕಿಯೋ ಸಾಮಾನ್ಯ ವಿಮಾ ಕಂಪನಿ ಸಹಯೋಗದೊಂದಿಗೆ ನಮ್ಮೆಲ್ಲ ಗ್ರಾಹಕರು ಹಾಗೂ ಸದಸ್ಯರಿಗೆ ಆರೋಗ್ಯ ವಿಮಾ ಸೌಲಭ್ಯ. ವಿಕಾಸ್ ಆರೋಗ್ಯ ಬಂಧು ರೂಪಾಯಿ 3 ಲಕ್ಷಗಳವರೆಗೂ ವಿಮಾ ಸೌಲಭ್ಯ. ಕೇವಲ ರೂಪಾಯಿ 2560 ವಾರ್ಷಿಕ ಪ್ರೀಮಿಯಂಗೆ. ಕರೋನಾ ಸಹಿತ ಎಲ್ಲ ಪೂರ್ವ ಅಸ್ತಿತ್ವದ ಕಾಯಿಲೆಗಳಿಗೆ ಮೊದಲ ದಿನದಿಂದಲೇ ವಿಮಾ ಸೌಲಭ್ಯ. ನವಜಾತ ಶಿಶುವಿನಿಂದ 65 ವರ್ಷದ ವಯಸ್ಸಿನವರೆಗೂ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ವಿಕಾಸ್ ಬ್ಯಾಂಕಿನ ಶಾಖೆಯನ್ನು ಸಂಪರ್ಕಿಸಿ ಅಥವಾ ಕರೆ ಮಾಡಿ 8147176489. ಸರ್, ಯಾವುದೇ ರೀತಿಯ ಪ್ರಶ್ನೆಗಳು ಬಂದಿಲ್ಲ ಸರ್. ಆದರೆ ಏರ್ಮಿಟ್, ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಅಲ್ಲಿ ಕಾರ್ಯಕ್ರಮದ ಕುರಿತಾಗಿ ಸಾಕಷ್ಟು ಮೆಚ್ಚುಗೆಯ ಮಾತುಗಳು ಕೇಳಿ ಬರ್ತಾ ಇದೆ ಸರ್. ಕಾರ್ಯಕ್ರಮವನ್ನ ಮುಂದಿನ ಹಂತಕ್ಕೆ ತಗೊಂಡು ಹೋಗ್ತಾ ಇದ್ದೀವಿ ಸರ್. ಅಂದರೆ ಯಾವುದೂ ಪ್ರಶ್ನೆಗಳು ಬಂದಿಲ್ಲ ಅಂದರೆ 2 ಕಾರಣ ಇರಬಹುದಲ್ವಾ? ಮೊದಲೇ ಕಾರಣ ಹೇಳಿದ್ದು ಏನು ಅರ್ಥ ಆಗಿರ್ಲಿಕ್ಕಿಲ್ಲ. ಮೊದಲೇ ಕಾರಣನೇ ಇರಬಹುದು ಅಂತ ಅಂದ್ಕೊಂಡಿದ್ದೀನಿ. ಎನಿವೇ, ಓಕೆ, ಫೈನ್, ಪ್ಲೀಸ್ ಪ್ರೊಸೀಡ್. ಥ್ಯಾಂಕ್ ಯು. ಓಕೆ ಸರ್. ಇದೀಗ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರುವಂತ ಶ್ರೀ ವೆಂಕಪ್ಪ ಎಂ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಅಧ್ಯಕ್ಷೀಯ ನುಡಿಗಳನ್ನಾಡುವಂತೆ ಕೇಳಿಕೊಳ್ಳುತ್ತೇನೆ. ಸರ್, ಎಲ್ರಿಗೂ ನಮಸ್ಕಾರ. ಸರಣಿ 33 ಕಾರ್ಯಕ್ರಮ ಸಹಕಾರಿಗಳ ವಿಕಾಸ ಸಂಪನ್ಮೂಲ ವ್ಯಕ್ತಿಗಳಾದ ಕುಲಕರ್ಣಿ ಸರ್ ಅವರು ಜ್ಞಾನದ ಭಂಡಾರನ್ನೇ ತಿಳಿಸಿಕೊಟ್ಟಿದ್ದಾರೆ. ಈ ಒಂದು ಇದರದ ಸದುಪಯೋಗವನ್ನು ಎಲ್ಲ ಸಹಕಾರಿ ಬಂಧುಗಳು ಸ್ವೀಕಾರ ಮಾಡಿದ್ದಾರೆ ಅಂತ ನನ್ನ ಭಾವನೆ. ಹಾಗಾಗಿ ಇಲ್ಲಿವರೆಗೂ ಏನು 230 ಕಾರ್ಯಕ್ರಮಗಳು ನಡೆದಿದ್ದಾವೆ. ಈ 230 ಕಾರ್ಯಕ್ರಮದಲ್ಲೂ ಅದ್ಭುತವಾದ ಹೇಮಗಳನ್ನು ಕರೆಸಿ ಎಲ್ಲ ಜ್ಞಾನದ ಭಂಡಾರನ್ನು ಸುರಿಸಿದ್ದಾರೆ. ಈ ಒಂದು ಸದುಪಯೋಗವನ್ನು ಎಲ್ಲ ನಮ್ಮ ಜನ ತಗೊಂಡಿದ್ದಾರೆ ಅಂತ ನಾನು ಭಾವಿಸಿರ್ತೀನಿ. ಹಂಗಾಗಿ ಇದರ ಹಿಂದಿನ ಶ್ರಮ ಏನಿದೆ ಇದೆಲ್ಲ ವ್ಯವಸ್ಥೆಗೆ ನಮ್ಮ ಸಿಬ್ಬಂದಿ ವರ್ಗದವ್ರದ್ದು ಅದ್ಭುತ ಇದೆ, ಸಾಧನೆ ಇದೆ. ಅದು ಎಲ್ಲೋ ಬೆಳಕಿಗೆ ಕಾಣಲ್ಲ. ಎಲೆಮರೆ ಕಾಯಿ ಅಂತ ಅದು ಕೆಲಸ ನಡೀತಾ ಇರ್ತದೆ. ಈ ಸಣ್ಣದು ನೋಡೋಕೆ ಒಂದು ಕಾರ್ಯಕ್ರಮ ಅನಿಸ್ತದೆ. ಇಡೀ ದಿವಸನ ಇದರದೆಲ್ಲ ಪ್ರಿಪೇರ್ ಆಗಿ ಎಲ್ಲ ಸೆಟ್ ಮಾಡಬೇಕಾಗ್ತಾ ಇದೆ. ಈ ಒಂದು ಏನು ಶ್ರೇಯಸ್ಸು ಇದೆಯಲ್ಲ ಎಲ್ಲ ನಮ್ಮ ಸಿಬ್ಬಂದಿ ಒಳಗೆ ಸಲ್ತದೆ. ಹಂಗಾಗಿ ಇಲ್ಲಿವರೆಗೂ ಒಂದು ಕಾರ್ಯಕ್ರಮಗಳು ಅದ್ಭುತವಾಗಿ ನಡೆದು ಬಂದಿದ್ದಾವೆ. ಇನ್ನು ಮುಂದೇನು ಇನ್ನೂ ಅದ್ಭುತವಾಗಿ ಕಾರ್ಯಕ್ರಮ ನಡೀತಾವೆ ಅಂತೇಳಿ ನನ್ನ ಒಂದು ಅಧ್ಯಕ್ಷ ಭಾಷಣ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಅಧ್ಯಕ್ಷೀಯ ನುಡಿಗಳನ್ನಾಡಿದ ಶ್ರೀ ವೆಂಕಪ್ಪ ಎಂ ಇವರಿಗೆ ಧನ್ಯವಾದಗಳು. ಇದೀಗ ಅಂತಿಮವಾಗಿ ವಂದನಾರ್ಪಣೆಯನ್ನು ನಡೆಸಿಕೊಡುವಂತೆ ಬ್ಯಾಂಕಿನ ಅಧಿಕಾರಿಗಳಾದ ಮಂಜುಷ್ ರವರಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ವಿಕಾಸ್ ಬ್ಯಾಂಕ್ನ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆ ಅಂಗವಾಗಿ ಹಮ್ಮಿಕೊಂಡ ಇಂದಿನ ಸಹಕಾರಿಗಳ ವಿಕಾಸ ಸರಣಿ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ನಿಮ್ಮ ಗ್ರಾಹಕರನ್ನು ಅರ್ಥೈಸಿಕೊಳ್ಳಿ ಅಂದರೆ KYC ಕುರಿತು ಸಮಗ್ರ ಮಾಹಿತಿಯನ್ನು ನೀಡಿದ ಶ್ರೀ BJ ಕುಲಕರ್ಣಿರವರಿಗೆ ಧನ್ಯವಾದಗಳು. ಹಾಗೆಯೇ ನಮ್ಮ ಮನೆಯ ಮೇರೆಗೆ ಇಂದಿನ ಸರಣಿ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಪ್ರಭಾಕರ್ ರವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅಂತೆಯೇ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಬ್ಯಾಂಕಿನ ನಿರ್ದೇಶಕರಾದ ಶ್ರೀ ವೆಂಕಪ್ಪ ಎಂ ರವರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಬೆಳ್ಳಿ ಹಬ್ಬದ ಕಾರ್ಯಕ್ರಮಗಳ ಮಾರ್ಗದರ್ಶಕರಾಗಿರುವ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ವಿಶ್ವನಾಥ್ ಹಿರೇಮಠ್ ರವರಿಗೂ ತುಂಬ ಹೃದಯದ ಧನ್ಯವಾದಗಳು. ಅಂತೆಯೇ ಇಂದಿನ ಕಾರ್ಯಕ್ರಮದಲ್ಲಿ ಅನೇಕರು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಯೂಟ್ಯೂಬ್ ಮತ್ತು ಫೇಸ್ಬುಕ್ನಲ್ಲಿ ಲೈವ್ ವೀಕ್ಷಣೆ ಮೂಲಕ ಪಾಲ್ಗೊಂಡಿರುವ ಅತಿಥಿ ಗಣ್ಯರು, ಆಮಂತ್ರಿತರು, ನಮ್ಮ ಬ್ಯಾಂಕ್ನ ಸದಸ್ಯರು, ಗ್ರಾಹಕರು ಸೇರಿದಂತೆ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದ ಎಲ್ಲಾ ಬಂಧುಗಳಿಗೂ ಸಹ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವೃಂದದ ಪರವಾಗಿ ತುಂಬ ಹೃದಯದಿಂದ ವಂದನೆಗಳನ್ನು ತಿಳಿಸುತ್ತೇನೆ. ಧನ್ಯವಾದಗಳು.
ವಂದನಾರ್ಪಣೆ ನಡೆಸಿಕೊಟ್ಟ ಮಂಜುಶ್ರವರಿಗೆ ಧನ್ಯವಾದಗಳು. ನಾಳೆ ಸಂಜೆ 5 ಗಂಟೆಗೆ ಮಹಿಳಾ ವಿಕಾಸ್ ಕಾರ್ಯಕ್ರಮದಲ್ಲಿ ನಮ್ಮ ಪರಸ್ಪರ ಸಂಬಂಧಗಳು ಎನ್ನುವ ವಿಷಯದ ಕುರಿತು ಸಂಪನ್ಮೂಲ ವ್ಯಕ್ತಿಗಳಾಗಿರುವಂತಹ ಡಾಕ್ಟರ್ ಶಾಂತಾ ನಾಗರಾಜ್ ಮತ್ತು ಶ್ರೀಮತಿ ಸುಧಾ ಶರ್ಮಾ ಚವತಿ ಈ ವಿಷಯವಾಗಿ ಉಪನ್ಯಾಸವನ್ನು ನೀಡಲಿದ್ದಾರೆ. ದಯವಿಟ್ಟು ಎಲ್ಲರೂ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.